ಈಗ ನಾವು ಐಸೋಲೇಟೆಡ್ ಸ್ಕ್ವೇರ್ ಫುಟಿಂಗ್ ಮ್ಯಾನ್ಯುವಲ್ ಡಿಸೈನ್ ಹಾಗೂ ಎಕ್ಸೆಲ್ ಶೀಟ್ ಕಂಪ್ಯಾರಿಸನ್ ಮಾಡೋಣ. ಅದಾದಮೇಲೆ ಮತ್ತೆ ಕಂಪ್ಯಾರಿಸನ್ ಸೇಫ್ ಸಾಫ್ಟ್ವೇರ್ ಜೊತೆಗೆ ಮಾಡೋಣ. ಓಕೆನಾ? ಸೊ ಫಸ್ಟ್ ಮ್ಯಾನ್ಯುವಲ್ ಡಿಸೈನಲ್ಲಿ ಗಿವನ್ ಡೇಟಾ ಏನೇನಿದೆ ಅಂತಂತಂದರೆ ಡೆಡ್ ಲೋಡು 700 ಕಿಲೋ ನ್ಯೂಟನ್, ಲೈವ್ ಲೋಡು 300 ಕಿಲೋ ನ್ಯೂಟನ್, ವಿಡ್ತ್ ಆಫ್ ಕಾಲಮ್ 230 mm, ಡೆಪ್ತ್ ಆಫ್ ಕಾಲಮ್ 230 mm, ಗ್ರೇಡ್ ಆಫ್ ಸ್ಟೀಲ್ FE 500, ಅದಾದಮೇಲೆ ಗ್ರೇಡ್ ಆಫ್ ಕಾಂಕ್ರೀಟ್ M20, SBC 250 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಅಲೋವೆಬಲ್ ಸೆಟಲ್ಮೆಂಟ್ ಎಷ್ಟಿದೆ 25 mm. ಓಕೆನಾ? ಇದು ನಮ್ಮದು ಗಿವನ್ ಡೇಟಾ ಇದೆ. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಇಲ್ಲಿ ಡೆಡ್ ಲೋಡ್ ಮತ್ತು ಲೈವ್ ಲೋಡ್ ಟೋಟಲ್ ಎಷ್ಟಿದೆ 700 ಪ್ಲಸ್ 300 ಟೋಟಲ್ 1000 ಕಿಲೋ ನ್ಯೂಟನ್ ಆ್ಯಕ್ಟ್ ಆಗ್ತಾ ಇದೆ ಕಾಲಮ್ ಮೇಲೆ. ಇಲ್ಲಿವರೆಗೂ ಆ್ಯಕ್ಟ್ ಆಗ್ತಾ ಇರುತ್ತೆ 1000 ಕಿಲೋ ನ್ಯೂಟನ್. ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ ಲೋಡು ಬಂದಿರುತ್ತೆ. ಅದೇನಂತ ಹೇಳ್ತೀನಂತೆ ನೆಕ್ಸ್ಟ್ ಇನ್ನು ಬರೋ ಇದರಲ್ಲಿ. ಇದೇನಿದೆ ಇದು ಸಾಯಿಲು. ಓಕೆ, ಇದು ಗ್ರೌಂಡ್ ಲೆವೆಲು. ಈ ಗ್ರೌಂಡ್ ಲೆವೆಲಿಂದ ಈ ಲೆವೆಲ್ ಎಷ್ಟಿದೆ ಅಂತಂದರೆ 1.5 ಮೀಟರ್ ಇದೆ. ಓಕೆನಾ? ನಾವು ಫಸ್ಟ್ ಏನು ಮಾಡೋಣ, ನಾವು ಲೋಡ್ ಕ್ಯಾಲ್ಕುಲೇಷನನ್ನು ಮಾಡೋಣ. ಸ್ಟೆಪ್ 1ನಲ್ಲಿ ಲೋಡ್ ಕ್ಯಾಲ್ಕುಲೇಷನ್ ಏನೇನು ಕೊಟ್ಟಿದ್ದಾರೆ. ಡೆಡ್ ಲೋಡು 700 ಕಿಲೋ ನ್ಯೂಟನ್, ಲೈವ್ ಲೋಡು 300 ಕಿಲೋ ನ್ಯೂಟನ್, ಟೋಟಲ್ ಲೋಡ್ ಏನಾಯಿತು 1000 ಕಿಲೋ ನ್ಯೂಟನ್. ಅದಾದಮೇಲೆ ಇಲ್ಲೇನಿದೆಯಲ್ಲ ಇಲ್ಲಿವರೆಗೂ 1000 ಕಿಲೋ ನ್ಯೂಟನ್ ಇದೆ. ಹೌದಾ? ಇಲ್ಲಿ 1000 ಕಿಲೋ ನ್ಯೂಟನ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಅದಾದಮೇಲೆ ಇದು ಸೆಲ್ಫ್ ವೇಟ್ ಕೂಡ ಆ್ಯಕ್ಟ್ ಆಗುತ್ತೆ. ಈ ಸಾಯಿಲ್ ಮೇಲೆ ಫೂಟಿಂಗ್ ಸೆಲ್ಫ್ ವೇಟ್ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಪರ್ಸೆಂಟೇಜನ್ನು ಅಜ್ಯೂಮ್ ಮಾಡ್ತೀನಿ. ಸೊ ಅಜ್ಯೂಮ್ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ ಎಷ್ಟು 10% ಆಫ್ ಡೆಡ್ ಲೋಡ್ ಪ್ಲಸ್ ಲೈವ್ ಲೋಡ್ ಅಂದರೆ ಟೋಟಲ್ ಲೋಡ್ದು 10% ಅಂದರೆ ಎಷ್ಟಿದೆ 100 ಕಿಲೋ ನ್ಯೂಟನ್ ಆಗುತ್ತೆ. ಹೌದಾ? ಇದೇನಪ್ಪ ಅಂತಂದರೆ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ ಅಜ್ಯೂಮ್ಡ್. ಓಕೆನಾ? ಸೊ ನಮ್ಮದು ಗ್ರ್ಯಾಂಡ್ ಟೋಟಲ್ ಏನಾಗುತ್ತೆ, ಟೋಟಲ್ ಲೋಡು ಗ್ರ್ಯಾಂಡ್ ಟೋಟಲ್ ಲೋಡ್ ಎಷ್ಟಾಗುತ್ತೆ, ಡೆಡ್ ಲೋಡ್ ಪ್ಲಸ್ ಲೈವ್ ಲೋಡ್ ಪ್ಲಸ್ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ 700 ಪ್ಲಸ್ 300 ಪ್ಲಸ್ 100 ಟೋಟಲ್ ಎಷ್ಟಾಯಿತು 1100 ಕಿಲೋ ನ್ಯೂಟನ್. ಇದು ಏನಪ್ಪ ಅಂತಂದರೆ ಟೋಟಲ್ ಲೋಡ್ ಟ್ರಾನ್ಸ್ಫರ್ಡ್ ಟು ದಿ ಸಾಯಿಲ್. ಓಕೆನಾ? ಅಂದರೆ ಇದೇನಿದೆಯಲ್ಲ ಇಲ್ಲಿ ಟೋಟಲ್ ಲೋಡ್ ಎಷ್ಟು ಟ್ರಾನ್ಸ್ಫರ್ ಆಗ್ತಾ ಇದೆ, ಇಲ್ಲಿ 1100 ಕಿಲೋ ನ್ಯೂಟನ್ ಟ್ರಾನ್ಸ್ಫರ್ ಆಗ್ತಾ ಇದೆ. ರೈಟ್? ಈಗ ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದಮೇಲೆ ಈಗ ಏನು ಮಾಡಬೇಕಪ್ಪ ಅಂತಂತಂದರೆ ಫೂಟಿಂಗ್ ಏರಿಯಾ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ಥರ? ಸ್ಟೆಪ್ 2 ಫೂಟಿಂಗ್ ಏರಿಯಾ ಕ್ಯಾಲ್ಕುಲೇಷನ್. ಹೌದಾ? ಅಂದರೆ ಏರಿಯಾ ರಿಕ್ವೈರ್ಡ್ ಎಷ್ಟಿದೆ, ಟೋಟಲ್ ಲೋಡ್ ಅಂತಂದರೆ ಗ್ರ್ಯಾಂಡ್ ಟೋಟಲ್ ಲೋಡ್ ಡೆಡ್ ಲೋಡ್ ಪ್ಲಸ್
ಲೈವ್ ಲೋಡ್ ಪ್ಲಸ್ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ ಡಿವೈಡೆಡ್ ಬೈ ಎಸ್ ಬಿ ಸಿ. ಡೆಡ್ ಲೋಡ್ ಎಷ್ಟಿದೆ? 700 ಇದೆ. ಲೈವ್ ಲೋಡ್ ಎಷ್ಟಿದೆ? 300 ಇದೆ. ಸೆಲ್ಫ್ ವೇಟ್ ಆಫ್ ಫೂಟಿಂಗ್ 100 ಇದೆ. ಎಸ್ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? 250 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ 250 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ ಇದು ಏನಿದೆ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ಇದೇನಿದೆ ಕಿಲೋನ್ಯೂಟನಲ್ಲಿದೆ. ಇದನ್ನು ಈ ಥರ ಬರಿಬಹುದಾ ನಾವು? ಮಲ್ಟಿಪ್ಲೈಡ್ ಬೈ ಮೀಟರ್ ಸ್ಕ್ವೇರ್ ಬೈ ಕಿಲೋನ್ಯೂಟನ್. ಕಿಲೋನ್ಯೂಟನ್ ಗೆಟ್ ಕ್ಯಾನ್ಸಲ್ಸ್. ಇನ್ ಟರ್ಮ್ಸ್ ಆಫ್ ಮೀಟರ್ ಸ್ಕ್ವೇರ್ ಬಂದಿರುತ್ತೆ. ಏರಿಯಾ ರಿಕ್ವೈರ್ಡ್ ಎಷ್ಟು ಬರುತ್ತೆ? 4.4 ಮೀಟರ್ ಸ್ಕ್ವೇರ್. ಇದು ನಮ್ಮದು ಏರಿಯಾ ರಿಕ್ವೈರ್ಡ್ ಆಯಿತು. ಈಗ ಈ ಏರಿಯಾ ರಿಕ್ವೈರ್ಡನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ಥರ ಮಾಡ್ಬೋದು? ನಮ್ಮದು ಈಗ ಸ್ಕ್ವೇರ್ ಕಾಲಮ್ ಇದೆ ಮತ್ತು ಸ್ಕ್ವೇರ್ ಕಾಲಮ್ ಇದೆ ಅಂತ ಅಂದಮೇಲೆ ಫೂಟಿಂಗ್ ಕೂಡ ಸ್ಕ್ವೇರ್ ಬಂದಿರುತ್ತೆ. ಸೊ ಹಾಗಾಗಿ ಸ್ಕ್ವೇರ್ ಫೂಟಿಂಗ್ ಏರಿಯಾ ಕ್ಯಾಲ್ಕುಲೇಷನ್ ಯಾವ ಥರ ಇರುತ್ತೆ? ಅಂಡರ್ ರೂಟ್ ಆಫ್ ಏರಿಯಾ ರಿಕ್ವೈರ್ಡ್ ಮಾಡ್ಬೋದಾ? ಸೊ ಅಂಡರ್ ರೂಟ್ ಆಫ್ 4.4 ಎಷ್ಟು ಬರುತ್ತೆ? 2.097 ಅಪ್ರಾಕ್ಸಿಮೇಟ್ಲಿ 2.1 ಬರ್ತಾ ಇದೆನಾ? ಸೊ ಇದನ್ನು ನಾನು ಒಂದು 200 mm ಎಕ್ಸ್ಟ್ರಾ ಅಂತ ತಂದರೆ 2.3 ಮೀಟರ್ ಪ್ರೊವೈಡ್ ಮಾಡ್ಬೋದಾ? ಇದೇನು ಲೆಂತ್ ಆಫ್ ಫೂಟಿಂಗ್ ಮತ್ತು ವಿಡ್ತ್ ಆಫ್ ಫೂಟಿಂಗ್. ಓಕೆನಾ? ಸೊ ನಾನು ಈ ಥರ ಬರಿಬೋದಾ? ಪ್ರೊವೈಡೆಡ್ ಸೈಜ್ ಆಫ್ ಫೂಟಿಂಗ್ ಈಸ್ 2.3 ಮೀಟರ್ ಇಂಟು 2.3 ಮೀಟರ್. ಹೌದಾ? ಸೊ ಹಂಗಾದರೆ ಏರಿಯಾ ಪ್ರೊವೈಡೆಡ್ ಏನಾಗುತ್ತೆ? 5.29 ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ಈಗ ಫೂಟಿಂಗ್ ಆಯಿತು. ಇದು ಡೈಮೆನ್ಷನ್ಸ್ ಏನಿದೆ? 230 mm ಇದೆ. ಕಾಲಮ್ ಡೈಮೆನ್ಷನ್ 230 ಇದೆ. ಆ್ಯಂಡ್ 2.3 ಮೀಟರ್ ವಿಡ್ತ್ ಆಫ್ ಫೂಟಿಂಗ್ ಆ್ಯಂಡ್ ಲೆಂತ್ ಆಫ್ ಫೂಟಿಂಗ್ 2.3 ಮೀಟರ್. ಓಕೆ, ಅದಾದಮೇಲೆ ಇಲ್ಲಿ ನಮ್ಮದು ಲೋಡ್ ಎಷ್ಟು ಬೀಳ್ತಾ ಇದೆ ಅಂತಂದರೆ ಇಲ್ಲಿ 1000 ಬೀಳ್ತಾ ಇದೆ. ಆದರೆ ಇಲ್ಲಿ ಬಂದ ಮೇಲೆ ಎಷ್ಟಾಗುತ್ತೆ? 1100 ಆಗುತ್ತೆ. ಸೊ ಇದು ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ? 1000 ಈ ಥರ ಫೂಟಿಂಗ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆನಾ? ಇದೇನಪ್ಪ ಅಂತಂದರೆ ಸಾಯಿಲ್ ರಿಯಾಕ್ಷನ್. ಯಾವಾಗ ನಾವು ಇಲ್ಲಿ ಲೋಡನ್ನು ಅಪ್ಲೈ ಮಾಡ್ತೀವಿ, ಈ ಲೋಡು ಟ್ರಾನ್ಸ್ಫರ್ ಆಗಿ ಫೂಟಿಂಗ್ ಏರಿಯಾ ಮೇಲೆ ಟ್ರಾನ್ಸ್ಫರ್ ಆಗಿ ಅದಾದಮೇಲೆ ಫೂಟಿಂಗ್ ಏರಿಯಾ ಏನು ಮಾಡುತ್ತೆ? ಸಾಯಿಲ್ ಮೇಲೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಸಾಯಿಲ್ ಮೇಲೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ? ಸಾಯಿಲು ರಿಯಾಕ್ಷನ್ ಕೊಟ್ಟಿರುತ್ತೆ. ಅದನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಅಂತ ಹೇಳ್ಬೋದು ನಾವು. ಓಕೆನಾ? ಸಾಯಿಲ್ ರಿಯಾಕ್ಷನನ್ನು ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಅಂತ ಹೇಳ್ಬೋದಾ? ಸೊ ಈ ಅಪ್ವರ್ಡ್ ಸಾಯಿಲ್ ಪ್ರೆಷರು ಲೆಸ್ ದ್ಯಾನ್ ಎಸ್ ಬಿ ಸಿ ಇರಬೇಕು. ಆಗ ನಮ್ಮದು ಏರಿಯಾ ಫೂಟಿಂಗ್ ಪ್ರೊವೈಡೆಡ್ ಫೂಟಿಂಗ್ ಏನಿದೆ ಕರೆಕ್ಟ್ ಇದೆ ಅಂತ ಹೇಳ್ಬೋದು, ಸೇಫ್ ಇದೆ ಅಂತ ಹೇಳ್ಬೋದು. ಓಕೆನಾ? ಸೊ ಈಗ ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು? ಸ್ಟೆಪ್ 3 ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಇದೇನಪ್ಪ ಅಂತಂದರೆ ಡೆಡ್ ಲೋಡು ಪ್ಲಸ್ ಲೈವ್ ಲೋಡು ಪ್ಲಸ್ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ ಡಿವೈಡೆಡ್ ಬೈ ಏರಿಯಾ ಪ್ರೊವೈಡೆಡ್ ಅಂತ ಹೇಳ್ಬಿಡೋಣವಾ? ಏನಿದೆ? 700 ಪ್ಲಸ್ 300 ಪ್ಲಸ್ 100 ಡಿವೈಡೆಡ್ ಬೈ ಏರಿಯಾ ಪ್ರೊವೈಡೆಡ್ ಎಷ್ಟಿದೆ? 5.29 ಮೀಟರ್ ಸ್ಕ್ವೇರ್. 5.29 ಮೀಟರ್ ಸ್ಕ್ವೇರ್. ಇದು ಕಿಲೋನ್ಯೂಟನ್. ಅಂದರೆ ನಮ್ಮದು ಇನ್ ಟರ್ಮ್ಸ್ ಆಫ್ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬಂದಿರುತ್ತೆ ಅಪ್ವರ್ಡ್ ಸಾಯಿಲ್ ಪ್ರೆಷರ್. ಸೊ ಆನ್ಸರ್ ಏನು ಬರುತ್ತೆ? 207.93 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಇದನ್ನು ಅಪ್ರಾಕ್ಸಿಮೇಟ್ಲಿ ನಾವು ಏನು ಹೇಳ್ಬೋದು? 208 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದಾ? ಓಕೆ, ಸೊ 208 ನಮ್ಮದು ಎಸ್ ಬಿ ಸಿ ಏನಿದೆ? 250 ಇದೆ. ಸೊ 250ಗಿಂತಲೂ ಕಡಿಮೆ ಬಂತು ಅಪ್ವರ್ಡ್ ಸಾಯಿಲ್ ಪ್ರೆಷರ್. ಸೊ ನಾವು ಏನು ಹೇಳ್ಬೋದು? ಇದನ್ನು ಹೆನ್ಸ್ ಸೇಫ್ ಅಂತ ಹೇಳ್ಬೋದಾ? ಓಕೆ, ಈಗ ಏನು ಮಾಡಿದ್ವಿ? ಈಗ ಮೊದಲು ಟೋಟಲ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡಿ ಏರಿಯಾ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಏರಿಯಾ ಆದಮೇಲೆ ಲೆಂತು ಮತ್ತು ವಿಡ್ತ್ ಆಫ್ ಫೂಟಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದಮೇಲೆ ಅಪ್ವರ್ಡ್ ಸಾಯಿಲ್ ಪ್ರೆಷರು ಏರಿಯಾ ಫೂಟಿಂಗ್ ಓಕೆ ಇದೆ ಇಲ್ವಾ, ಸೇಫ್ ಇದೆ ಇಲ್ವಾ ಅಂತ, ಪ್ರೊವೈಡೆಡ್ ಏರಿಯಾ ಫೂಟಿಂಗ್ ಸೇಫ್ ಇದೆ ಇಲ್ಲ ಅಂತ ಅನ್ನೋದನ್ನು ಚೆಕ್ ಮಾಡಿದ್ವಿ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕೀಗ? ನಮಗೆ ಏರಿಯಾ ಸಿಕ್ತು. ಲೆಂತ್ ಆಫ್ ಫೂಟಿಂಗ್ ಸಿಕ್ತು, ವಿಡ್ತ್ ಆಫ್ ಫೂಟಿಂಗ್
ಸಿಕ್ತು. ಆದರೆ ಡೆಪ್ತ್ ಆಫ್ ಫೂಟಿಂಗ್ ಗೊತ್ತಿಲ್ಲ. ಸೊ ಈ ಫೂಟಿಂಗ್ ಡೆಪ್ತನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಫೈಂಡ್ ಔಟ್ ಮಾಡಬೇಕಂತಂದರೆ ಇದು ಡಿಪೆಂಡ್ ಇರುತ್ತೆ ಎರಡು ಕ್ರಿಟೇರಿಯಾ ಮೇಲೆ. ಯಾವುದು ಎರಡಪ್ಪ ಅಂತಂದರೆ, ಒಂದು ಫ್ಲೆಕ್ಸುರಲ್ ಕ್ರಿಟೇರಿಯಾ, ಎರಡನೇದು ಶಿಯರ್ ಕ್ರಿಟೇರಿಯಾ. ಫಸ್ಟ್ ನಾವು ಫ್ಲೆಕ್ಸುರಲ್ ಕ್ರಿಟೇರಿಯಾನ ನೋಡೋಣ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಲೋಡ್ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದು ಇದು ಸ್ಟಿಫ್ ಏರಿಯಾ ಇದೆ. ಸ್ಟಿಫ್ ಏರಿಯಾದನ್ನು ಒಂಚೂರು ಹೇಳ್ತೀನಂತೆ ನಾನು ಮುಂಬರೋ ಇದರಲ್ಲಿ, ಇದೇ ಸೆಷನಲ್ಲಿ ಹೇಳ್ತೀನಂತೆ. ಸ್ಟಿಫ್ ಏರಿಯಾ, ಈ ಲೋಡಿಂದ ನಮಗೆ ಇಲ್ಲಿ ಫೂಟಿಂಗ್ ಮೇಲೆ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ, ಫೂಟಿಂಗಿಂದ ಸಾಯಿಲ್ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಸಾಯಿಲ್ ರಿಯಾಕ್ಷನ್ ಬರುತ್ತೆ ನಮಗೆ, ಈ ಥರ ಸಾಯಿಲ್ ರಿಯಾಕ್ಷನ್ ಬಂದಿರುತ್ತೆ. ಹೌದಾ? ಈ ರಿಯಾಕ್ಷನಿಂದ ನಮ್ಮ ಫೂಟಿಂಗ್ ಸ್ಲ್ಯಾಬ್ ಏನಾಗ್ತಾ ಇದೆ ಅಂತಂದರೆ ಡಿಫಾರ್ಮ್ ಆಗುತ್ತೆ. ಡಿಫಾರ್ಮ್ ಅಂದರೆ ಈ ಥರ ಫೂಟಿಂಗ್ ಸ್ಲ್ಯಾಬ್ ಡಿಫಾರ್ಮ್ ಆಗ್ತಾ ಇದೆ. ಸೊ ಫೂಟಿಂಗ್ ಸ್ಲ್ಯಾಬ್ ಡಿಫಾರ್ಮ್ ಆಗ್ತಾ ಇದೆ ಅಂತಂದರೆ ಈ ಡಿಫಾರ್ಮ್ಡ್ ರೆಸ್ಪಾನ್ಸನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಫ್ಲೆಕ್ಸುರಲ್ ಬಿಹೇವಿಯರ್ ಅಂತ ಹೇಳ್ಬೋದು. ಸಿಂಪಲ್ ಟರ್ಮ್ಸಲ್ಲಿ ಹೇಳ್ತಾ ಇದ್ದೇನೆ, ಓಕೆನಾ? ಸೊ ಈ ಬಿಹೇವಿಯರಿಂದ ನಮಗೆ ಏನಾಗ್ತಾ ಇದೆ ಅಂತಂದರೆ ಒಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಫೇಸ್ ಆಫ್ ಕಾಲಮ್ಗೆ. ಈ ಮೂಮೆಂಟ್, ಮ್ಯಾಕ್ಸಿಮಮ್ ಮೂಮೆಂಟ್ ಇಲ್ಲಿ ಬಂದಿರುತ್ತೆ ಫೇಸ್ ಆಫ್ ಕಾಲಮಲ್ಲಿ. ಇದೇನಿದೆ ಇಲ್ಲಿ ಮ್ಯಾಕ್ಸಿಮಮ್ ಮೂಮೆಂಟ್ ಬಂದಿರುತ್ತೆ. ಇಫ್ ಈ ಮ್ಯಾಕ್ಸಿಮಮ್ ಮೂಮೆಂಟು ಡಿಸೈಡ್ ಮಾಡುತ್ತೆ ನಮ್ಮದು ಡೆಪ್ತ್ ರಿಕ್ವೈರ್ಡ್ ಎಷ್ಟಿದೆ ಅಂತ ಅನ್ನೋದನ್ನು. ಸೊ ಈ ಡೆಪ್ತನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಈಗ ಮ್ಯಾಕ್ಸಿಮಮ್ ಮೂಮೆಂಟ್ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಮೂಮೆಂಟು ಇನ್ ಎಕ್ಸ್ ಡೈರೆಕ್ಷನ್ ಮತ್ತು ವೈ ಡೈರೆಕ್ಷನ್, ಅಂದರೆ ಈ ಫೇಸ್ ಆಫ್ ಕಾಲಮಿಂದ ಈ ಫೇಸ್ ಆಫ್ ಕಾಲಮಲ್ಲಿ ಇಲ್ಲಿ ಎಷ್ಟು ಬರ್ತಾ ಇದೆ, ಮತ್ತು ಈ ಫೇಸ್ ಆಫ್ ಕಾಲಮಲ್ಲಿ ಇಲ್ಲಿ ಎಷ್ಟು ಬರ್ತಾ ಇದೆ, ಇಲ್ಲಿ ಎಕ್ಸ್ ಡೈರೆಕ್ಷನ್ ಮತ್ತು ವೈ ಡೈರೆಕ್ಷನಲ್ಲಿ ಎಷ್ಟು ಬರ್ತಾ ಇದೆ ಮ್ಯಾಕ್ಸಿಮಮ್ ಮೂಮೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಸೊ ಎಕ್ಸ್ ಮತ್ತು ವೈ ಡೈರೆಕ್ಷನ್ ನಾವು ಎಕ್ಸ್ ಡೈರೆಕ್ಷನ್ ಅಂದರೆ ಇದು ಎಕ್ಸ್ ಡೈರೆಕ್ಷನು, ಇದು ವೈ ಡೈರೆಕ್ಷನ್. ಹೌದಾ? ಸೊ ಇಲ್ಲಿ ಮೂಮೆಂಟ್ ಯಾವ ಥರ ಬರುತ್ತೆ, ಇದು ಎಷ್ಟಿದೆ, ಇದು 0.23 ಮೀಟರ್ ಇದೆ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು, ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದು ಫೈಂಡ್ ಔಟ್ ಮಾಡಬೇಕಂದ್ರೆ ಟೋಟಲ್ ಎಷ್ಟಿದೆ, 2.3 ಮೀಟರ್ ಇದೆ. ಸೊ 2.3 ಮೈನಸ್ 0.23 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 1.035 ಮೀಟರ್ ಈ ಕಡೆ, 1.035 ಮೀಟರ್ ಈ ಕಡೆ. ಸೊ ಸಿಮಿಲರ್ಲಿ ಇದು ಎಕ್ಸ್ ಡೈರೆಕ್ಷನ್ ಆಯಿತು. ವೈ ಡೈರೆಕ್ಷನಲ್ಲಿ ಕೂಡ ಸೇಮ್ ಇರುತ್ತೆ. ಇದೇನಿದೆ 1.035, ಇದೇನಿದೆ 0.23, ಇದೇನಿದೆ 1.035 ಮೀಟರ್. ಸೊ ಇಲ್ಲಿ ಮೂಮೆಂಟ್ ಯಾವ ಥರ ಬಂದಿರುತ್ತೆ, ಈ ಫೇಸಲ್ಲಿ ಬಂದಿರುತ್ತೆ ಈ ಥರ. ಸೊ ಇದನ್ನು ನಾವು ಎಲಾಂಗ್ ವೈ ಡೈರೆಕ್ಷನ್ ಅಂತ ಹೇಳ್ಬೋದು, ಓಕೆನಾ? ಸೊ ಇಲ್ಲೇನಾಗುತ್ತೆ, ಮೂಮೆಂಟ್ ಯಾವ ಥರ ಬಂದಿರುತ್ತೆ, ಈ ಫೇಸಲ್ಲಿ ಬಂದಿರುತ್ತೆ ಈ ಥರ. ಇದನ್ನು ನಾವು ಎಲಾಂಗ್ ಎಕ್ಸ್ ಡೈರೆಕ್ಷನ್ ಅಂತ ಹೇಳ್ಬೋದು, ಓಕೆನಾ? ಇದು ಎಕ್ಸ್ ಮತ್ತು ವೈ ಡೈರೆಕ್ಷನಲ್ಲಿ ಪ್ರೊಜೆಕ್ಟೆಡ್ ಇದೇನು ಸ್ಲ್ಯಾಬ್ ಇದೆಯಲ್ಲ, ಇದು ಎರಡೂ ಸೇಮ್ ಬರ್ತಾ ಇದೆ. ಯಾಕಪ್ಪ ಅಂತಂದರೆ ನಮ್ಮದು ಸ್ಕ್ವೇರ್ ಫೂಟಿಂಗ್ ಇದೆ, ಸೊ ಹಾಗಾಗಿ ಸೇಮ್ ಬರ್ತಾ ಇದೆ. ರೆಕ್ಟ್ಯಾಂಗ್ಯುಲರ್ ಫೂಟಿಂಗ್ ಇತ್ತು ಅಂತಂದರೆ ಚೇಂಜ್ ಆಗುತ್ತೆ, ಓಕೆನಾ? ಸೊ ನಾವು ನೋಡ್ಬೋದು ಈಗ ಏನಿದೆ, ಸ್ಟಿಫ್ ಏರಿಯಾ ಇದೆ. ಹೌದಾ? ಈ ಸ್ಟಿಫ್ ಏರಿಯಾ ಪೋರ್ಷನ್ ಏನಿದೆಯಲ್ಲ, ಈ ಪೋರ್ಷನ್ನು ಇನ್ಫೈನೈಟ್ ಸ್ಟಿಫ್ ಇರುತ್ತೆ.
ಇದು ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಯಾವುದೇ ಥರದ ಇಲ್ಲಿಂದ ಲೋಡ್ ಬಂದರೂ ಕೂಡ ಈ ಲೋಡ್ಗೆ ಇದು ಇನ್ಫ್ಲೂಯೆನ್ಸ್ ಆಗೋದಿಲ್ಲ. ಬಟ್ ಇನ್ಫ್ಲೂಯೆನ್ಸ್ ಆಗೋದು ಯಾವುದಪ್ಪ ಅಂತಂದರೆ ಈ ಪೋರ್ಷನು ಏನಿದೆಯಲ್ಲ ಇದು ಪೋರ್ಷನು. ಸೊ ಇದು ಏನಾಗುತ್ತೆ, ಇದು ನಮ್ಮದು ಕ್ಯಾಂಟಿಲಿವರ್. ನಮ್ಮದು ನಾರ್ಮಲ್ ಕ್ಯಾಂಟಿಲಿವರ್ ಯಾವ ಥರ ಇರುತ್ತೆ, ಈ ಥರ ಆಗುತ್ತೆ. ಬಟ್ ಇಲ್ಲೇನಿದೆ ಉಲ್ಟಾ ಇರುತ್ತೆ ಡ್ಯೂ ಟು ಸಾಯಿಲ್ ಪ್ರೆಷರ್. ಓಕೆನಾ. ಸೊ ಇದು ಈ ಪೋರ್ಷನ್ ನಾವು ಕ್ಯಾಂಟಿಲಿವರ್ ಹೇಳ್ಬೋದಾ. ಸೊ ಕ್ಯಾಂಟಿಲಿವರ್ ಅಂತಂದಮೇಲೆ ಇಲ್ಲಿ ಎಷ್ಟು ಬಂದಿದೆ, ಇದು ಸಾಯಿಲ್ ಪ್ರೆಷರು 208 kN per meter ಸ್ಕ್ವಯರ್ ಇದೆನಾ. ಸೊ ಇದು ಡೈಮೆನ್ಷನ್ಸ್ ಏನಿದೆ 1.035 ಮೀಟರ್, 0.23, 1.035 ಮೀಟರ್. ಓಕೆನಾ. ಇಲ್ಲಿ ಪ್ಲ್ಯಾನಲ್ಲಿ ನೋಡ್ಬೋದು ಯಾವ ಪೋರ್ಷನ್ ಕ್ಯಾಂಟಿಲಿವರ್ ಇದೆ. ಇದೇನಿದೆಯಲ್ಲ ಇದಿಷ್ಟು ಪೋರ್ಷನ್ ಕ್ಯಾಂಟಿಲಿವರ್ ಇರುತ್ತೆ. ಇದೇನಿದೆ 1.035 ಮೀಟರ್ ಇದೆ. ಸೊ ನಮ್ಮದು ಕ್ಯಾಂಟಿಲಿವರ್ ಫಾರ್ಮುಲಾ ಏನಾಗುತ್ತೆ, ಎಮ್ ಎಕ್ಸ್ ಮತ್ತು ಎಮ್ ವೈ. ಎಮ್ ಎಕ್ಸ್ ಇಲ್ಲಿ, ಎಮ್ ವೈ ಆ ಕಡೆ, ಹೌದಾ. ಬಟ್ ಎರಡು ಏನಿದೆ ನಮ್ಮದು ಸ್ಕ್ವೇರ್ ಫೂಟಿಂಗ್ ಇರೋದ್ರಿಂದ, ಸ್ಕ್ವೇರ್ ಕಾಲಮ್ ಇರೋದ್ರಿಂದ ಎರಡು ಸೇಮ್ ಇರುತ್ತೆ. ಸೊ WL²/2 ಈಸ್ ಅವರ್ ಫಾರ್ಮುಲಾ. ಫಾರ್ಮುಲಾ ಏನಿದೆ WL²/2 ಇದೆ. ಈಗ W ಅಂತಂದಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಕೆಲವೊಬ್ಬರು 1 ಮೀಟರ್ಗೆ ಕನ್ಸಿಡರ್ ಮಾಡಿರ್ತಾರೆ. ಆಗ ಜಸ್ಟ್ ಏನಿರುತ್ತೆ ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಅದನ್ನು W ಅಂತ ತೊಗೋತೀವಿ. ಬಟ್ ನಮ್ದು ಇಲ್ಲಿ ಏನಾಗ್ತಾ ಇದೆ, ನಾನು ಫುಲ್ ವಿಡ್ತನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡ್ತ್ ಅಂತಂದರೆ ಇದೇನಿದೆಯಲ್ಲ ಇದು ಫುಲ್ ವಿಡ್ತು, ಇಷ್ಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. 2.3 ಮೀಟರ್, 2.3 ಮೀಟರ್. ಸೊ ಹಾಗಾಗಿ ನಮ್ಮದು W ಏನಾಗುತ್ತೆ, ನೆಟ್ ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಮಲ್ಟಿಪ್ಲೈಡ್ ಬೈ ವಿಡ್ತ್ ಆಫ್ ಫೂಟಿಂಗ್ 208 ಇಂಟು 2.3 ಮೀಟರ್. ಇದೇನಿದೆ kN per meter ಸ್ಕ್ವಯರ್ ಇದೆ. 1 ಮೀಟರ್ ಗೆಟ್ ಕ್ಯಾನ್ಸಲ್ಸ್ ಇನ್ ಟರ್ಮ್ಸ್ ಆಫ್ kN per ಮೀಟರ್ ಬಂದಿರುತ್ತೆ. ಸೊ W ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ 478.4 kN per ಮೀಟರ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾನು ಇದನ್ನು 479 kN per ಮೀಟರ್ ಅಂತ ಕನ್ಸಿಡರ್ ಮಾಡ್ತೇನೆ. ಓಕೆನಾ. ಸೊ W ಏನಾಯಿತು ನಮ್ಮದು 479 ಆಯಿತು. ಮಲ್ಟಿಪ್ಲೈಡ್ ಬೈ ಎಲ್ ಸ್ಕ್ವಯರ್. ಎಲ್ ಅಂದರೆ ಕ್ಯಾಂಟಿಲಿವರ್ದು ಎಲ್ ಎಷ್ಟಿದೆ 1.035 ಸ್ಕ್ವಯರ್ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ 256.55 kN ಮೀಟರ್ ಆಗುತ್ತೆ, ಹೌದಾ. ಅಪ್ರಾಕ್ಸಿಮೇಟ್ಲಿ 257 kN ಮೀಟರ್ ಅಂತ ಹೇಳ್ಬೋದಾ. ಇದೇನಾಯಿತು ಎಮ್ ಎಕ್ಸ್ ಮತ್ತು ವಾಯ್ ಎರಡೂ ಆಯಿತು, ಯಾಕಂದರೆ ಸ್ಕ್ವೇರ್ ಇದೆಯಲ್ಲ. ಸೊ ಹಾಗಾಗಿ ಇದನ್ನು ಫ್ಯಾಕ್ಟರ್ಡ್ ಮಾಡಬೇಕಾಗುತ್ತೆ ಈಗ. ಸೊ ಎಮ್ ಯು ಇನ್ ಎಕ್ಸ್ ಆ್ಯಂಡ್ ವೈ ಡೈರೆಕ್ಷನ್ ಎಷ್ಟಾಗುತ್ತೆ 257 ಮಲ್ಟಿಪ್ಲೈಡ್ ಬೈ 1.5 ಎಷ್ಟು 385.5 kN ಮೀಟರ್. ಎಮ್ ಯು ಎಕ್ಸ್ ಮತ್ತು ವೈ ಡೈರೆಕ್ಷನ್. ಸೊ ಈಗ ನಮಗೆ ಮೂಮೆಂಟ್ ಸಿಕ್ತು. ಈಗ ಡೆಪ್ತ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಡೆಪ್ತ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಮ್ಮದು ಫಾರ್ಮುಲಾ ಇದೆ. ಇಫ್ Fe415 ನಾವು ಕನ್ಸಿಡರ್ ಮಾಡಿದರೆ ಏನು ಮಾಡಬೇಕಾಗುತ್ತೆ, ಎಮ್ ಯು ಈಸ್ ಈಕ್ವಲ್ಸ್ ಟು 0.138 FCK/BD ಸ್ಕ್ವೇರ್ ಫಾರ್ಮುಲಾ ತೊಗೊಳ್ಬೇಕು. Fe500 ಇದ್ದರೆ ಎಮ್ ಯು ಈಸ್ ಈಕ್ವಲ್ಸ್ ಟು 0.133 FCK/BD ಸ್ಕ್ವೇರ್, ಹೌದಾ. ಸೊ ಈಗ ನಮ್ಮದು ಕನ್ಸಿಡರೇಷನ್ ಏನಿದೆ, Fe500 ಗಿವನಲ್ಲಿ ಕೊಟ್ಟಿದ್ದಾರೆ. ಸೊ Fe500 ಅಂತಂದರೆ ನಾನು ಯಾವ್ದು ತೊಗೊಳ್ಬೇಕು 0.133 FCK/BD ಸ್ಕ್ವೇರ್ ಇದನ್ನು ಕನ್ಸಿಡರ್ ಮಾಡಬೇಕು. ಸೊ ಇದನ್ನು ಕನ್ಸಿಡರ್ ಮಾಡಿದ ಮೇಲೆ ಏನಾಗುತ್ತೆ D ಈಕ್ವಲ್ ಟು √mu ಡಿವೈಡೆಡ್ ಬೈ 0.133 FCK/B. ಓಕೆನಾ. ಸೊ mu ಅಂತಂದರೆ ಎಷ್ಟಿದೆ 385.5 ಇದೆ. √385.5 ಮಲ್ಟಿಪ್ಲೈಡ್ ಬೈ 10⁶ ಡಿವೈಡೆಡ್ ಬೈ 0.133 FCK ಅಂದರೆ 20, B ಅಂತಂದರೆ ನಾನು ಫುಲ್ ವಿಡ್ತ್ ತೊಗೊಳ್ತಾ ಇದ್ದೀನಿ. ಸೊ 2300. ಓಕೆನಾ. ಸೊ ಏನಾಗುತ್ತೆ ಆನ್ಸರು ನಮ್ಮದು 251.01. ಇದೇನಿದೆ ಇದು ಡಿ ರಿಕ್ವೈರ್ಡು. ಸೊ ಇದನ್ನು ಅಪ್ರಾಕ್ಸಿಮೇಟ್ಲಿ ನಾನು 252 mm ಅಂತ ಹೇಳ್ಬೋದಾ. ಡಿ ರಿಕ್ವೈರ್ಡು. ದಿಸ್ ಡೆಪ್ತ್
ದಿಸ್ ಈಸ್ ಡೆಪ್ತ್ ರಿಕ್ವೈರ್ಡ್ ಫಾರ್ ಫ್ಲೆಕ್ಚರಲ್. ಹೌದಾ? ಸೊ ಇನ್ನು ಶಿಯರ್ ಕನ್ಸಿಡರೇಷನ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಡೆಪ್ತ್ ಫ್ಲೆಕ್ಚರಲ್ ಏನು ಬೇಕಾಗಿರುತ್ತಲ್ಲ ಅದ್ರದ್ದು ಡಬಲ್ಗಿಂತಲೂ ಒಂಚೂರು ಹೆಚ್ಚಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಮುಂದೆ ಹೋಗಿ ಚೇಂಜಸ್ ಮಾಡ್ಕೊಂಡು ಮತ್ತೆ ಇದು ಮಾಡೋ ಬದಲು ನಾನು ಡಿ ಅನ್ನು ನಾನೇನು ಮಾಡ್ತೀನಿ 600 ಅಂತ ಅಜ್ಯೂಮ್ ಮಾಡ್ಕೊಳ್ತೀನಿ. 252 ಫ್ಲೆಕ್ಚರಲ್ಗೆ ಬೇಕಾಗಿದೆ, ಶಿಯರ್ಗೆ ನಮಗೆ ಹೆಚ್ಚಿಗೆ ಬೇಕಾಗುತ್ತೆ. ಸೊ 600 mm ಅಂತ ನಾನು ಅಜ್ಯೂಮ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಕವರು 50 mm, ಡೈ ಆಫ್ ಬಾರು 12 mm. ಇದನ್ನು ಆಮೇಲೆ ನಾವು ಬೇಕಾದರೆ ಚೇಂಜ್ ಮಾಡ್ಕೊಳ್ಳೋಣ 12 mm ಅನ್ನು, ಬಟ್ ಸದ್ಯಕ್ಕೆ 12 mm ಇರಲಿ. ಸೊ ನಮ್ಮದು ಎಫೆಕ್ಟಿವ್ ಡೆಪ್ತ್ ಏನಾಗುತ್ತೆ, 600 ಮೈನಸ್ 50 ಮೈನಸ್ 12/2 544 mm ನಮ್ಮದು ಡಿ ಎಫೆಕ್ಟಿವ್ ಆಗುತ್ತೆ. ಹೌದಾ? ಇದಾಯ್ತಾ? ಒಂದು ನಿಮಿಷ. ಈಗ ಎಫೆಕ್ಟಿವ್ ಡೆಪ್ತ್ ಸಿಕ್ತು ನಮಗೆ. ಈಗ ನಾವೇನು ಮಾಡೋಣ, ರಿಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಎ ಎಸ್ ಟಿಯನ್ನು. ಸೊ ಎ ಎಸ್ ಟಿ ಫಾರ್ಮುಲಾ ಏನಿದೆ, 0.5 ಎಫ್ ಸಿ ಕೆ ಡಿವೈಡೆಡ್ ಬೈ ಎಫ್ ವೈ 1 ಮೈನಸ್ ಅಂಡರ್ ರೂಟ್ ಆಫ್ 1 ಮೈನಸ್ 4.6 ಎಮ್ ಯು ಡಿವೈಡೆಡ್ ಬೈ ಎಫ್ ಸಿ ಕೆ ಬಿ ಡಿ ಸ್ಕ್ವಯರ್ ಮಲ್ಟಿಪ್ಲೈಡ್ ಬೈ ಬಿ ಇಂಟು ಡಿ. ಸೊ ಇಲ್ಲಿ ಬಿ ಅಂತಂದರೆ ಫುಲ್ ವಿಡ್ತು, ನಾವು ಫುಲ್ ವಿಡ್ತ್ ಕನ್ಸಿಡರ್ ಮಾಡ್ತಾ ಇದ್ದೀವಿ, ನಾಟ್ 1 ಮೀಟರ್. ಓಕೆನಾ? ಡಿ ಅಂತಂದರೆ ಎಫೆಕ್ಟಿವ್ ಡೆಪ್ತು. ಸೊ ಎ ಎಸ್ ಟಿ ಏನಾಗುತ್ತೆ, 0.5 ಮಲ್ಟಿಪ್ಲೈಡ್ ಬೈ ಎಫ್ ಸಿ ಕೆ ಅಂದರೆ 20, ಎಫ್ ವೈ ಅಂದರೆ 500, 1 ಮೈನಸ್ ಅಂಡರ್ ರೂಟ್ ಆಫ್ 1 ಮೈನಸ್ 4.6 ಎಮ್ ಯು ಎಷ್ಟು ಬಂದಿದೆ, 385.5 ಇದೆ. ಸೊ 385.5 ಡಿವೈಡೆಡ್ ಬೈ ಎಫ್ ಸಿ ಕೆ ಅಂದರೆ 20, ಬಿ ಅಂದರೆ 2300, ಡಿ ಅಂತಂದರೆ 544 ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಬಿ ಅಂತಂದರೆ ಎಷ್ಟು, 2300, ಡಿ ಅಂದರೆ 544. ಸೊ ನಮ್ಮದು ಎಷ್ಟು ರಿಕ್ವೈರ್ಡ್ ಎಷ್ಟಿದೆ, ಫೈನಲ್ ಆನ್ಸರ್ ಏನಿದೆ, 1701.63 mm ಸ್ಕ್ವೇರ್. ಅಪ್ರಾಕ್ಸಿಮೇಟ್ಲಿ ನಾವು ಏನು ಹೇಳ್ಬೋದು, 1702 mm ಸ್ಕ್ವೇರ್. ಇದೇನಿದೆ ಎ ಎಸ್ ಟಿ ರಿಕ್ವೈರ್ಡ್ ಇದೆ. ಓಕೆನಾ? ಈಗ ಎ ಎಸ್ ಟಿ ಮಿನಿಮಮ್ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಫ್ ನಮ್ಮದು ಎ ಎಸ್ ಟಿ ಮಿನಿಮಮ್ಮು ಜಾಸ್ತಿ ಬಂತು ರಿಕ್ವೈರ್ಡ್ಗಿಂತಲೂ ಅಂತಂದರೆ ಮಿನಿಮಮ್ ಎ ಎಸ್ ಟಿ ಅಂತೂ ರಿಇನ್ಫೋರ್ಸ್ಮೆಂಟ್ ಅಂತೂ ಪ್ರೊವೈಡ್ ಮಾಡಲೇಬೇಕಾಗುತ್ತೆ ಫೂಟಿಂಗ್ಸಲ್ಲಿ. ಸೊ ಮಿನಿಮಮ್ ಎ ಎಸ್ ಟಿ ಫಾರ್ಮುಲಾ ಏನಿದೆ, 0.12% ಆಫ್ ಬಿ ಇಂಟು ಡಿ. 0.12% ಅಥವಾ 0.15%, ನೀವು ಒಂದು ಸರ್ತಿ ಕೂಡ್ಬುಕ್ಕಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಟ್ 0.12% ನಾನು ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ 0.12% ಆಫ್ ಬಿ ಡಿ ಈಸ್ ಅವರ್ ಫಾರ್ಮುಲಾ. 0.12 ಡಿವೈಡೆಡ್ ಬೈ 100 ಮಲ್ಟಿಪ್ಲೈಡ್ ಬೈ 2300 ಇಂಟು ಡೆಪ್ತ್ ಎಷ್ಟಿದೆ, 600 ಕನ್ಸಿಡರ್ ಮಾಡಿದ್ದೀವಿ. ಸೊ ಎ ಎಸ್ ಟಿ ಏನಾಗ್ತಾ ಇದೆ, 1656 mm ಸ್ಕ್ವೇರ್ ಆಗ್ತಾ ಇದೆ. ಎ ಎಸ್ ಟಿ ಮಿನಿಮಮು 1656 mm ಸ್ಕ್ವೇರ್ ಬಂದಿದೆ. ಸೊ ಈಗ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎರಡನ್ನು ಕಂಪೇರ್ ಮಾಡಿ ಮ್ಯಾಕ್ಸ್ ಎ ಎಸ್ ಟಿ ಯಾವ್ದು ಬಂದಿರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಿದ್ದಿರುತ್ತೆ. ಸೊ ಮ್ಯಾಕ್ಸ್ ಎ ಎಸ್ ಟಿ ಏನಿದೆ, ಇದೆ. ದಿಸ್ ಈಸ್ ಮ್ಯಾಕ್ಸಿಮಮ್ ಎ ಎಸ್ ಟಿ. ಸೊ ಎ ಎಸ್ ಟಿ ಕನ್ಸಿಡರ್ಡ್ ಅಂತಂದರೆ ನಾವು 1702 mm ಸ್ಕ್ವೇರನ್ನು ತೊಗೊಳ್ಬೇಕು. ಸೊ ಈಗ ಇದರ ಮೇಲೆ ಸ್ಪೇಸಿಂಗ್ ಎಷ್ಟು ಬರುತ್ತೆ, ನಮ್ಮದು 1702ಗೆ ಸ್ಪೇಸಿಂಗ್ ಎಷ್ಟು ಬರುತ್ತೆ, ಎಸ್ ರಿಕ್ವೈರ್ಡ್ 5/4 ಡಿ ಸ್ಕ್ವೇರ್ ಮ್ಯಾಕ್ಸ್ ಎ ಎಸ್ ಟಿ ಕನ್ಸಿಡರ್ಡ್ ಮಲ್ಟಿಪ್ಲೈಡ್ ಬೈ ನಾವು ಟೋಟಲ್ ವಿಡ್ತ್ ಆಫ್ ಫೂಟಿಂಗ್ ತೊಗೊಳ್ತಾ ಇದ್ದೀವಲ್ಲ, ಸೊ ಹಾಗಾಗಿ ಟೋಟಲ್ ವಿಡ್ತ್ ಆಫ್ ಫೂಟಿಂಗ್ 5/4 ಡಿ ಸ್ಕ್ವೇರ್ ಅಂದರೆ
12 mm ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ 12 ಸ್ಕ್ವೇರ್ ಡಿವೈಡೆಡ್ ಬೈ ಮ್ಯಾಕ್ಸ್ ಎಷ್ಟು 1702 ಮಲ್ಟಿಪ್ಲೈಡ್ ಬೈ 2300 ಎಷ್ಟಾಗುತ್ತೆ ಆನ್ಸರು 152.83 mm ಇದೆ ಸ್ಪೇಸಿಂಗ್ ರಿಕ್ವೈರ್ಡು. ಸೊ ಇದನ್ನು ನಾನು ರೌಂಡ್ ಡೌನ್ ಮಾಡಿ ಏನು ಮಾಡ್ತೀನಿ, ಸ್ಪೇಸಿಂಗ್ ಪ್ರೊವೈಡೆಡು 100 mm ಅಂತ ಕೊಟ್ಬಿಡ್ತೀನಿ. ಓಕೆನಾ? ಸೊ 100 mm ಎಷ್ಟು ಪ್ರೊವೈಡೆಡ್ ಕೊಡ್ತಾ ಇದ್ದೀನಿ ಅಂತಂದರೆ ಎ ಎಸ್ ಟಿ ಏನಾಗುತ್ತೆ, ಎ ಎಸ್ ಟಿ ಪ್ರೊವೈಡೆಡ್ 5/4 d square divided by s provided multiplied by total width of footing. 5/4 12 square s provided is 100, total width of footing is 2300. So answer ಏನು ಬರುತ್ತೆ 2601 mm ಸ್ಕ್ವೇರ್ ಬರುತ್ತೆ ಎ ಎಸ್ ಟಿ ಪ್ರೊವೈಡೆಡ್. ಓಕೆನಾ? ಸೊ ಆಲ್ವೇಸ್ ಎ ಎಸ್ ಟಿ ರಿಕ್ವೈರ್ಡ್ ಏನಿರುತ್ತಲ್ಲ ಲೆಸ್ ದೆನ್ ಎ ಎಸ್ ಟಿ ಪ್ರೊವೈಡೆಡ್ ಇರಬೇಕು. ಹೌದಾ? ಈಗ ಎ ಎಸ್ ಟಿ ರಿಕ್ವೈರ್ಡ್ ಎಷ್ಟಿದೆ ನಮ್ಮದು, ಎ ಎಸ್ ಟಿ ರಿಕ್ವೈರ್ಡ್ ಅಂದರೆ ಮಿನಿಮಮ್ ಮತ್ತು ರಿಕ್ವೈರ್ಡಲ್ಲಿ ಮ್ಯಾಕ್ಸಿಮಮ್ ಯಾವುದಿರುತ್ತೆ ಅದನ್ನು ಕನ್ಸಿಡರ್ ಮಾಡಿರ್ತೀವಿ. ಸೊ ಅದು ಎ ಎಸ್ ಟಿ ರಿಕ್ವೈರ್ಡ್ ನಮ್ಮದು 1702 ಇದೆ, 1702 ಇದೆ, 2601 ಎ ಎಸ್ ಟಿ ಪ್ರೊವೈಡೆಡು. ಸೊ ಕಡಿಮೆ ಇದೆ. ಸೊ ಇದ್ರದ್ದು ಪಿ ಟಿ ಏನಾಗುತ್ತೆ, ಪಿ ಟಿ ಫಾರ್ಮುಲಾ ಏನಿದೆ, ಎ ಎಸ್ ಟಿ ಬೈ ಬಿ ಇಂಟು ಡಿ ಇಂಟು 100 ಏನಾಗುತ್ತೆ, ಎಸ್ ಟಿ 1702, ಬಿ ಅಂದರೆ ಎಷ್ಟು 2300, ಡಿ ಅಂದರೆ 600 ಮಲ್ಟಿಪ್ಲೈಡ್ ಬೈ 100 ಅಂದರೆ ಎಷ್ಟಾಗುತ್ತೆ 0.123% ಆಗುತ್ತೆ ಪಿ ಟಿ. ಇದು ಪಿ ಟಿ ರಿಕ್ವೈರ್ಡ್ ಇದೆ. ಹೌದಾ? ಪಿ ಟಿ ಪ್ರೊವೈಡೆಡ್ ಅಂದರೆ ಇದು ಪಿ ಟಿ ಈಸ್ ಈಕ್ವಲ್ಸ್ ಟು 2601 ಡಿವೈಡೆಡ್ ಬೈ 2300 ಇಂಟು 600 ಇಂಟು 100 ಎಷ್ಟು ಬರುತ್ತೆ 0.188% ಬರುತ್ತೆ ಪಿ ಟಿ ಪ್ರೊವೈಡೆಡ್. ಇದು ನಮಗೆ ಮುಂದೆ ಬೇಕಾಗುತ್ತೆ ಚೆಕ್ ಮಾಡುವಾಗ. ಸೊ ಪಿ ಟಿ ಪ್ರೊವೈಡೆಡು ಲೆಸ್ ಇದೆ, ಪಿ ಟಿ ಗ್ರೇಟರ್ ಇದೆ ಕಂಪೇರ್ ಟು ಪಿ ಟಿ ರಿಕ್ವೈರ್ಡ್. ಸೊ ಹೆನ್ಸ್ ನಾವು ಏನು ಹೇಳ್ಬೋದು, ಹೆನ್ಸ್ ಸೇಫ್ ಇನ್ ಫ್ಲೆಕ್ಚರ್ ಅಂತ ಹೇಳ್ಬೋದಾ? ಓಕೆ, ಈಗ ಶಿಯರ್ ಚೆಕ್ಕನ್ನು ಮಾಡಬೇಕು. ಶಿಯರ್ ಚೆಕ್ಕಲ್ಲಿ 2 ಟೈಪ್ಸ್ ಇದ್ದಾವೆ, 1 ವೇ ಶಿಯರು ಮತ್ತು 2 ವೇ ಶಿಯರು. 2 ವೇ ಶಿಯರ್ ಪಾಸ್ ಆಯಿತು ಅಂತಂದರೆ ಆಲ್ಮೋಸ್ಟ್ 1 ವೇ ಶಿಯರ್ ಪಾಸ್ ಆಗೇ ಆಗುತ್ತೆ. ಬಟ್ ನೀವು ಮೊದಲು 2 ವೇ ಶಿಯರನ್ನು ಕೂಡ ಚೆಕ್ ಮಾಡ್ಬೋದು. ಬಟ್ ನಾನೇನು ಮಾಡ್ತೀನಿ, 1 ವೇ ಶಿಯರನ್ನು ಚೆಕ್ ಮಾಡ್ತೀನಿ ಮೊದಲು. ಸೊ ಒನ್ ವೇ ಶಿಯರ್ ಅಂತಂದರೆ ಡಿ ಡಿಸ್ಟೆನ್ಸ್, ಕ್ರಿಟಿಕಲ್ ಸೆಕ್ಷನ್ ಎಲ್ಲಿರುತ್ತೆ, ಡಿ ಡಿಸ್ಟೆನ್ಸ್ ಫ್ರಮ್ ಫೇಸ್ ಆಫ್ ಕಾಲಮ್ ಇಂದ ಇರುತ್ತೆ ಒನ್ ವೇ ಶಿಯರು. ಹೌದಾ? ಇದೇನಿದೆ ಎಫೆಕ್ಟಿವ್ ಡೆಪ್ತ್ ಇದೆ, ಎಷ್ಟಿದೆ ನಮ್ಮದು 544 mm. ಹೌದಾ? ಸೊ ಇದೇನಿದೆ ಕ್ರಿಟಿಕಲ್ ಸೆಕ್ಷನ್ ಇದೆ. ಇಲ್ಲಿ ಒನ್ ವೇ ಶಿಯರಲ್ಲಿ ಮೊದಲು ಏನು ಮಾಡ್ತೀವಿ ಅಂತಂದರೆ, ಈ ಕ್ರಿಟಿಕಲ್ ಸೆಕ್ಷನಲ್ಲಿ ನಮ್ಮದು ಟೌ ವಿ ಎಷ್ಟು ಬರ್ತಾ ಇದೆ, ನಾಮಿನಲ್ ಶಿಯರ್ ಎಷ್ಟು ಬರ್ತಾ ಇದೆ ಅಂತ ಅನ್ನೋದನ್ನು ಚೆಕ್ ಮಾಡ್ತೀವಿ. ಅದಾದಮೇಲೆ ಕೆಪಾಸಿಟಿ ಆಫ್ ದಿಸ್ ಕ್ರಿಟಿಕಲ್ ಸೆಕ್ಷನನ್ನು ಚೆಕ್ ಮಾಡ್ತೀವಿ. ಇಫ್ ನಾಮಿನಲ್ ಶಿಯರ್ ಈಸ್ ಲೆಸ್ ದೆನ್ ಕೆಪಾಸಿಟಿ ಆಫ್ ಕ್ರಿಟಿಕಲ್ ಸೆಕ್ಷನ್ ಅಂತ ಬಂತು ಅಂತಂದರೆ ಅದು ಒನ್ ವೇ ಶಿಯರಲ್ಲಿ ಕೂಡ ಪಾಸ್ ಇದೆ ಅಂತ ಹೇಳ್ಬೋದು. ಇಫ್ ಇದು ಬರಲಿಲ್ಲ ಅಂತಂದರೆ ನಾವು ಏನು ಮಾಡಬೇಕಾಗುತ್ತೆ, ಡೆಪ್ತ್ ಆಫ್ ಫುಟಿಂಗು ಮತ್ತು ರಿಇನ್ಫೋರ್ಸ್ಮೆಂಟು ಎರಡೂ ಕೂಡ ಚೇಂಜ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದನ್ನು ಚೇಂಜ್ ಮಾಡಿ ನೋಡ್ಬೋದು. ಸೊ ದ್ಯಾಟ್ ಈ ಕ್ರಿಟೇರಿಯಾ ಪಾಸ್ ಆಗಬೇಕು, ಟೌ ವಿ ಈಸ್ ಲೆಸ್ ದೆನ್ ಟೌ ಸಿ ಆಗಬೇಕು. ಓಕೆನಾ? ಇದೇನಿದೆ 208 kN/m² ಇದೆ. ವಿಡ್ತ್ ಎಷ್ಟಿದೆ 2300 mm ಇದೆ. ಪ್ಲ್ಯಾನಲ್ಲಿ ನೋಡೋಣ ಯಾವ ಥರ ಅಂತ. ಒನ್ ವೇ ಶಿಯರ್ ಎಲ್ಲಿ ಬರ್ತಾ ಇದೆ, ಕ್ರಿಟಿಕಲ್ ಸೆಕ್ಷನ್ನು ಡಿ ಡಿಸ್ಟೆನ್ಸ್ ಫ್ರಮ್ ಫೇಸ್ ಆಫ್ ಕಾಲಮ್. ಓಕೆನಾ? ಸೊ ಇದು ಕಾಲಮ್ ಡೈಮೆನ್ಷನ್ ಎ ಮತ್ತು ಕಾಲಮ್ ಡೈಮೆನ್ಷನ್ ಬಿ ಅಂತ ಹೇಳ್ಬೋದು. ಸೊ ಇಲ್ಲಿ
230 mm, 1035 mm, 1035 mm. ಓಕೆನಾ? ಈಗ ನಾವು ಶಿಯರ್ ಫೋರ್ಸನ್ನು ಆ ಕ್ರಿಟಿಕಲ್ ಸೆಕ್ಷನಲ್ಲಿ, ಇಲ್ಲಿ ಕ್ರಿಟಿಕಲ್ ಸೆಕ್ಷನಲ್ಲಿ ಶಿಯರ್ ಫೋರ್ಸ್ ಎಷ್ಟು ಬರ್ತಾ ಇದೆ ಅಂತ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ? ವಿ ಈಸ್ ಈಕ್ವಲ್ಸ್ ಟು ನೆಟ್ ಅಪ್ವರ್ಡ್ ಸಾಯಿಲ್ ಪ್ರೆಷರ್ multiplied by total width of footing multiplied by length of footing minus size of column divided by 2 minus of D. ಓಕೆನಾ? ಸೊ ನೆಟ್ ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಅಂದರೆ ಎಷ್ಟಿದೆ? 208 ಇದೆ. ಟೋಟಲ್ ವಿಡ್ತ್ ಆಫ್ ಫೂಟಿಂಗ್ ಎಷ್ಟಿದೆ? 2.3 ಇದೆ. ಲೆಂತ್ ಆಫ್ ಫೂಟಿಂಗ್ ಏನಿದೆ? ಸೇಮ್ ಇದೆ, 2.3 ಇದೆ. ಸೈಜ್ ಆಫ್ ಕಾಲಮ್ ಏನಿದೆ? 0.23 ಇದೆ. ಡಿವೈಡೆಡ್ ಬೈ 2 ಮೈನಸ್ ಡಿ ಅಂದರೆ 544 mm, 0.544 ಮೀಟರ್. ಸೊ ಆನ್ಸರ್ ಏನು ಬರುತ್ತೆ? 235 ಕಿಲೋ ನ್ಯೂಟನ್ ಬರುತ್ತೆ. ಸೊ ಇದು ವಿ ಆಯಿತು. ವಿ ಯು ಅಂತಂದರೆ 235 ಮಲ್ಟಿಪ್ಲೈಡ್ ಬೈ 1.5 ಎಷ್ಟು ಬರುತ್ತೆ? 352.5 ಕಿಲೋ ನ್ಯೂಟನ್ ಬರುತ್ತೆ. ಓಕೆನಾ? ಅದಾದಮೇಲೆ ಈಗ ಟವಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ವಿ ಯು ಬೈ ವಿ ಡಿ ಅಂತ ಹೇಳ್ಬೋದಾ? ಸೊ ವಿ ಯು ಅಂತಂದರೆ ಎಷ್ಟು ಬಂದಿದೆ? 352.5 ಇಂಟು 10⁻³ ಬಿ ಅಂದರೆ 2300, ಡಿ ಅಂದರೆ 544. ಎಷ್ಟು ಬರ್ತಾ ಇದೆ? 0.281 ನ್ಯೂಟನ್ ಪರ್ mm ಸ್ಕ್ವೇರ್ ಆರ್ MPa. ಹೌದಾ? ಇದು ಟವಿ ಆಯಿತು, ನಾಮಿನಲ್ ಶಿಯರ್ ಆಯಿತು. ಈಗ ಕ್ರಿಟಿಕಲ್ ಶಿಯರು ಆ ಸೆಕ್ಷನಲ್ಲಿ ಎಷ್ಟು ಬರ್ತಾ ಇದೆ ಅಂತ ಯಾವ ಥರ ಇದು ಮಾಡ್ಬೋದು ಅಂತಂದರೆ, ನಮ್ದೇನು ಪಿ ಟಿ ಪ್ರೊವೈಡೆಡ್ ಇರುತ್ತಲ್ಲ, ಎಷ್ಟಿದೆ ಪಿ ಟಿ ಪ್ರೊವೈಡೆಡು? ಪಿ ಟಿ ಪ್ರೊವೈಡೆಡು 0.188% ಇದೆ. 0.188% ಅಂತಂದರೆ ಯಾವ ಥರ ನಾವು ಇದು ಮಾಡ್ಬೋದು? ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ, ನಾವು IS 456 ಟೇಬಲ್ 19 ಇಲ್ಲಿ ಶಿಯರ್ ಸ್ಟ್ರೆಂತ್ ಕಾಂಕ್ರೀಟ್ ಟೌಸಿಯನ್ನು ಕ್ಯಾಲ್ಕುಲೇಟ್ ಯಾವ ಥರ ಮಾಡ್ತೀವಿ ಅಂತಂದರೆ, ಇಲ್ಲಿ ಪಿ ಟಿ ಪ್ರೊವೈಡೆಡ್ ಇದೇನಿರುತ್ತಿಲ್ಲ, ಇದು ಪಿ ಟಿ ಇದೆ, ಇದೇನಿದೆ ಗ್ರೇಡ್ ಆಫ್ ಕಾಂಕ್ರೀಟ್ ಮೇಲೆ ನಮ್ದು ವ್ಯಾಲ್ಯೂಸ್ ಇದ್ದಾವೆ. ಹೌದಾ? ಸೊ ಈಗ ನಮ್ದು ಎಷ್ಟಿದೆ? 0.188 ಇದೆ. ಅಂದರೆ 0.15 ಮತ್ತು 0.25 ಎರಡರ ನಡು ಬರುತ್ತೆ. ಸೊ ಹಾಗಾಗಿ ಈ ವ್ಯಾಲ್ಯೂನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಂತೆ, ಡೋಂಟ್ ವರಿ. ಸೊ ಟೇಬಲ್ 19 IS 456 ಇಲ್ಲೇನಿದೆ? ಪಿ ಟಿ ಇದೆ, ಇಲ್ಲೇನಿದೆ M20 ಗ್ರೇಡ್ದು ವ್ಯಾಲ್ಯೂಸ್ ಇರುತ್ತೆ. ಸೊ 0.15, 0.188, 0.25. ಹೌದಾ? 0.15 ಏನು ಬರುತ್ತೆ? M20ಗೆ 0.15 ಅಂತಂದರೆ 0.28 ಮತ್ತು 0.36. 0.28, 0.36 ಇದು ಗೊತ್ತಿಲ್ಲ, ಇದೇ ನಮ್ಮದು ಟೌಸಿ. ಹೌದಾ? ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತಂದರೆ, ಇಂಟರ್ಪೋಲೇಷನ್ ಮೆಥಡ್. ಕ್ಯಾಲ್ಸಿಯಲ್ಲಿ ಫಸ್ಟು ಮೋಡ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 3, 2 ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಹಾಕಬೇಕು. 0.15, 0.25, 0.15, 0.28, 0.36. ಓಕೆನಾ? ನೆಕ್ಸ್ಟ್ AC ಎಂಟರ್ ಏನು ಮಾಡಬೇಕು? 0.188 ಬೇಕಿದೆ ನಮಗೆ. ಸೊ ಹಾಗಾಗಿ 0.188 ಎಂಟರ್, ಶಿಫ್ಟ್ 155 ಎಂಟರ್. ಏನು ಬರ್ತಾ ಇದೆ ಆನ್ಸರು? 0.3106. ಸೊ 28 ಮತ್ತು 36 ಒಳಗಡೆ ಇದೆ. ಸೊ ಹಾಗಾಗಿ ಇಂಟರ್ಪೋಲೇಷನ್ ಮೆಥಡಲ್ಲಿ 0.3104 ನಮ್ಮದು ಟೌಸಿ ವ್ಯಾಲ್ಯೂ ಬಂತು. ಹೌದಾ? ಸೊ ಈಗ ಟವಿ ವ್ಯಾಲ್ಯೂ ಏನಿತ್ತು? 0.281 ಇದೆ. ಟವಿ 0.281 ಇದೆ. ಟೌಸಿ 0.3104 ಇದೆ. ಸೊ ಟವಿ ಈಸ್ ಲೆಸ್ ದ್ಯಾನ್ ಟೌಸಿ. ಹೆನ್ಸ್ ನಾವು ಏನು ಹೇಳ್ಬೋದು? ಪ್ರೊವೈಡೆಡ್ ಡೆಪ್ತ್ ಆ್ಯಂಡ್ ರಿನ್ಫೋರ್ಸ್ಮೆಂಟ್
ಈಸ್ ಓಕೆ ಫಾರ್ ಒನ್ ವೇ ಶಿಯರ್ ಅಂತ ಹೇಳ್ಬೋದಾ, ಆರ್ ಸೇಫ್ ಒನ್ ವೇ ಶಿಯರ್ ಈಸ್ ಸೇಫ್ ಅಂತ ಹೇಳ್ಬೋದಾ? ಓಕೆನಾ? 1 minute. ಈಗ ಒನ್ ವೇ ಶೇರ್ ಆಯ್ತಾ, ನೆಕ್ಸ್ಟ್ ಟೂ ವೇ ಶೇರ್. ಟೂ ವೇ ಶೇರ್ ಅಂದರೆ ಒನ್ ವೇ ಶೇರ್ ಅಂದರೆ ಡಿ ಡಿಸ್ಟೆನ್ಸ್ ಕ್ರಿಟಿಕಲ್ ಸೆಕ್ಷನ್ ಎಲ್ಲಿರುತ್ತೆ, ಡಿ ಡಿಸ್ಟೆನ್ಸ್ ಫ್ರಮ್ ಫೇಸ್ ಆಫ್ ಕಾಲಮ್ ಇರುತ್ತೆ. ಟೂ ವೇ ಶೇರ್ ಅಂತಂದರೆ D/2 ಡಿಸ್ಟೆನ್ಸ್ ಫ್ರಮ್ ಫೇಸ್ ಆಫ್ ಕಾಲಮ್ ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಕೂಡ D/2, ಇದು ಕೂಡ D/2, ಇದು ಕೂಡ D/2. ಓಕೆನಾ? ಸೊ ನಾವು ಇದು ಲೆಂತನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ಇದು ಕಾಲಮ್ ಡೈಮೆನ್ಷನ್ಸ್ ಏನಿದೆ ಅಲ್ಲ, ಇದನ್ನು ಎ ಅಂತ ಹೇಳೋಣ, ಇದು ಡೈಮೆನ್ಷನ್ಸನ್ನು ನಾನು ಬಿ ಅಂತ ಹೇಳ್ತೀನಿ. ಸೊ ಟೋಟಲ್ ಏನಾಗುತ್ತೆ, ಇದು ಎ ಪ್ಲಸ್ ಈ ಕಡೆ D/2 ಮತ್ತು ಈ ಕಡೆ D/2 ಅಂದರೆ ಟೋಟಲ್ 1D ಆಯಿತಾ. ಸೊ ಎ ಪ್ಲಸ್ ಡಿ, ಸೇಮ್ ಥಿಂಗು ಬಿ ಪ್ಲಸ್ ಡಿ, ಈ ಕಡೆ D/2 ಈ ಕಡೆ D/2 ಡಿ ಆಗುತ್ತೆ. ಬಿ ಅಂತಂದರೆ ಕಾಲಮ್ ಡೈಮೆನ್ಷನ್ಸ್ ಇದೆ. ಓಕೆನಾ? ಸೊ ಇಲ್ಲಿ ಎ ಅಂತಂತಂದರೆ ಎಷ್ಟಿದೆ, ಇದು ಕಾಲಮ್ ಡೈಮೆನ್ಷನ್ಸು 0.23 ಇದೆ. ಡಿ ಅಂತಂದರೆ 544 ಅಂದರೆ 0.544. ಆನ್ಸರ್ ಏನು ಬರುತ್ತೆ ನಮ್ಮದು 0.774 ಬಂದಿರುತ್ತೆ. ಓಕೆನಾ? ಸಿಮಿಲರ್ಲಿ ಇಲ್ಲೇನಿದೆ, ಬಿ ಅಂದರೆ 0.23 ಇದೆ, ಕಾಲಮ್ ಡೈಮೆನ್ಷನ್ಸ್ ಏನಿದೆ 0.23 ಇದೆ, ಹೌದಾ? ಸೊ 0.544 ಡಿ ಅಂತಂದರೆ ಎಷ್ಟು ಬರುತ್ತೆ, 0.774 ಬರುತ್ತೆ. ಈಗ ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಹೌದಾ? ಸೊ ಈ ಏರಿಯಾ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ಒಂಚೂರು ಡಯಾಗ್ರಾಮ್ ಒಂಚೂರು ಚೇಂಜ್ ಆಗಿದೆ. ಓಕೆ, ಬಿಯರ್ ಮಾಡ್ಕೊಳ್ಳಿ. ಇದನ್ನು ಪೆರಿಮೀಟರ್ ಏರಿಯಾ ಅಂತ ಹೇಳೋಣ. ಓಕೆನಾ? ಸೊ ಇದನ್ನು ಟೋಟಲ್ ಏರಿಯಾ ಆಫ್ ಫೂಟಿಂಗ್ ಮೈನಸ್ ಇನ್ನರ್ ಏರಿಯಾ ಆಫ್ ಫೂಟಿಂಗ್, ಇಂಟರ್ನಲ್ ಏರಿಯಾ ಆಫ್ ಫೂಟಿಂಗ್ ಅಂತ ಮಾಡಿದರೆ ನಮಗೆ ಈ ಏರಿಯಾ ಸಿಕ್ಬಿಡುತ್ತೆ. ಸೊ ಟೋಟಲ್ ಏರಿಯಾ ಆಫ್ ಫೂಟಿಂಗ್ ಮೈನಸ್ ಇಂಟರ್ನಲ್ ಏರಿಯಾ ಆಫ್ ಫೂಟಿಂಗ್. ಟೋಟಲ್ ಏರಿಯಾ ಆಫ್ ಫೂಟಿಂಗ್ ಅಂತಂದರೆ ಇದೆಷ್ಟಿದೆ 2.3, ಇದೆಷ್ಟಿದೆ 2.3 ಇದೆ. ಓಕೆನಾ? ಇಂಟರ್ನಲ್ ಏರಿಯಾ ಇದೆಷ್ಟಿದೆ 0.774 ಇದೆ, 0.774 ಇದೆ. ಹೌದಾ? ಸೊ ಇದೆಷ್ಟಾಗುತ್ತೆ 5.29 ಮೈನಸ್ 0.599, ಆನ್ಸರ್ 4.691 ಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ನಮ್ಮದು ಪೆರಿಮೀಟರ್ ಏರಿಯಾ ಆಯಿತು. ಹೌದಾ? ಸೊ ಈಗ ಶಿಯರ್ ಫೋರ್ಸ್ ಎಷ್ಟು ಬರ್ತಾ ಇದೆ ಈ ಪೆರಿಮೀಟರ್ ಏರಿಯಾ ಮೇಲೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ವಿ ಈಸ್ ಈಕ್ವಲ್ಸ್ ಟು ನೆಟ್ upward soil pressure multiplied by perimeter area. So 208 multiplied by 4.691. ಇದೇನಿದೆ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರಲ್ಲಿದೆ, ಇದೇನಿದೆ ಮೀಟರ್ ಸ್ಕ್ವೇರಲ್ಲಿದೆ. ಸೊ ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್. ಆನ್ಸರ್ ಏನು ಬರುತ್ತೆ 976 ಕಿಲೋ ನ್ಯೂಟನ್ ಬರುತ್ತೆ.
ವಿ ಅಂದರೆ. ಸೊ ವಿ ಯು 1.5 ಇಂಟು 976 ಎಷ್ಟು ಬರುತ್ತೆ ಆನ್ಸರು? 1464 ಕಿಲೋನ್ಯೂಟನ್ ವಿ ಯು. ಓಕೆನಾ? ಸೊ ಈಗ ಟವ್ ವಿ ಕ್ಯಾಲ್ಕುಲೇಷನ್ ಮಾಡಬೇಕು. ಟವ್ ವಿ ಯಾವ ಥರ? ವಿ ಯು ಬೈ ಬಿ ಡ್ಯಾಶ್ ಇಂಟು ಡಿ ಅಂತ ಹೇಳ್ಬೋದು. ಬಿ ಡ್ಯಾಶ್ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಪೆರಿಮೀಟರ್ ಲೆಂತ್ ಆಫ್ ಶಿಯರ್ ಏರಿಯಾ. ಪೆರಿಮೀಟರ್ ಲೆಂತ್ ಆಫ್ ಶಿಯರ್ ಏರಿಯಾ ಅದು ಯಾವ ಥರ ಬರುತ್ತೆ? ಎಷ್ಟಿದೆ? 0.774 ಮೀಟರ್ ಇದೆ. ಇದೆಷ್ಟಿದೆ? 0.774 ಮೀಟರ್ ಇದೆ. ಸೊ ನಾನು ಇದನ್ನು ಪಿ ಅಂತೀನಿ, ಇದನ್ನು ಕ್ಯೂ ಅಂತೀನಿ, ಇದನ್ನು ಆರ್ ಅಂತೀನಿ, ಇದನ್ನು ಎಸ್ ಅಂತೀನಿ. ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಅಂತಂದರೆ ಪೆರಿಮೀಟರ್ ಲೆಂತ್ ಆಫ್ ಶಿಯರ್ ಏರಿಯಾ ಅಂತ ಹೇಳ್ಬೋದು. ಸೊ ಪಿ, ಇದು ಕ್ಯೂ, ಇದು ಆರು, ಇದು ಎಸ್. ಓಕೆನಾ? ಆನ್ಸರ್ ಎಷ್ಟು ಬರುತ್ತೆ? 3.096 ಮೀಟರ್ ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಎಮ್ ಎಮ್ ಅಂತಂದರೆ 3096 mm. ಇದನ್ನು ನಾವು ಬಿ ಡ್ಯಾಶ್ ಅಂತ ಹೇಳ್ತೀವಿ. ಓಕೆನಾ? ಸೊ ಫೈನಲಿ ಇಲ್ಲಿ ವಿ ಯು ಎಷ್ಟು ಬಂತು? 1464 ಇದೆ ಇಂಟು 10⁻3. ಬಿ ಡ್ಯಾಶ್ ಅಂದರೆ 3096, ಡಿ ಅಂದರೆ 544. ಟವಿ ಏನಾಗುತ್ತೆ? 0.869 ನ್ಯೂಟನ್ ಪರ್ mm². ಓಕೆನಾ? ಈಗ ಟೌ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಟೌ ಸಿ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಇಲ್ಲೊಂದು ಕ್ರಿಟೇರಿಯಾ ಇದೆ IS 456ಅಲ್ಲಿ, ಕ್ಲಾಸ್ ನಂಬರ್ 31.6.3. ಇಲ್ಲಿ ಏನು ಹೇಳುತ್ತೆ ಅಂತಂದರೆ permissible shear stress when shear reinforcement is not provided, the calculated shear stress at the critical section shall not exceed KS into tau c ಅಂತ ಹೇಳ್ತಾ ಇದೆ. ಸೊ KS ಅಂತಂದರೆ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ 0.5 ಪ್ಲಸ್ ಬೀಟಾ ಸಿ, ಬಟ್ ನಾಟ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಬೀಟಾ ಸಿ ಅಂತಂದರೆ ಶಾರ್ಟ್ ಸೈಡ್ ಆಫ್ ಕಾಲಮ್ ಡಿವೈಡೆಡ್ ಬೈ ಲಾಂಗ್ ಸೈಡ್ ಆಫ್ ಕಾಲಮ್. ಓಕೆನಾ? ಸೊ ಟೌ ಸಿ ಅಂತಂದರೆ 0.25 ಅಂಡರ್ ರೂಟ್ ಆಫ್ FCK. ಇದು ಲಿಮಿಟ್ ಸ್ಟೇಟ್ ಮೆಥಡ್ ಯೂಸ್ ಮಾಡುವಾಗ. ಇಫ್ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಇದ್ದರೆ 0.16, ಬಟ್ ನಮ್ಮದು ಲಿಮಿಟ್ ಸ್ಟೇಟ್ ಇದೆ. ಸೊ 0.25 ಅಂಡರ್ ರೂಟ್ ಆಫ್ FCK ಅನ್ನು ನಾವು ಯೂಸ್ ಮಾಡ್ತೀವಿ. ಓಕೆನಾ? ಸೊ ಏನಾಗುತ್ತೆ ನಮ್ಮದು? KS ಇಂಟು ಟೌ ಸಿ ಅಂತ ಹೇಳ್ತಾ ಇದ್ದಾರೆ. ಸೊ KS ಅಂತಂದರೆ 0.5 ಬೀಟಾ ಸಿ. ಬೀಟಾ ಸಿ ಅಂತಂದರೆ ಶಾರ್ಟ್ ಸೈಡ್ ಆಫ್ ಕಾಲಮ್ ಡಿವೈಡೆಡ್ ಬೈ ಲಾಂಗ್ ಸೈಡ್ ಆಫ್ ಕಾಲಮ್. ನಮ್ಮದು 230 ಇದೆ. ಸೊ ಹಾಗಾಗಿ 1 ಬರುತ್ತೆ. ಸೊ 0.5 ಪ್ಲಸ್ 1 ಅಂದರೆ 1.5 ಆಯಿತು ನಮ್ಮದು KS. ಬಟ್ ಇಲ್ಲಿ ಏನು ಹೇಳ್ತಾ ಇದೆ? ಇಟ್ ಶುಡ್ ನಾಟ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತಾ ಇದೆ ಈ ವ್ಯಾಲ್ಯೂ, KS ವ್ಯಾಲ್ಯೂ. ಸೊ ಹಾಗಾಗಿ ನಾನೇನು ಮಾಡ್ತೀನಿ? KS ಈಕ್ವಲ್ಸ್ ಟು 1 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ಆಗ ನೆಕ್ಸ್ಟ್ ಟೌ ಸಿ ಏನಾಗುತ್ತೆ? 0.25 ಅಂಡರ್ ರೂಟ್ ಆಫ್ FCK. 1.118 ನ್ಯೂಟನ್ ಪರ್ mm² ಬರುತ್ತೆ ಟೌ ಸಿ ವ್ಯಾಲ್ಯೂ. ಸೊ KS ಇಂಟು ಟೌ ಸಿ ಏನಾಗುತ್ತೆ? 1 ಇಂಟು 1.118. ಸೊ 1.118 ಇದು ನಮ್ಮದು ಟೌ ಸಿ ಆಯಿತಾ? ಸೊ ಟೌ ವಿ ಏನಿದೆ? .869 ಇದೆ. ಟೌ ಸಿ ಏನಿದೆ? 1.118 ಇದೆ. ಸೊ ಟೌ ವಿ ಇಸ್ ಲೆಸ್ ದೆನ್ ಟೌ ಸಿ ಇದೆನಾ? ಎಸ್ ಇದೆ.
ಸೊ ಹೆನ್ಸ್ 2 way shear ಆಲ್ಸೋ ಸೇಫ್ ಅಂತ ಹೇಳ್ಬೋದಾ. ಸೊ ಫೈನಲಿ ನಮ್ಮದು ಡೀಟೇಲಿಂಗ್ಸ್ ಯಾವ ಥರ ಇರುತ್ತೆ, ಔಟ್ಪುಟ್ ಏನಿದೆ. ಇದು ಅಪ್ವರ್ಡ್ ಸಾಯಿಲ್ ಪ್ರೆಷರ್. ಎಷ್ಟಿದೆ? 208 kN/m². ಇದೆ. ಇದೇನಿದೆ? ಟಿ ಎಷ್ಟು ಪ್ರೊವೈಡ್ ಮಾಡಿದ್ದೀವಿ ನಾವು ಕನ್ಸಿಡರ್ ಮಾಡ್ತಾ ಇರೋದು. ಟಿ ಈಸ್ ಈಕ್ವಲ್ಸ್ ಟು ಇಲ್ಲಿ ಆಲ್ರೆಡಿ ಇಲ್ಲಿ ಮೊದಲು ಮಾಡಿದ್ದಿದೆ. ಆಲ್ ಎಲ್ಲ ಸೇಫ್ ಆಗಿದ್ದು. ಡಿ ಏನಿದೆ? 600 mm ಇದೆ. ಸೊ 600 mm ಅನ್ನು ಕನ್ಸಿಡರ್ ಮಾಡೋಣ. 600 mm ಓಕೆನಾ. ಇಲ್ಲಿ 1000 kN ಟೋಟಲ್ ಇದೆ. ಅದಾದಮೇಲೆ ರಿನ್ಫೋರ್ಸ್ಮೆಂಟ್ ಯಾವ ಥರ ಅಂತಂದರೆ ಅಲಾಂಗ್ ವೈ ಡೈರೆಕ್ಷನಲ್ಲಿ T12 ಎಟ್ 100 mm. ನಾವು ಬೋತ್ ಡೈರೆಕ್ಷನಲ್ಲಿ 100 mm ಅಂತ ತೊಗೊಂಡಿದ್ದೀವಿ. ಸೊ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ ಸ್ಕ್ವೇರ್ ಫುಟಿಂಗ್ ಇದೆ, ಸ್ಕ್ವೇರ್ ಕಾಲಮ್ ಇದೆ. ಸೊ ಆಲ್ಮೋಸ್ಟು ಎರಡು ಸೇಮ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ? T12 ಎಟ್ 100 ಅಲಾಂಗ್ ವೈ ಡೈರೆಕ್ಷನ್, ಅಲಾಂಗ್ ಎಕ್ಸ್ ಡೈರೆಕ್ಷನ್ನು T12 ಎಟ್ 100 mm ಓಕೆನಾ. ಇದೆಷ್ಟು ಡೈಮೆನ್ಷನ್ಸ್ ಏನಿದೆ? 2300 mm. ಇದು ಡೈಮೆನ್ಷನ್ಸ್ ಏನಿದೆ? 2300 mm ಓಕೆನಾ. ಸೊ ಈ ಥರ ನಾವು ಮ್ಯಾನ್ಯುವಲ್ ಡಿಸೈನ್ ಅಂತೂ ಮಾಡಿದ್ವಿ. ಈಗ ನಮ್ಮದು ಇಂಪಾರ್ಟೆಂಟ್ ವ್ಯಾಲ್ಯೂಸನ್ನು ಇಲ್ಲಿ ಇನ್ಪುಟ್ ಕೊಡೋಣ. ಮ್ಯಾನ್ಯುವಲ್ ಡಿಸೈನಲ್ಲಿ ಅಪ್ವರ್ಡ್ ಸಾಯಿಲ್ ಪ್ರೆಷರ್ ಎಷ್ಟು ಬಂದಿದೆ? 208 ಇದೆ. ಸೊ 208. ಎಫೆಕ್ಟಿವ್ ಸ್ಲ್ಯಾಬ್ ಥಿಕ್ನೆಸ್ ಎಷ್ಟಿದೆ? ಡಿ ಎಫೆಕ್ಟಿವ್ 544 mm ಇದೆ. ಸೊ 544 ಇನ್ಪುಟ್ ಕೊಟ್ಬಿಡೋಣ. ಎಫೆಕ್ಟಿವ್ ಪಂಚಿಂಗ್ ಪೆರಿಮೀಟರ್ ಬಿ ಡ್ಯಾಶ್ ಎಷ್ಟಿದೆ? 2way shear ಅಲ್ಲಿ ಇದನ್ನು ನೋಡಿದ್ದೀವಿ ಅಲ್ಲ. ಸೊ ಬಿ ಡ್ಯಾಶ್ ಅಂತಂದರೆ 3096 mm ಇದೆ. 3096 mm. ಕವರ್ ಎಷ್ಟಾಗುತ್ತೆ? 600 - 544 ಅಂತಂದರೆ 56 mm ಆಗುತ್ತೆ. ಸೊ ಟವಿ 2way shear ಅಲ್ಲಿ ಟವಿ ಎಷ್ಟು ಬಂದಿದೆ ನಮ್ಮದು? ಇದು 2way shear ಇದೆ ಹೌದಾ. ಎಲ್ಲಿದೆ 2way shear? ಹೆನ್ಸ್ 2way shear ಸೇಫ್ ಅಂತ ಹೇಳ್ತಾ ಇದ್ದೀವಲ್ಲ. ಇಲ್ಲಿ ಟವಿ ಏನು ಬಂದಿದೆ? ಇಲ್ಲಿ ಟವಿ 0.869 ಬಂದಿದೆ. 0.869 ಬಂದಿದೆ ಓಕೆನಾ. ಟೌಸಿ ಕೆ ಎಸ್ ಇಂಟು ಟೌಸಿ ವ್ಯಾಲ್ಯೂ ಏನು ಬಂದಿದೆ? ಕೆ ಎಸ್ ಇಂಟು ಟೌಸಿ ಎಷ್ಟು ಬಂದಿದೆ? 1.118 ಬಂದಿದೆ. ಸೊ 1.118 ಇನ್ಪುಟ್ ಕೊಟ್ವಿ ಓಕೆನಾ. ಸೊ ಪಂಚಿಂಗ್ ಶಿಯರ್ ರೇಷಿಯೋ ಏನಾಯಿತು? ಟವಿ ಡಿವೈಡೆಡ್ ಬೈ ಟೌಸಿ ಅಂತಂದರೆ ಏನು ವ್ಯಾಲ್ಯೂ ಬರ್ತಾ ಇದೆ? 0.78 ಬರ್ತಾ ಇದೆ. ಸೊ ಒನ್ ವೇ ಶಿಯರ್ ಕೂಡ ಚೆಕ್ ಮಾಡಿದ್ದೀವಿ ನಾವು. ಒನ್ ವೇ ಶಿಯರಲ್ಲಿ ಇದೇನು ಬಂದಿದೆ? ಹೆನ್ಸ್ ಪ್ರೊವೈಡ್ ಡೆಪ್ತ್ ರಿನ್ಫೋರ್ಸ್ಮೆಂಟ್ ಸೇಫ್ ಫಾರ್ ಒನ್ ವೇ ಶಿಯರ್ ಅಂತ ಹೇಳ್ತಾ ಇದ್ದೀವಲ್ಲ. ಸೊ ಟವಿ ಏನು ಬಂದಿದೆ? 0.281 ಬಂದಿದೆ ಒನ್ ವೇ ಶಿಯರಲ್ಲಿ. ಸೊ ಟವಿ 0.281 ಓಕೆನಾ. ಟೌಸಿ ಏನು ಬಂದಿದೆ? 0.3104 0.3104 ಓಕೆನಾ. ಸೊ ಡೀಟೇಲಿಂಗ್ ಏನಾಯಿತು ನಮ್ಮದು? T12 ಎಟ್ 100 mm ಸ್ಪೇಸಿಂಗ್ ಅಂತ ನಮ್ಮದು ಡೀಟೇಲಿಂಗ್ ಬರ್ತಾ ಇದೆ ಬೋತ್ ಡೈರೆಕ್ಷನಲ್ಲಿ. ಇಲ್ಲಿ ಆಲ್ರೆಡಿ ನಾವು ಡೀಟೇಲಿಂಗ್ ಮಾಡಿದ್ದೀವಿ ಅಲ್ಲ. ಇದು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದಿದೆ? ಇಲ್ಲಿ ನೀವು ನೋಡ್ಬೋದು. ಒನ್ ವೇ ಶಿಯರ್ ಕ್ಯಾಲ್ಕುಲೇಟ್ ಮಾಡುವಾಗ ನಾನೇನು ಕನ್ಸಿಡರ್ ಮಾಡಿದ್ದೆ? ಇಲ್ಲಿ T12 ಕನ್ಸಿಡರ್ ಮಾಡಿದ್ದೆ. ಸೊ ಎಷ್ಟು ಪ್ರೊವೈಡೆಡ್ ಏನಾಗ್ತಾ ಇದೆ? 100 mm ಇದೆ. ಸೊ ಇದ್ರ ಮೇಲೆ ನಾವು ಮುಂದೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿದ್ದೀವಿ ಓಕೆನಾ. ಇದಾದಮೇಲೆ ಲೆಂತ್ ಇಂಟು ವಿಡ್ತ್ ಏನಿದೆ? 2300 ಲೆಂತ್ ಮತ್ತು ವಿಡ್ತು. ಇದು ನಮ್ಮದು ಸ್ಕ್ವೇರ್ ಫುಟಿಂಗ್ದು ವ್ಯಾಲ್ಯೂಸ್, ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಅದು ಹೌದಾ. ಈಗ ಎಕ್ಸೆಲ್ ಶೀಟಲ್ಲಿ ಇದು ಎಕ್ಸೆಲ್ ಶೀಟ್ ಏನಿದೆ ನಾವು ಕ್ರಿಯೇಟ್ ಮಾಡಿದ್ದಿದೆ. ಸೊ ಈಸಿ ಆಗುತ್ತೆ ನಮಗೆ ಕೂಡ. ಮ್ಯಾನ್ಯುವಲ್ ಮಾಡ್ತಾ ಕೂತ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತಲ್ಲ. ಸೊ ಹಾಗಾಗಿ ಎಕ್ಸೆಲ್ ಶೀಟನ್ನು ಪ್ರಿಪೇರ್ ಮಾಡಿದ್ದೀವಿ. ನಿಮಗೆ ಈ ಎಕ್ಸೆಲ್ ಶೀಟ್ಸು ಅದು ಬೇಕಾಗಿತ್ತು ಅಂತಂದರೆ ನೀವು ನಮ್ಮದು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಏನಿದೆ ಅಂತಂದರೆ www.phbconsultants.in ಇಲ್ಲಿ ನೀವು ವಿಸಿಟ್ ಮಾಡಿ ನಾವು
ಇ ಟ್ಯಾಪ್ಸ್ ಕೋರ್ಸ್ ಕೂಡ ಇದೆ, ನಿಮಗೆ ಬೇಕಾದರೆ ಇ ಟ್ಯಾಪ್ಸ್ ಕೋರ್ಸನ್ನು ಕೂಡ ಎನ್ರೋಲ್ ಮಾಡ್ಬೋದು. ಎಕ್ಸೆಲ್ ಶೀಟ್ಸ್ ಇದೆ, ಸೇಫ್ ಕೋರ್ಸ್ ಇದೆ. ಓಕೆನಾ. ಸೊ ಸ್ಟ್ರಕ್ಚರಲ್ ಡಿಸೈನ್ ನೀವು ಇಲ್ಲಿ ಕಲಿಬೋದು, ಈ ವೆಬ್ಸೈಟನ್ನು ನೀವು ವಿಸಿಟ್ ಮಾಡಿ. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟು ಈಗ ಡೆಡ್ ಲೋಡ್ ಅಂತಂತಂದರೆ ನಮ್ಮದು ರಿಕ್ವೈರ್ಡ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನಮಗೆ ಈ ಒಂದು ಡಾಟಾ ಅಲ್ಲಿ ಡೆಡ್ ಲೋಡು 700, ಲೈವ್ ಲೋಡು 300. ವಿಡ್ತ್ ಆಫ್ ಕಾಲಮು ಡೆಪ್ತ್ ಆಫ್ ಕಾಲಮು ಎರಡು ಸೇಮ್ ಇದೆ, 230 mm. ಸೊ FE 500 M20, FE 500 M20. SBC ಎಷ್ಟು ಕೊಟ್ಟಿದ್ದಾರೆ? 250. ಅಲೋಯಬಲ್ ಸೆಟಲ್ಮೆಂಟು 25 mm. ಎಕ್ಸ್ಟ್ರಾ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ ನಾನು 10% ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ರಿಕ್ವೈರ್ಡ್ ಏರಿಯಾ ಫೂಟಿಂಗ್ ಏನು ಇದೇನಿದೆಯಲ್ಲ ಇದು ರಿಕ್ವೈರ್ಡ್ ಏರಿಯಾ ಇರುತ್ತೆ, ಮತ್ತು ಔಟ್ಪುಟ್ ಏನು ಕ್ಯಾಲ್ಕುಲೇಷನ್ ಆದಮೇಲೆ ರಿಸಲ್ಟ್ ಬಂದಿರುತ್ತಲ್ಲ ಆ ಔಟ್ಪುಟ್ ಇಲ್ಲಿರುತ್ತೆ. ಸೊ ಇದು ಎಲ್ಲೋ ಏನಿದೆಯಲ್ಲ ಇದನ್ನು ಕಂಪ್ಯಾರಿಸನ್ ಮಾಡಿ ಇಲ್ಲಿ ಆ್ಯಕ್ಷನ್ ನಾವು ಏನು ಹೇಳಿದ್ದೀವಲ್ಲ, ರೌಂಡ್ ಅಪ್ ಅಂದರೆ ರೌಂಡ್ ಅಪ್ ಮಾಡೋದು, ಡಬಲ್ ಅಂತಂದರೆ ಡಬಲ್ ಮಾಡೋದು, ರೌಂಡ್ ಡೌನ್ ಅಂದರೆ ರೌಂಡ್ ಡೌನ್ ಮಾಡೋದು, ಈ ಥರ ಇಲ್ಲಿ ಆ್ಯಕ್ಷನ್ ಕೊಟ್ಟಿದ್ದೀವಿ. ಪ್ರೊವೈಡೆಡ್ ಅಂತಂದರೆ ನಾವು ಇಲ್ಲಿ ಆ್ಯಕ್ಷನನ್ನು ನಾವು ಇನ್ಪುಟ್ ಕೊಡಬೇಕು. ಓಕೆನಾ. ಸೊ ಈಗ ಇಲ್ಲಿ 2.1 ಇದೆ ಅಂತಂದರೆ ನಾನೇನು ಮಾಡ್ತೀನಿ, 2.3 ರೌಂಡ್ ಅಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ 2.3 ಮಾಡ್ತೀನಿ. ಡೆಪ್ತ್ ಆಫ್ ಫೂಟಿಂಗ್ ಫ್ರಮ್ ಗ್ರೌಂಡ್ ಲೆವೆಲ್ ಡೆಪ್ತ್ ಆಫ್ ಫೂಟಿಂಗ್ ಎಷ್ಟಿದೆ? 1.5 ಮೀಟರ್ ಇದೆ. ಓಕೆನಾ. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ನೀವು ನೋಡ್ಬೋದು 250 SBC ಇದೆ, ಬಟ್ ಇಲ್ಲೇನು ಗ್ರೇಟರ್ ದ್ಯಾನ್ ಇದು ಲೆಸ್ ದ್ಯಾನ್ ನೆಟ್ ಅಪೋರ್ಟ್ ಸಾಯಿಲ್ ಪ್ರೆಷರ್ ಏನು ಪ್ರೊವೈಡೆಡ್ ಇರುತ್ತಲ್ಲ ಈ ಏರಿಯಾ ಮೇಲೆ ನಮ್ಮದು ಬಂದಿರುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು, ನೀವು ಇಫ್ ನಾನು 2.0 ಮಾಡಿದ್ದೆ ಅಂತಂದರೆ ಸ್ಟಿಲ್ ಪಾಸ್ ಆಗ್ತಾ ಇದೆ. 1.9 ಮಾಡಿದರೆ ಅಲ್ಲಿ ನೋಡಿ ನೀವು ಅನ್ಸೇಫ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ 2.3 ಅಂತ ಇಟ್ವಿ ಅಂತಂದರೆ ಸೇಫ್ ಅಂತ ಅರ್ಥ. ನೆಟ್ ಅಬೌಟ್ ಸಾಯಿಲ್ ಪ್ರೆಷರ್ ಇಸ್ ಲೆಸ್ ದೆನ್ SBC ಇದೆ ಅಂತ ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ಡೆಪ್ತ್ ಏನು ರಿಕ್ವೈರ್ಡ್ ಕೇಳ್ತಾ ಇದೆ? 250 mm ಕೇಳ್ತಾ ಇದೆ. ಆಲ್ಮೋಸ್ಟ್ ಡಬಲ್ ಅಂದರೆ 500 ಮಾಡ್ಬೋದು, ಬಟ್ ಅದಕ್ಕಿಂತಲೂ ನಾನು ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಮ್ಯಾನುವಲಲ್ಲಿ ಕೂಡ ನಾವು 600 ಕನ್ಸಿಡರ್ ಮಾಡಿದ್ವಿ. ಸೊ ಕಂಪ್ಯಾರಿಸನ್ ಸಲುವಾಗಿ 600 ಹಾಕ್ತಾ ಇದ್ದೀನಿ. ಓಕೆನಾ. ಸೊ ಎಫೆಕ್ಟಿವ್ ಸ್ಲ್ಯಾಬ್ ಥಿಕ್ನೆಸ್ ಎಷ್ಟಿದೆ? 544 ಇದೆ. ಇದು ಹಾಗೆ ಇನ್ಪುಟ್ ಕೊಡ್ತಾ ಹೋಗೋಣವಾ. ಅಪೋರ್ಟ್ ಸಾಯಿಲ್ ಪ್ರೆಷರ್ ಏನು ಬಂದಿದೆ ಇಲ್ಲಿ? ಇಲ್ಲ, ಆಮೇಲೆ ಮಾಡಿಬಿಡೋಣ. ಓಕೆನಾ. ಸೊ 600 ಆಯಿತಾ. ಅದಾದಮೇಲೆ ವೇಟ್ ಬೈ ಪರ್ಸೆಂಟೇಜ್ ಆಫ್ ಲೋಡಿಂಗ್, ಸೆಲ್ಫ್ ವೇಟ್ ಆಫ್ ಇದು ಏನು ಆ್ಯಕ್ಚುಯಲ್ ಸೆಲ್ಫ್ ವೇಟ್ ಇರುತ್ತಲ್ಲ ಅದು ಪರ್ಸೆಂಟೇಜ್ ಎಷ್ಟು ಆಗ್ತಾಯಿದೆ? ಆ್ಯಕ್ಚುಲಿ 7.9% ಆಗ್ತಾಯಿದೆ, ಬಟ್ ನಾನು 10% ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೆಚ್ಚಿಗೆ ಆಯಿತು ಅಂತಂದರೆ ಸೆಲ್ಫ್ ವೇಟು ಅದು ಆಟೋಮೆಟಿಕ್ಕಾಗಿ ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ? 10% ಮ್ಯಾಕ್ಸಿಮಮ್ ಇದ್ದರೆ 10% ತೊಳುತ್ತೆ, ಇಲ್ಲ ಇದು ಮ್ಯಾಕ್ಸಿಮಮ್ ಇದ್ದರೆ ಈ ಪರ್ಸೆಂಟೇಜ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಡೋಂಟ್ ವರಿ, ಅದು ಎಲ್ಲ ಆಟೋಮೆಟಿಕ್ ಪ್ರೊಸೆಸ್ ಇದೆ. ಓಕೆನಾ. ಅದಾದಮೇಲೆ ಕ್ಲಿಯರ್ ಕವರು 50 mm. ಅದಾದಮೇಲೆ ಡೈ ಆಫ್ ಬಾರ್ ಏನಿದೆ? 12 mm ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನಾವು ಮ್ಯಾನುವಲಲ್ಲಿ ಕೂಡ 12 mm ಅನ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ಹಾಗಾಗಿ 12 mm. ಆಗ ಏನಾಗುತ್ತೆ, AST ರಿಕ್ವೈರ್ಡ್ ಏನಾಗ್ತಾ ಇದೆ? ಇಲ್ಲಿ AST ರಿಕ್ವೈರ್ಡ್ ಎಷ್ಟಿದೆ? 1702 ಇದೆ. ಬಟ್ ಇಲ್ಲಿ ಏನಿದೆ? 1681, ಅಂದರೆ ಆಲ್ಮೋಸ್ಟ್ ಒಂದು 21 mm² ಕಡಿಮೆ ತೋರಿಸ್ತಾ ಇದೆ ಎಕ್ಸೆಲಲ್ಲಿ. ಸೊ ಮೇ ಬಿ ಅದು ಒಂಚೂರು ಆಚೆ ಈಚೆ ಹೋಗಿರುತ್ತೆ ಪಾಯಿಂಟ್ಸ್ಗಳಲ್ಲಿ. ಸೊ AST ಮಿನಿಮಮ್ಮು 1656 ಇದೆ. ಸೊ ಇಲ್ಲಿ ಎಷ್ಟಿದೆ? ಮಿನಿಮಮ್ಮು AST ಮಿನಿಮಮ್ಮು 1656 ಇದೆ. ಓಕೆನಾ. ಸೊ ಅದಾದಮೇಲೆ ಸ್ಪೇಸಿಂಗ್ ರಿಕ್ವೈರ್ಡ್ ಇನ್ ಬೋತ್ ಡೈರೆಕ್ಷನ್ ಎಷ್ಟು ಕೇಳ್ತಾ ಇದೆ? 155 ಕೇಳ್ತಾ ಇದೆ. ಇಲ್ಲಿ ರೌಂಡ್ ಡೌನ್ ಮಾಡಂತ ಹೇಳ್ತಾ ಇದ್ದೀನಿ. ಸೊ ರೌಂಡ್ ಡೌನ್ ಆಗುತ್ತೆ. ಎಷ್ಟನ್ನು ಮಾಡೋಣ ನಾವು? 100 ಮಾಡೋಣವಾ? 100 ಆಲ್ರೆಡಿ ನಾವು ಮ್ಯಾನುವಲಲ್ಲಿ ಕೂಡ 100 ಮಾಡಿದ್ದೀವಿ. ಇಫ್ ನಾನು ಇಲ್ಲಿ 155 ಇದೆ ಅಂತಂದರೆ ನಾನು 150 ಅಂತ ಕೂಡ ತೊಗೊಳ್ತೀನಿ ಅಂತ ತಿಳ್ಕೊಳ್ಳಿ. ಆಗೇನಾಗುತ್ತೆ, ಇಲ್ಲಿ ಏನಾಗ್ತಾ ಇದೆ ನೋಡಿ, ಒನ್ ವೇ ಶಿಯರ್ ಪಾಸ್ ಆಗ್ತಾ ಇಲ್ಲ. ಓಕೆ, 125 ತೊಗೊಳ್ಳೋಣ, ಸ್ಟಿಲ್ ಪಾಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ 100 ತೊಗೊಂಡಿದ್ದಿದೆ. ಓಕೆನಾ. ಸೊ 100 ಅಂದರೆ 3 ಪಾಸ್ ಆಗ್ತಾ ಇದೆ. ಸೊ 100 mm ಅಂತ ಕನ್ಸಿಡರ್ ಮಾಡಿದ್ವಿ. ಈಗ AST ಕನ್ಸಿಡರ್ಡ್ ಅಂತಂದರೆ ಇದು ಎರಡರದ್ದು ಮ್ಯಾಕ್ಸಿಮಮ್ ಯಾವ್ದು ಇರುತ್ತಲ್ಲ ಅದು ಕನ್ಸಿಡರ್ ಆಗಿದ್ದಿರುತ್ತೆ. ಅದಾದಮೇಲೆ ಇದೇನು ನಾವೇನು ಚೇಂಜಸ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. AST ಪ್ರೊವೈಡೆಡ್ ಏನಾಗ್ತಾ ಇದೆ? 100 mm ಅಂತಂದರೆ 2601 ಆಗ್ತಾ ಇದೆ. ಸೊ ಇಲ್ಲಿ AST ಪ್ರೊವೈಡೆಡು 2601 ಇದೆ. ಓಕೆನಾ. ಸೊ ಒನ್ ವೇ ಶಿಯರಲ್ಲಿ ಟವ್ ವ್ಯಾಲ್ಯೂ ಎಷ್ಟಿದೆ? 0.28 ಬರ್ತಾ ಇದೆ. ಇಲ್ಲಿ ಎಷ್ಟು ಬಂದಿತ್ತು? ಟವ್ 0.281. ನಾನು ಹಂಗೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಬಂದುಬಿಡೋಣವಾ. ಓಕೆ, ಅಪೋರ್ಟ್ ಸಾಯಿಲ್ ಪ್ರೆಷರ್ ಎಷ್ಟು ಬಂದಿದೆ? ಇಲ್ಲ, ಕಂಪ್ಲೀಟ್ ಮಾಡಿಬಿಡೋಣ. ಇಲ್ಲಿ ಟವ್ ಸಿ ಇದು ಬಂದಿದೆ. 2 ವೇ ಶಿಯರಲ್ಲಿ ಟವ್ ಈ ಥರ ಇದೆ, ಸೇಫ್ ಇದೆ ಎರಡು.
ಫೈನಲ್ ಸ್ಕೆಡ್ಯೂಲಲ್ಲಿ ಇಲ್ಲಿ ಏನಪ್ಪ ಅಂತಂದರೆ 2300 mm ಲೆಂತ್ ಆಫ್ ಫೂಟಿಂಗು, ವಿಡ್ತ್ ಆಫ್ ಫೂಟಿಂಗ್ 2300 mm, ಅದಾದಮೇಲೆ ಡೆಪ್ತ್ ಆಫ್ ಫೂಟಿಂಗ್ 600 mm, ಪ್ರೊವೈಡ್ ರಿನ್ಫೋರ್ಸ್ಮೆಂಟ್ ಅಲಾಂಗ್ ಲೆಂತ್ ಅಲಾಂಗ್ ವಿಡ್ತು, T-toll at 100 ಬೋತ್ ಡೈರೆಕ್ಷನಲ್ಲಿ ಸೇಮ್ ಇದೆ. ಇಲ್ಲಿ ಡಿ ಇದೆ, ಇಲ್ಲಿ ಅಪೋರ್ಟ್ ಸಾಯಿಲ್ ಪ್ರೆಷರ್ ಇದೆ, ಇಲ್ಲಿ T-toll at 100, T-toll at 100, 2300 ಈ ಥರ ನಮ್ಮದು ಫೈನಲ್ ಔಟ್ಪುಟ್ ಇದೆ. ಓಕೆನಾ? ಸೊ ಇಲ್ಲಿ ಈಗ ನಾವು ವ್ಯಾಲ್ಯೂಸನ್ನು ಇನ್ಪುಟ್ ಮಾಡ್ತಾ ಹೋಗೋಣ. ಏನು ಕೇಳ್ತಾ ಇದೆ? ಅಪೋರ್ಟ್ ಸಾಯಿಲ್ ಪ್ರೆಷರು ಎಕ್ಸೆಲಲ್ಲಿ ಎಷ್ಟು ಬಂದಿದೆ? 207.94 ಇದೆ. 207.94. ಓಕೆನಾ? ಎಫೆಕ್ಟಿವ್ ಸ್ಲ್ಯಾಬ್ ಥಿಕ್ನೆಸ್ ಎಷ್ಟಿದೆ? ಇದು ಟೋಟಲ್ ಡೆಪ್ತ್ ಇದೆ. ಎಫೆಕ್ಟಿವ್ ಸ್ಲ್ಯಾಬ್ ಥಿಕ್ನೆಸ್ಸು 544 ಇದೆ. 544 ಆಲ್ಮೋಸ್ಟ್ ಸೇಮ್ ಇದೆನಾ? ಎಫೆಕ್ಟಿವ್ ಪಂಚಿಂಗ್ ಪೆರಿಮೀಟರ್ ಬಿ ಡ್ಯಾಶು ಇದು 2A ಶಿಯರಲ್ಲಿ ಇದೆ ಅಲ್ಲ, ನೋಡೋಣ. 2A ಶಿಯರಲ್ಲಿ ಎಫೆಕ್ಟಿವ್ ಪಂಚಿಂಗ್ ಪೆರಿಮೀಟರು 3096 ಇದೆ. ಸೊ 3096. ಕವರ್ ಅಂತೂ 544 ಅಂದರೆ 600 mm ಪ್ರೊವೈಡ್ ಮಾಡಿದ್ದಿದೆ ಅಂತಂದರೆ 56 ಇರುತ್ತೆ. ಸೊ 2A ಶಿಯರಲ್ಲಿ ಟವಿ ಏನು ಬಂದಿದೆ? 0.87. ಆಲ್ಮೋಸ್ಟ್ ಸಿಮಿಲರ್ ಇದೆ. ಮ್ಯಾನುವಲ್ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೋದು. ಟವಿ ಆಯಿತು. ಟೌಸಿ 2A ಶಿಯರಲ್ಲಿ 1.12 ಇದೆ. ಓಕೆನಾ? ಪಂಚಿಂಗ್ ಶಿಯರ್ ಟವಿ ಡಿವೈಡೆಡ್ ಬೈ ಟೌಸಿ 0.78 ಸೇಮ್ ಇದೆ. ಓಕೆನಾ? 1way ಶಿಯರಲ್ಲಿ ಏನಿದೆ? ಟವಿ 0.28 ಇದೆ. ಟೌಸಿ 0.31 ಇದೆ. ಓಕೆನಾ? ಸೊ ಡಿಟೇಲಿಂಗ್ ಏನಾಯಿತು? ಇವೆರಡೂ ಕೂಡ ಸಿಮಿಲರ್ ಇದೆ. ಡಿಟೇಲಿಂಗ್ ಏನಾಗ್ತಾ ಇದೆ? T-toll at 100 ಇನ್ ಬೋತ್ ಡೈರೆಕ್ಷನ್. ಹೌದಾ? ಓಕೆನಾ? ಲೆಂತ್ ಮತ್ತು ವಿಡ್ತ್ ಆಫ್ ಫೂಟಿಂಗ್ 2300, ಲೆಂತ್ ಆಫ್ ಫೂಟಿಂಗ್ 2300. ಓಕೆನಾ? ಸೊ ಈಗ ನಾವು ಮ್ಯಾನುವಲ್ ಮತ್ತು ಎಕ್ಸೆಲ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೇಫ್ ಸಾಫ್ಟ್ವೇರಲ್ಲಿ ಯಾವ ಥರ ತೋರಿಸುತ್ತೆ ಅಂತ ಅನ್ನೋದನ್ನು ಚೆಕ್ ಮಾಡೋಣಂತೆ. ಓಕೆನಾ? ನಾನು ಇದನ್ನು ಸೇವ್ ಮಾಡ್ಕೊಳ್ತೀನಿ. ಈಗ ನಾವು ಸೇಫ್ ಸಾಫ್ಟ್ವೇರಲ್ಲಿ ನೋಡೋಣ ಯಾವ ಥರ ರಿಸಲ್ಟ್ಸ್ ಇದೆ ಅಂತ. ಸೇಫ್ ಸಾಫ್ಟ್ವೇರನ್ನು ಓಪನ್ ಮಾಡಿ. ಇಲ್ಲಿ ಫೈಲಲ್ಲಿ ಹೋಗಿ ನ್ಯೂ ಮಾಡೆಲ್ ಅಂದು, ನಂತರ ಇದು ಥರ್ಡ್ ಆಪ್ಷನ್ ಇದೆಯಲ್ಲ, ಯೂಸ್ ಬಿಲ್ಟ್ ಇನ್ ಸೆಟ್ಟಿಂಗ್ಸ್ ವಿತ್ ಅಂತ ಇದೆಯಲ್ಲ, ಇದನ್ನು ಚೂಸ್ ಮಾಡೋಣ. ಇಲ್ಲಿ ಡಿಸ್ಪ್ಲೇ ಯೂನಿಟ್ಸ್ ಏನಿದೆ, ಮೆಟ್ರಿಕ್ SI ಯೂನಿಟ್ಸು, ರೀಸನ್ ಫಾರ್ ಡಿಫಾಲ್ಟ್ ಮಟೀರಿಯಲ್ಸ್ ಸಲುವಾಗಿ ಇಂಡಿಯಾ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಇಂಡಿಯನ್ನು. ಇದು ಸ್ಟೀಲ್ ಡಿಸೈನ್ ಕೂಡ ನಮ್ಮದು ಇಂಡಿಯನ್ ಇಲ್ಲ, ಸೊ ಇದು ಅಷ್ಟೇನು ನಮಗೆ ಮ್ಯಾಟ್ರ್ ಆಗೋದಿಲ್ಲ. ಸ್ಟೀಲ್ ಡಿಸೈನ್ ನಾವು ಮಾಡ್ತಾ ಇಲ್ಲ, ಸೊ ಹಾಗಾಗಿ. ಅದಾದಮೇಲೆ ಕಾಂಕ್ರೀಟ್ ಡಿಸೈನ್ ಕೋಡ್ ಏನಿದೆ IS 456-2000 ಇದು ಕಂಪಲ್ಸರಿ ಮಾಡಿದ್ದಿರಬೇಕು. ಓಕೆನಾ? ಓಕೆ ಮಾಡೋಣ. ಈಗ ನಮಗೆ ಸದ್ಯಕ್ಕೆ ಗ್ರಿಡ್ ಬೇಕಾಗಿಲ್ಲ, ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಬ್ಲ್ಯಾಂಕ್ ಅಂತ ಚೂಸ್ ಮಾಡ್ತೀನಿ. ಅದಾದಮೇಲೆ ಮೋಡಲ್ ಡೇಟಮ್ ಅಂತ ಇದೆಯಲ್ಲ, ಇದು ಯಾವ ಥರ ಅಂತಂದರೆ ನಾವು ಇಲ್ಲಿ ನೋಡ್ಬೋದು. ಇದೇನಿದೆಯಲ್ಲ ಈ ಲೆವೆಲ್ಲು ಮೋಡಲ್ ಡೇಟಮ್, ಇದು ನಾವು 0 ಅಂತ ಕನ್ಸಿಡರ್ ಮಾಡೋಣ. ಸೊ ಹಾಗಾಗಿ ಮೋಡಲ್ ಡೇಟಮನ್ನು 0 ಅಂತ ಅಪ್ಲೈ ಮಾಡೋಣ. ಸ್ಟೋರಿ ಮೋಡಲ್ ಡೇಟಮ್ ನೇಮ್ ಅಂತ ತಂದರೆ ಅದೇನಂತೀವಿ ನಾವು, ಫೌಂಡೇಶನ್ ಲೆವೆಲ್ ಅಂತ ಹಾಕ್ಬಿಡೋಣ. ಓಕೆನಾ? ಸ್ಟೋರಿ ಹೈಟ್ ಅಬವ್ ಅಂತಂದರೆ ಇದೇನಿದೆಯಲ್ಲ ಗ್ರೌಂಡ್ ಲೆವೆಲ್ವರೆಗೆ, ಅದನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಸ್ಟೋರಿ ಹೈಟ್ ಅಬವ್ 1.5 ಮೀಟರ್ ಅಂತ ಕನ್ಸಿಡರ್ ಮಾಡೋಣ. ಅದಾದಮೇಲೆ ಇದು ವಿತ್ ರೆಸ್ಪೆಕ್ಟ್ ಟು ಮೋಡಲ್ ಡೇಟಮ್. ಓಕೆನಾ? ಇದೇನು ಮೋಡಲ್ ಡೇಟಮ್ ಇದೆಯಲ್ಲ, ಸ್ಟೋರಿ ಹೈಟ್ ಅಬವ್ ಅಂದರೆ ಇದು, ಸ್ಟೋರಿ ಹೈಟ್ ಬಿಲೋ ಅಂತಂದರೆ ಇದು. ಬಿಲೋ ಅಂತಂದರೆ ಪೈಲ್ ಫೌಂಡೇಶನ್ ಇದ್ದಾಗ ಯೂಸ್ ಆಗುತ್ತೆ. ಸೊ ಸದ್ಯಕ್ಕೆ ಬಿಲೋ ಏನಿದೆ 0 ಅಂತ ಕನ್ಸಿಡರ್ ಮಾಡಬೇಕು. ಈಗ ಇದು 1.5 ಇದನ್ನು ನಾನು ಗ್ರೌಂಡ್ ಲೆವೆಲ್ ಅಂತ ಹಾಕ್ತೀನಿ, ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ನೇಮ್ ಆಫ್ ಸ್ಟೋರಿ ಬಿಲೋ ನಾವು ಆಲ್ರೆಡಿ ಏನೂ ಕೊಟ್ಟಿಲ್ಲ, ಸೊ 0 ಅಂತಲೂ ಇಡ್ಬೋದು. ಓಕೆನಾ? ಓಕೆ ಅಂತ ಹೇಳೋಣ. ಇದಾದಮೇಲೆ ಫಸ್ಟ್ ಏನು ಮಾಡೋಣ, ಡಿಫೈನಲ್ಲಿ ಹೋಗೋಣ. ಡಿಫೈನಲ್ಲಿ ಫಸ್ಟು ಮಟೀರಿಯಲ್ ಪ್ರಾಪರ್ಟೀಸನ್ನು ಡಿಫೈನ್ ಮಾಡೋಣ. ಸೊ ನಮ್ಮದು ಮಟೀರಿಯಲ್ ಪ್ರಾಪರ್ಟೀಸ್ ಏನೇನಿದೆ, ಗಿವನ್ ಡಾಟಲ್ಲಿ ಏನೇನು ಕೊಟ್ಟಿದ್ದಾರೆ,
M20 FE500 ಇದೆ. ಸೊ ಡಿಫೈನ್ ಮಾಡಿಬಿಡೋಣ. ಆ್ಯಡ್ ನ್ಯೂ ಮಟೀರಿಯಲು ಇಂಡಿಯಾ ಕಾಂಕ್ರೀಟ್ ಇಂಡಿಯನ್ M20. ಓಕೆ ಆಯಿತಾ. FE500 ಯಾವ ಥರ ಆ್ಯಡ್ ನ್ಯೂ ಮಟೀರಿಯಲ್ ಅನ್ನೋದು ಕಾಂಕ್ರೀಟ್ ಬದಲಿಗೆ ರಿಬಾರ್ ಅಂತ ಕನ್ಸಿಡರ್ ಮಾಡಬೇಕು. HYSD 500. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ, FE500 ಅಂತ ನೇಮಿಂಗ್ ಮಾಡ್ತೀನಿ. ಓಕೆನಾ. ಓಕೆ, ಇದಾಯ್ತಾ. ಅದಾದಮೇಲೆ ಡಿಫೈನು. ಈಗ ಸೆಕ್ಷನ್ ಪ್ರಾಪರ್ಟಿ ಅಂತಂದರೆ ಫೂಟಿಂಗಲ್ಲಿ ಏನು ಬರುತ್ತೆ, ಸ್ಲ್ಯಾಬ್ ಸೆಕ್ಷನ್ ಬರುತ್ತೆ. ಫೂಟಿಂಗ್ ಏನು ಸ್ಲ್ಯಾಬ್ ಇರುತ್ತಲ್ಲ ಅದು ಸೆಕ್ಷನ್ ಬರುತ್ತೆ. ಸೊ ಹಾಗಾಗಿ ಸೆಕ್ಷನ್ ಪ್ರಾಪರ್ಟಿಯಲ್ಲಿ ನಾವು ಸ್ಲ್ಯಾಬ್ ಸೆಕ್ಷನ್ಸಲ್ಲಿ ಇದು ಅನ್ನೆಸೆಸರಿ ಏನಿದೆಯಲ್ಲ ಇದನ್ನು ಡಿಲೀಟ್ ಮಾಡಿಬಿಡೋಣ. ಅದಾದಮೇಲೆ ಇದನ್ನೇ ಮಾಡಿಫೈ ಮಾಡ್ತೀನಿ. ನೀವು ಆ್ಯಡ್ ನ್ಯೂ ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು. ಓಕೆನಾ. ಸೊ ಈಗ ಪ್ರಾಪರ್ಟಿ ನೇಮನ್ನು ನಾನು ಏನು ಮಾಡ್ತೀನಿ, ಫೂಟಿಂಗ್ ಸ್ಲ್ಯಾಬನ್ನು FT. ಈಗ ನಾವು ಎಷ್ಟು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇಲ್ಲಿ, ಫೂಟಿಂಗ್ ಡೆಪ್ತು 600 ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಡೈರೆಕ್ಟ್ FT 600. ಗ್ರೇಡ್ ಯಾವುದಿದೆ, M20 ಇದೆ. ಸೊ ನೇಮಿಂಗು ಈ ಥರ ಮಾಡೋದ್ರಿಂದ ನಮಗೆ ಒಂಚೂರು ಈಸಿ ಆಗುತ್ತೆ ಆಮೇಲೆ ಐಡೆಂಟಿಫೈ ಮಾಡೋಕ್ಕೆ. ಸೊ ಹಾಗಾಗಿ ನಾನು ಈ ಥರ ನೇಮಿಂಗ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ಲ್ಯಾಬ್ ಮಟೀರಿಯಲ್ ಏನಿದೆ M20 ಅಂತ ಕನ್ಸಿಡರ್ ಮಾಡ್ತೀನಿ. ಮಾಡಲಿಂಗ್ ಟೈಪಲ್ಲಿ ಇದೇನಿದೆಯಲ್ಲ ಸ್ಲ್ಯಾಬ್ ಮಾಡಲಿಂಗ್ ಟೈಪಲ್ಲಿ ಸೆಲ್ ಥಿಕ್ಕು ಮತ್ತು ಮೆಮ್ರೇನ್, ಇದರಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ಸೆಲ್ ಥಿಕ್ ಅಂತ. ನಾನು ಆಲ್ರೆಡಿ ಸೆಲ್ ವರ್ಸಸ್ ಮೆಮ್ರೇನ್ ವರ್ಸಸ್ ಸೆಲ್ ಅಂತ ನಾನು ನಮ್ಮ ETABS ಕೋರ್ಸಲ್ಲಿ ಇನ್ಡೆಪ್ತ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಬೋದು. ಆದರೆ ನಮ್ಮದು ETABS ಕೋರ್ಸು ನಿಮಗೆ ಎಲ್ಲಿ ಅವೈಲೇಬಲ್ ಇದೆ ಅಂತಂದರೆ www.phbconsultants.in ಈ ವೆಬ್ಸೈಟಲ್ಲಿ ನಿಮಗೆ ನಮ್ಮದು ETABS ಕೋರ್ಸ್ ಅವೈಲೇಬಲ್ ಇದೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ಈಗ ಸೆಲ್ ಥಿಕ್ ಮತ್ತು ಸೆಲ್ ಥಿನ್, ಸೆಲ್ಲಲ್ಲಿ ಮತ್ತೆ ಎರಡಿದ್ದಾವೆ, ಸೆಲ್ ಥಿಕ್ ಮತ್ತು ಸೆಲ್ ಥಿನ್ ಅಂತ ಎರಡಿದೆ. ಸೊ ಅದನ್ನು ಯಾವ ಥರ ನಾನು ಇದು ಮಾಡ್ತೀನಿ ಅಂತಂದರೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಕೂಡ. ಸೆಲ್ ಥಿನ್ ಅಂತಂದರೆ ಸ್ಲ್ಯಾಬ್ ಥಿಕ್ನೆಸ್ ಏನಿದೆಯಲ್ಲ ಲೆಸ್ ದ್ಯಾನ್ L/10 ಆರ್ W/10. ಬಟ್ ನಮ್ದೇನಿದೆ L ಮತ್ತು W ಎರಡು ಸೇಮ್ ಇದೆ. ಲೆಂತ್ ಆಫ್ ಫೂಟಿಂಗ್ ಮತ್ತು ವಿಡ್ತ್ ಆಫ್ ಫೂಟಿಂಗು ಸ್ಲ್ಯಾಬ್ದು ಏನಿದೆ ಸೇಮ್ ಇದೆ. 2300 ಡಿವೈಡೆಡ್ ಬೈ 10 ಅಂತಂದರೆ 230 mm ಆಗುತ್ತೆ. ಬಟ್ ನಾನು ಪ್ರೊವೈಡ್ ಮಾಡ್ತಾ ಇರೋದು ಎಷ್ಟಿದೆ, 600 mm ಇದೆ ಸ್ಲ್ಯಾಬ್ ಥಿಕ್ನೆಸ್ ನಾವು ಪ್ರೊವೈಡ್ ಮಾಡ್ತಾ ಇರೋದು. ಸೊ ಇದು ನಾಟ್ ಲೆಸ್ ದೆನ್ 230. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಸೆಲ್ ಥಿಕ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಸೆಲ್ ಥಿಂದು ಇದು ಸೆಲ್ ಥಿಕ್ ಅಂತಂದರೆ ಸ್ಲ್ಯಾಬ್ ಥಿಕ್ನೆಸ್ಸು ಗ್ರೇಟರ್ ದೆನ್ L/10 ಆರ್ W/10. ಓಕೆನಾ. ಸೊ ಯಾವ ಥರ ಕನ್ಸಿಡರ್ ಮಾಡ್ತಾ ಇದೀವಿ ಅಂತ ಅನ್ನೋದು ನಿಮ್ಗೆ ಗೊತ್ತಾಗಿರಬೇಕು ಈಗ. ಸೊ ಹಾಗಾಗಿ ನಾನು ಸೆಲ್ ಥಿಕ್ ಅಂತ ಆಲ್ಮೋಸ್ಟ್ ಫುಟ್ಟಿಂಗ್ ಅಂತಂದರೆ ನಾವು ಆಲ್ಮೋಸ್ಟು ಸೆಲ್ ಥಿಕ್ಕನ್ನೇ ಯೂಸ್ ಮಾಡ್ತೀವಿ. ಸೊ ನೀವು ಇದನ್ನೇ ಯೂಸ್ ಮಾಡಿ. ಅದಾದಮೇಲೆ ಟೈಪ್ ಏನಿದೆ ಫೂಟಿಂಗ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಎಷ್ಟು ಹಾಕ್ತಾ ಇದ್ದೀನಿ ನಾನು, 600 mm ಹಾಕ್ತಾ ಇದ್ದೀನಿ. ಸೊ ಓಕೆ. ಅದಾದಮೇಲೆ ಫೂಟಿಂಗ್ ಸ್ಲ್ಯಾಬ್ ಆಯಿತು. ಈಗ ಇಲ್ಲಿ ಫೂಟಿಂಗ್ಸ್ ಇದರಲ್ಲಿ ಸೇಫಲ್ಲಿ ನಾವು ಏನು ಮಾಡ್ತೀವಿ, ಫೂಟಿಂಗ್ ಮೇಲೆ ಕಾಲಮ್ಸ್ಗಳನ್ನು ಮಾಡಲಿಂಗ್ ಮಾಡೋದಿಲ್ಲ. ಫೂಟಿಂಗ್ ಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ ಸ್ಟಿಫ್ ಪ್ರಾಪರ್ಟಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ಮ್ಯಾನುವಲ್ ಇದ್ದಲ್ಲಿ. ಇದೇನು ಸ್ಟಿಫ್ ಪ್ರಾಪರ್ಟಿ ಇದೆಯಲ್ಲ, ಸ್ಟಿಫ್ ಲೇಯರು, ಇದನ್ನು ನಾನು ಮಾಡಲಿಂಗ್ ಮಾಡಿಬಿಡ್ತೀನಿ ಇಲ್ಲಿ. ಅದನ್ನು ಮಾಡಲಿಂಗ್ ಮಾಡಬೇಕಂತಂದರೆ ಸ್ಲ್ಯಾಬನ್ನು ಡಿಫೈನ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಇದನ್ನೇ ಆ್ಯಡ್ ಕಾಪಿ ಆಫ್ ಪ್ರಾಪರ್ಟಿ ಅಂತ ಹೇಳಿ ಇಲ್ಲಿ ಸ್ಟಿಫ್ ಏರಿಯಾನ ನೇಮಿಂಗ್ ಮಾಡ್ತೀನಿ, ಸ್ಟಿಫ್ 600 M20. ಓಕೆನಾ. ಸೊ M20 ಆ್ಯಸ್ ಇಟ್ ಈಸ್ ಇರುತ್ತೆ. ಮಾಡಲಿಂಗ್ ಟೈಪ್ ಏನಿದೆ, ಮೆಮ್ರೇನ್ ಇದೆ. ಯಾವಾಗಲೂ ನಾವು ಸ್ಟಿಫ್ ಏರಿಯಾ ಅಂತ ಏನು ಕನ್ಸಿಡರ್ ಮಾಡ್ತಾ ಇರ್ತೀವಲ್ಲ ಅದನ್ನು ನಾವು ಮೆಮ್ರೇನ್ ಅಂತಲೇ ಕನ್ಸಿಡರ್ ಮಾಡಬೇಕು. ಓಕೆನಾ. ಅದಾದಮೇಲೆ ಇಲ್ಲಿ ಟೈಪಲ್ಲಿ ಏನು ಚೇಂಜಸ್ ಮಾಡಬೇಕು, ಸ್ಟಿಫ್ ಅಂತ ಕನ್ಸಿಡರ್ ಮಾಡಬೇಕು. ಥಿಕ್ನೆಸ್ ಇಟ್ ಡಸಂಟ್ ಮ್ಯಾಟರ್, ಬಟ್ ಸ್ಟಿಲ್ ನಾನೇನು ಮಾಡ್ತಾ ಇದ್ದೀನಿ, ನಮ್ಮದು ಫೂಟಿಂಗ್ ಡೆಪ್ತ್ ಏನಿದೆ ಅದನ್ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಓಕೆ. ಈಗ ಡಿಫೈನಲ್ಲಿ ಮಟೀರಿಯಲ್ ಪ್ರಾಪರ್ಟೀಸ್ ಆಯಿತು, ಸೆಕ್ಷನ್ ಪ್ರಾಪರ್ಟೀಸ್ ಆಯಿತು. ಸ್ಪ್ರಿಂಗ್ ಪ್ರಾಪರ್ಟೀಸಲ್ಲಿ ಏರಿಯಾ ಸ್ಪ್ರಿಂಗು ಅಂದರೆ SBCಯನ್ನು ಡಿಫೈನ್ ಮಾಡಿಬಿಡೋಣ. ಸೊ ಇಲ್ಲಿ ಆ್ಯಡ್ ನ್ಯೂ ಪ್ರಾಪರ್ಟಿ ಅಂದು ಇಲ್ಲಿ ನಾನು SBC ನಮ್ದು ಎಷ್ಟಿದೆ, 250 ಕೊಟ್ಟಿದ್ದಾರೆ ಗಿವನಲ್ಲಿ, ನೋಡ್ಬೋದು ನೀವು ಇಲ್ಲಿ.
SBC 250 kN per meter square ಅಲೋಯಬಲ್ ಸೆಟಲ್ಮೆಂಟ್ 25 mm ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಅದನ್ನು ಯಾವ ಥರ ಇದನ್ನು ಮಾಡ್ತೀನಿ ನಾನು ರಿಪ್ರೆಸೆಂಟ್ ಮಾಡ್ತೀನಿ ಅಂತಂದರೆ SBC 250 ಎಟ್ 25 mm ಅಂತ ಮಾಡ್ತೀನಿ, ಓಕೆನಾ? ಸೊ ಅದಾದಮೇಲೆ ಇಲ್ಲಿ ಸಬ್ಗ್ರೇಡ್ ಮಾಡ್ಯುಲಸನ್ನು ಇಲ್ಲಿ ಯಾವ ಥರ ತೊಗೋಬೇಕಂತಂದರೆ 250 ನಮ್ಮದು SBC ಇದೆ. ಸೊ ಇದು ಡಿವೈಡೆಡ್ ಬೈ 25 mm ಅಂತಂದರೆ ಮೀಟರಲ್ಲಿ ಏನಾಗುತ್ತೆ 0.025 ಆಗುತ್ತೆ. ಸೊ 0.025 ಡಿವೈಡೆಡ್ ಬೈ ಮಾಡಿದ ಮೇಲೆ ಎಷ್ಟು ಬರುತ್ತೆ 10,000 kN per meter ಸ್ಕ್ವೇರ್ ಅಂತ ಬರ್ತಾ ಇದೆ. ಸೊ ಇದು ಕಾಂಪ್ರೆಷನ್ ಓನ್ಲಿ ಚೂಸ್ ಮಾಡೋದು. ಅದಾದಮೇಲೆ ಕ್ಲಿಕ್ ಆನ್ ಓಕೆ. ಈಗ ಏನೇನಾಯಿತು, ಇದು 3 ಆದವು. ಇದಾದಮೇಲೆ ಲೋಡ್ ಪ್ಯಾಟರ್ನ್ಸನ್ನು ನೋಡಬೇಕು. ಡೆಡ್ ಲೋಡ್ 1 ಇದೆ, ಲೈವ್ ಲೋಡು 0 ಇದೆ, ಏನು ಚೇಂಜಸ್ ಬೇಡ. ಅದಾದಮೇಲೆ ಲೋಡ್ ಕೇಸಸ್ ಬೇಡ. ಲೋಡ್ ಕಾಂಬಿನೇಷನ್ಸಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಾನು ಈಗ ಸದ್ಯಕ್ಕೆ ನಾನು 1 ಲೈವ್ ಲೋಡ್ ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಲೈವ್ 1 ಅಂತ. ಯಾಕೆ 1 ಲೈವ್ ಲೋಡು ಮತ್ತು 1.5 ಲೈವ್ ಲೋಡು ಡೆಡ್ ಲೋಡ್ ಯಾಕೆ ತೊಗೊಳ್ತಾ ಇಲ್ಲ ಅಂತಂದರೆ, ಇಫ್ ನಾನು ಡೆಡ್ ಲೋಡ್ ತೊಗೊಂಡೆ ಅಂತಂದರೆ ಏನಾಗುತ್ತೆ, ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಮ್ಯಾನ್ಯಲ್ ಕ್ಯಾಲ್ಕುಲೇಷನಲ್ಲಿ ಮತ್ತು ಎಕ್ಸೆಲಲ್ಲಿ ಎಕ್ಸ್ಟ್ರಾ ಸೆಲ್ಫ್ ವೇಟ್ ಆಫ್ ಫೂಟಿಂಗು 10% ತೊಗೊಳ್ತಾ ಇದ್ದೀವಿ. ಬಟ್ ಆ್ಯಕ್ಚುಯಲ್ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ ಎಷ್ಟಿದೆ 7%, 7.9% ಬರ್ತಾ ಇದೆ. ಸೊ ಹಾಗಾಗಿ ನಾವು ಆ್ಯಕ್ಚುಲಿ ಇದು ಬರುತ್ತೆ, ಇದನ್ನು ಕನ್ಸಿಡರ್ ಮಾಡಿಬಿಡುತ್ತೆ ಸೇಫು. ಸೊ ಆಗ ನಮ್ಮದು ತಾಳಮೇಳ ಬರೋದಿಲ್ಲ. ನಾವು ವ್ಯಾಲಿಡೇಷನ್ ಮಾಡ್ತಾ ಇದ್ದೀವಲ್ಲ, ಸೇಫ್ ಸಾಫ್ಟ್ವೇರ್ ಕರೆಕ್ಟ್ ಮಾಡ್ತಾ ಇದೆ ಅಥವಾ ಇಲ್ಲ, ಮ್ಯಾನ್ಯಲ್ ವರ್ಸಸ್ ಇದನ್ನು ಅಕ್ಯುರೇಟಾಗಿ ನಾವು ಕಂಪ್ಯಾರಿಸನ್ ಮಾಡಬೇಕಾಗಿತ್ತು ಅಂತಂದರೆ ನಾನು ಹಾಗಾಗಿ ಈ ಥರ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ 1 ಲೈವ್ ಲೋಡ್ ಅಂತ ಕನ್ಸಿಡರ್ ಮಾಡಿದ್ದಾಯಿತು, ಓಕೆ. ಅದಾದಮೇಲೆ ಆ್ಯಡ್ ನ್ಯೂ ಕಾಂಬೋ 1.5 ಲೈವ್ ಲೋಡ್. ಸೊ ಇಲ್ಲಿ ಲೈವ್ ಲೋಡನ್ನು ಚೂಸ್ ಮಾಡೋಣ 1.5, ಓಕೆ. ಈಗ ಇಲ್ಲಿ ಲೈವ್ ಲೋಡಲ್ಲಿ ನಾವು ಬರೀ 300 kN ತೊಗೊಳ್ತಾ ಇಲ್ಲ. ಇನ್ನೊಂದು ಇದು ಇಂಪಾರ್ಟೆಂಟ್ ಇದೆ, ಇಲ್ಲೇನಿದೆ ಲೈವ್ ಲೋಡು 300 ಅಂತ ಇದೆ. ನಾನೇನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕ್ರಾಸ್ ಚೆಕ್ ಮಾಡೋ ಸಲುವಾಗಿ ಇದು 700, 300 ಪ್ಲಸ್ ಸೆಲ್ಫ್ ವೇಟ್ ಆಫ್ ಫೂಟಿಂಗ್ 10% ಅಂತಂದರೆ 100 kN. ಅಂದರೆ ಟೋಟಲ್ ಇದೇನಿದೆಯಲ್ಲ, ಟೋಟಲ್ ಲೋಡ್ ಟ್ರಾನ್ಸ್ಫರ್ ಟು ದಿ ಸಾಯಿಲು, ಇದನ್ನು 1100 kN ನಾನು ಆ್ಯಸ್ ಎ ಲೈವ್ ಲೋಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಜಸ್ಟ್ ಈ ಕೇಸಲ್ಲಿ ಮಾತ್ರ. ಯಾಕಂತಂದರೆ ಮುಂದೆ ನಾವು ಪ್ರಾಕ್ಟಿಕಲ್ ಯಾವಾಗಿರುತ್ತಲ್ಲ ಆವಾಗ ನಾರ್ಮಲಿ ಡೆಡ್ ಲೋಡು ಲೈವ್ ಲೋಡು ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಸದ್ಯಕ್ಕೆ ಕಂಪ್ಯಾರಿಸನ್ ಸಲುವಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಇದಾಯಿತು 1 ಲೈವ್ ಲೋಡು 1.5 ಲೈವ್ ಲೋಡು. ಈಗ ಡ್ರಾ ಮಾಡೋದಿದೆ. ಯಾವ ಥರ ಮಾಡಬೇಕಪ್ಪ ಅಂತಂದರೆ ಡ್ರಾ ಜಾಯಿಂಟ್ಸ್ ಅಂತ ಹೇಳಿ ಇಲ್ಲಿ ನೀವು ಎಲ್ಲಾದರೂ ಕ್ಲಿಕ್ ಮಾಡಿ ಒಂದು ಜಾಯಿಂಟನ್ನು ಕ್ರಿಯೇಟ್ ಮಾಡ್ಬೋದು. ಈ ಥರ ಜಾಯಿಂಟ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಇದ್ರ ಸುತ್ತಲೂ ನಾವು ಸ್ಲ್ಯಾಬ್ ಏರಿಯಾ, ಫೂಟಿಂಗ್ ಏರಿಯಾನ ಮಾಡೆಲ್ ಮಾಡಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಕ್ವಿಕ್ ಡ್ರಾ ಏರಿಯಾ ಅರೌಂಡ್ ಪಾಯಿಂಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ರೆಕ್ಟ್ಯಾಂಗ್ಯುಲರು, ಇಲ್ಲಿ ಪ್ರಾಪರ್ಟಿ FT 600 M20 ಅಂತ ಕನ್ಸಿಡರ್ ಮಾಡೋಣ. ಅದಾದಮೇಲೆ ನಮ್ಮದು ಸೈಜ್ ಆಫ್ ಫೂಟಿಂಗ್ ಏನಿದೆ ಇಲ್ಲಿ 2300 ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ 2300 mm, ಓಕೆನಾ? ಎಂಟರ್. ಈಗ ಈ ಪಾಯಿಂಟ್ ಮೇಲೆ ನಾವು ಮೌಸ್ದು ಲೆಫ್ಟ್ ಕ್ಲಿಕ್ಕನ್ನು ಮಾಡಬೇಕು. ಸೊ ಅರೌಂಡ್ ಪಾಯಿಂಟ್ಸ್, ಈ ಪಾಯಿಂಟ್ದು ಅರೌಂಡು ನಮ್ಮ ಸ್ಲ್ಯಾಬ್ ಏರಿಯಾ ಇದಾಗುತ್ತೆ. ಸೊ ಇದು ಫೂಟಿಂಗ್ ನಾವು ಮಾಡಲ್ ಆಯಿತು. ಇದಾದಮೇಲೆ ಈಗ ಸ್ಟಿಫ್ ಏರಿಯಾ ಮಾಡಲಿಂಗ್ ಮಾಡಬೇಕು. ಸ್ಟಿಫ್ ಏರಿಯಾನ ಇಲ್ಲಿ ಪ್ರಾಪರ್ಟಿಯಲ್ಲಿ ನಾನು ಇಲ್ಲಿ ಸ್ಟಿಫ್ ಅಂತೂ ನಮ್ಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ನನ್ ಅಂತ ಅಸೈನ್ ಮಾಡ್ತೀನಿ. ನಮ್ಮ ಕಾಲಮ್ ಡೈಮೆನ್ಷನ್ಸ್ ಏನಿದೆ 230 ಇದೆ. ಸೊ ಹಾಗಾಗಿ 230 ಎಂಟರ್ ಅಸೈನ್ ಮಾಡಿದ್ದಾಯಿತು. ಈಗ ನಾನೇನು ಮಾಡ್ತೀನಿ, ಪ್ರಾಪರ್ಟಿಯನ್ನು ಚೇಂಜ್ ಮಾಡ್ತೀನಿ. ಸ್ಟಿಫ್ ಏರಿಯಾನ ನಾನು ಇದ್ದಿದ್ದನ್ನು ಯಾವ ಥರಪ್ಪ ಅಂತಂದರೆ, ಮೊದಲು ಇದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಮೌಸ್ದು ರೈಟ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಸೆಕ್ಷನ್ ಪ್ರಾಪರ್ಟಿಯಲ್ಲಿ ನನ್ ಅಂತ ಏನಿದೆಯಲ್ಲ ಇದನ್ನು ಚೇಂಜ್ ಮಾಡಬೇಕು, ಸ್ಟಿಫ್ 600 M20 ಅಂತ, ಓಕೆನಾ? ಸೊ ಇದಾಯಿತು. ಇದಾದಮೇಲೆ ಸ್ಟಿಫ್ ಏರಿಯಾ ಆಯಿತು. ಈಗ ನಾವು ಇದನ್ನು 3D ಮಾಡೆಲಲ್ಲಿ 3Dಯಲ್ಲಿ ನೋಡೋಣ. ಇದನ್ನು ನಾವು 3Dಯಲ್ಲಿ ಫುಲ್ಲು ಇದರಲ್ಲಿ ನೋಡಬೇಕು ಅಂತಂದರೆ 3 ಡೈಮೆನ್ಷನ್ಸಲ್ಲಿ ಸೆಟ್ ಡಿಸ್ಪ್ಲೇ ಆಪ್ಷನ್ಸಲ್ಲಿ ಎಕ್ಸ್ಟ್ರೂಡ್ ಶೆಲ್ಸ್ ಅಪ್ಲೈ ಅಂತ ಹೇಳಬೇಕು. ಸೊ ಆಗ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದೇನಾಗಿದೆ, ಸ್ಟಿಫ್ ಏರಿಯಾ ಏನಾಗಿದೆ, ಹಾಫು ಫೂಟಿಂಗಲ್ಲಿ ಒಳಗಡೆ ಇದೆ, ಹಾಫು ಮೇಲ್ಗಡೆ ಬಂದಿದೆ. ಸೊ ಇದನ್ನು ಯಾವ ಥರ ನಾವು ಆ್ಯಕ್ಚುಲಿ 600 mm ನಾವು ಡಿಫೈನ್ ಮಾಡಿದ್ದಿದೆ. ಬಟ್ ಸ್ಟಿಲ್ ಇದೇನಾಗ್ತಾ ಇದೆ, ಹಾಫ್ ಮೇಲ್ ಬರ್ತಾ ಇದೆ, ಹಾಫ್ ಕೆಳಗಡೆ, 300 ಒಳಗಡೆ ಇದೆ, 300 ಹೊರಗಡೆ ಇದೆ. ಸೊ ಇದನ್ನು ಯಾವ ಥರ ಮಾಡಬೇಕು ಚೇಂಜಸ್ಸು, ಪ್ಲ್ಯಾನಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿ ಮೌಸ್ ರೈಟ್ ಕ್ಲಿಕ್ ಮಾಡಿ, ಅದಾದಮೇಲೆ ಕಾರ್ಡಿನಲ್ ಪಾಯಿಂಟ್ಸ್ ಮೇಲೆ ಇಲ್ಲೇನು ಮಿಡ್ಲ್ ಇದೆಯಲ್ಲ ಇದನ್ನು ಟಾಪ್ ಅಂತ ಕನ್ಸಿಡರ್ ಮಾಡಬೇಕು, ಓಕೆ ಅನ್ನಬೇಕು. ಈಗ ನೋಡಿ ನೀವು, ಈಗ ಎಕ್ಸಾಕ್ಟಾಗಿ ಫೂಟಿಂಗ್ ಏರಿಯಾ ಹಾಗೂ ಇದು ಕೂಡ ಸೇಮ್ ಇದೆ, ಡೆಪ್ತಲ್ಲಿ 600 ಫ್ಲ್ಯಾಟ್ ಇದೆ, ಓಕೆನಾ? ಸೊ ಈ ಥರ ನಾವು ನೋಡ್ಬೋದು. ಇದಾದಮೇಲೆ ಈಗ
ಇದನ್ನು ಆಫ್ ಮಾಡಿಬಿಡ್ತೀನಿ ಎಕ್ಸ್ಟ್ರೂಡ್ ಸೆಲ್ಲನ್ನು. ಈಗ SBCಯನ್ನು ಅಪ್ಲೈ ಮಾಡ್ತೀನಿ. ಅಸೈನ್ ಮಾಡಿಬಿಡೋಣ. ಫೂಟಿಂಗ್ ಏರಿಯಾ ಮಾತ್ರ ಸೆಲೆಕ್ಟ್ ಮಾಡಬೇಕು, ಸ್ಟಿಫ್ ಏರಿಯಾ ಸೆಲೆಕ್ಟ್ ಮಾಡಬಾರ್ದು SBC ಅಪ್ಲೈ ಮಾಡುವಾಗ. ಸೊ ಫೂಟಿಂಗ್ ಏರಿಯಾ ಮಾತ್ರ ಸೆಲೆಕ್ಟ್ ಮಾಡಿದ್ದೇನೆ. ಅದಾದಮೇಲೆ ಅಸೈನಲ್ಲಿ ಹೋಗಿ ಸೆಲ್ಲಲ್ಲಿ ಎಲ್ಲಿದೆ ಏರಿಯಾ ಸ್ಪ್ರಿಂಗನ್ನು ಕ್ಲಿಕ್ ಮಾಡಿ SBC 250 ನಾವೇನು ಡಿಫೈನ್ ಮಾಡಿದ್ದೀವಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕು. ಅಪ್ಲೈ ಓಕೆ ಅನ್ನಬೇಕು. ಇಲ್ಲಿ ಅಸೈನ್ ಆಗಿದ್ದು ನಿಮಗೆ ತೋರಿಸ್ತಾ ಇದೆ. ಓಕೆನಾ? ಸೊ ಇದಾದಮೇಲೆ ಈಗ ಈ ಸ್ಲ್ಯಾಬನ್ನು ಸೆಲೆಕ್ಟ್ ಮಾಡಿ ಮೆಶ್ ಮಾಡೋಣ. ಅಸೈನಲ್ಲಿ ಹೋಗಿ ಸೆಲ್ಲಲ್ಲಿ ಹೋಗಿ ಫ್ಲೋರ್ ಆಟೋಮೆಶ್ ಆಪ್ಷನ್ಸಲ್ಲಿ ಇದು 4th ಆಪ್ಷನ್ಸನ್ನು ತೊಗೊಂಡು ಮೆಶ್ ಆಬ್ಜೆಕ್ಟ್ಸ್ ಇಂಟು 20x20 ಅಂತ ನಾನು ಮಾಡ್ತೇನೆ. ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು. ಆದರೆ ಒಂದು ಕಂಡೀಷನ್ ಇದೆ, ನಾನು ಹೇಳ್ತೀನಿ. ಅಪ್ಲೈ ಓಕೆ. ಓಕೆನಾ? ಇಲ್ಲಿ ಅಪ್ಲೈ ಆಗಿದ್ದು ಕಾಣಿಸ್ತಾ ಇದೆ, ಮೆಶ್ 2020 ಅಂತ ತೋರಿಸ್ತಾ ಇದೆ. ಸೊ ಇದನ್ನು ಯಾವ ಥರ ನೋಡ್ಬೋದು ಮೆಶ್ ಅಪ್ಲೈ ಆಗಿದೆ ಇಲ್ಲ ಅಂತಂದರೆ ಇದೇನಿದೆ ಸೆಟ್ ಡಿಸ್ಪ್ಲೇ ಆಪ್ಷನ್ಸಲ್ಲಿ ಹೋಗಿ ಸೆಲ್ ಅನಾಲೈಸಿಸ್ ಮೆಶನ್ನು ಟಿಕ್ ಮಾಡಿ ಅಪ್ಲೈ ಅನ್ನಬೇಕು. ಈಗ ನಿಮಗೆ ಕಾಣ್ತಾ ಇದೆ ಮೆಶ್ ಆಗಿದ್ದು. ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಅಂತಂದರೆ ನೀವು ಎಷ್ಟು ಕೂಡ ಮೆಶಸ್ಸನ್ನು ತೊಗೊಳ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನಾಗಿದ್ದಿರಬೇಕು, ನಮ್ಮದು ಸೆಂಟ್ರದ್ದು ಇದೇನು ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟಲ್ಲಿ ಒಂದು ಹಾರಿಜೆಂಟಲ್ಲು ಒಂದು ವರ್ಟಿಕಲ್ಲು, ಇವು ಎರಡು ಮೆಶ್ ಲೈನ್ ಹೋಗಿದ್ದಿರಬೇಕು. ಅಂದಾಗ ಲೋಡ್ ಡಿಸ್ಟ್ರಿಬ್ಯೂಷನ್ಸ್ ಕರೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಸೊ ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ. ಅಪ್ಲೈ ಓಕೆ. ಅದಾಯ್ತಾ? ಅದಾದಮೇಲೆ ಈಗ ಲೋಡನ್ನು ಅಸೈನ್ ಮಾಡೋಣ. ಯಾವ ಥರ? ಈ ಜಾಯಿಂಟನ್ನು ಸೆಲೆಕ್ಟ್ ಮಾಡಬೇಕು, ಅಸೈನಲ್ಲಿ ಹೋಗಬೇಕು, ಜಾಯಿಂಟ್ ಲೋಡ್ಸ್ ಅನ್ಬೇಕು, ಅಂದು ಫೋರ್ಸ್ ಅಂದು. ಇಲ್ಲಿ ಏನು ಮಾಡ್ತೀನಿ ನಾನು, ಡೆಡ್ ಲೋಡನ್ನು ನಾನು ಕನ್ಸಿಡರ್ ಮಾಡ್ತಾ ಇಲ್ಲ, ಲೈವ್ ಲೋಡ್ ಅಂತಲೇ ಹಾಕ್ತಾ ಇದ್ದೀನಿ ಎಲ್ಲ ಲೋಡು. ಸೊ ಹಾಗಾಗಿ ಲೈವ್ ಅಂತ ಕನ್ಸಿಡರ್ ಮಾಡಿ Z ಡೈರೆಕ್ಷನಲ್ಲಿ -1100 ಟೋಟಲ್ ಲೋಡ್ ಏನಿದೆ -1100 ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಸೈಜ್ ಆಫ್ ಲೋಡ್ ಫಾರ್ ಪಂಚಿಂಗ್ ಶೇರ್ ಅಂತಂದರೆ ನಮ್ಮದು ಕಾಲಮ್ ಡೈಮೆನ್ಷನ್ಸ್ ಹಾಕಬೇಕು. 230 X ಡೈರೆಕ್ಷನಲ್ಲಿದೆ, Y ಡೈರೆಕ್ಷನಲ್ಲಿ 230 ಇದೆ. ಅಪ್ಲೈ ಓಕೆ. 3D ಅಲ್ಲಿ ನೋಡ್ಬಿಡೋಣವಾ? ಓಕೆ. ಇಲ್ಲಿ ನಮಗೆ ಸಣ್ಣದಾಗಿ ಕಾಣ್ತಾ ಇದೆ, ಚಿಕ್ಕದಾಗಿ ಕಾಣ್ತಾ ಇದೆ ಇಲ್ಲಿ ಡೈಮೆನ್ಷನು. ಸೊ ಇದೊಂಚೂರು ಕ್ಲಿಯರಾಗಿ ಕಾಣೋ ಹಾಗೆ ಮಾಡಬೇಕಂತಂದರೆ ಆಪ್ಷನ್ಸಲ್ಲಿ ಗ್ರಾಫಿಕ್ ಪ್ರಿಫರೆನ್ಸಸ್ಸಲ್ಲಿ ಇಲ್ಲಿ 215 ಅಂತ ಮಾಡಿಬಿಡ್ತೀನಿ, ಮ್ಯಾಕ್ಸಿಮಮ್ಮು ಮಿನಿಮಮ್ಮು. ಓಕೆ. ಈಗ 1100 ಕಾಣಿಸ್ತಾ ಇದೆಯಲ್ಲ? ಓಕೆ. ಈ ಥರ ನಾವು ಸೈಜನ್ನು ಚೇಂಜಸ್ ಮಾಡ್ಕೊಳ್ಬಹುದು. ಇದಾದಮೇಲೆ ಈಗ ಮತ್ತೆ ಪ್ಲ್ಯಾನಲ್ಲಿ ಬರೋಣ. ಈಗ ಏನು ಮಾಡೋಣ, ನಾವು ಡಿಸೈನಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ ಬೀಮ್ ಡಿಸೈನಲ್ಲಿ ವ್ಯೂ ರಿವೈಸ್ ಪ್ರಿಫರೆನ್ಸಸ್ಸು ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ನಾವು ಚೇಂಜಸ್ ಮಾಡೋದಿಲ್ಲ. ಇಲ್ಲಿ IS 456 2000 ಇದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ಮಿನಿಮಮ್ ಕವರ್ ಫಾರ್ ಸ್ಲ್ಯಾಬು ನಾವು ಕ್ಲಿಯರ್ ಕವರ್ ಎಷ್ಟಿದೆ 50 mm ಇರುತ್ತೆ. ಇದು ಕೂಡ 50 mm ಇರುತ್ತೆ ಟಾಪು ಬಾಟಮು. ಪ್ರಿಫರ್ಡ್ ಬಾರ್ ಸೈಜು ನಾವು ಎಷ್ಟು ತೊಗೊಳ್ತಾ ಇದ್ದೀವಿ, 12 mm ತೊಗೊಳ್ತಾ ಇದ್ದೀವಿ. ಸೊ ಹಾಗಾಗಿ 12 ಸೆಲೆಕ್ಟ್ ಮಾಡೋಣ. ಇಲ್ಲಿ IS 456 2000 ಇದೆ ಇಲ್ಲ ಚೆಕ್ ಮಾಡೋದು. ಅದಾದಮೇಲೆ ಓಕೆ. ಇದಾಯಿತಾ? ಇದಾದಮೇಲೆ ಮತ್ತೆ ಡಿಸೈನಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ ಬೀಮ್ ಡಿಸೈನಲ್ಲಿ ವ್ಯೂ ರಿವೈಸ್ ಸ್ಲ್ಯಾಬ್ ಫ್ಲೆಕ್ಸುರಲ್ ಡಿಸೈನ್ ಓವರ್ ರೈಡ್ಸ್, ಇಲ್ಲಿ ಎರಡು ಪಾಪಪ್ ನಮಗೆ ಹೈಡ್ ಆಗಿದೆ. ಸೊ ಇದನ್ನು ಯಾವ ಥರ ಚೇಂಜಸ್ ಮಾಡಬೇಕಂತಂದರೆ ಇದು ಸ್ಲ್ಯಾಬನ್ನು ಸೆಲೆಕ್ಟ್ ಮಾಡಬೇಕು, ಫೂಟಿಂಗ್ ಸ್ಲ್ಯಾಬನ್ನು. ಅದಾದಮೇಲೆ ಡಿಸೈನು ಕಾಂಕ್ರೀಟು ಸ್ಲ್ಯಾಬ್ ಬೀಮ್ ಡಿಸೈನು ವ್ಯೂ ರಿವೈಸ್ ಸ್ಲ್ಯಾಬ್ ಫ್ಲೆಕ್ಸುರಲ್ ಡಿಸೈನ್ ಓವರ್ ರೈಡ್ಸಲ್ಲಿ ಫೈನೈಟ್ ಎಲಿಮೆಂಟ್ ಬೇಸ್ಡ್ ಮೆಥಡಲ್ಲಿ ಇಲ್ಲಿ ನಾವು ರಿವರ್ ಮೆಟೀರಿಯಲನ್ನು ಮಾತ್ರ ಚೇಂಜ್ ಮಾಡಬೇಕು. FE 500 ತೊಗೊಳ್ತಾ ಇದ್ದೀವಲ್ಲ, ಸೊ ಅದನ್ನು ತೊಗೊಳ್ಬೇಕು. ಓಕೆ. ಅದಾದಮೇಲೆ ಈಗ ಡಿಸೈನು ಕಾಂಕ್ರೀಟ್ ಸ್ಲ್ಯಾಬ್ ಡಿಸೈನ್ ಬೀಮ್ ಡಿಸೈನು ಅದಾದಮೇಲೆ ಸೆಲೆಕ್ಟ್ ಡಿಸೈನ್ ಕಾಂಬಿನೇಷನ್ಸನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ 1 ಲೈವ್ ಲೋಡ್ ಇದೆ, 1.5 ಲೈವ್ ಲೋಡ್ ಇದೆ. ಡಿಸೈನ್ ಸಲುವಾಗಿ ನಮಗೆ ಬರೀ 1.5 ಬೇಕು ಡಿಸೈನ್ ಕಾಂಬಿನೇಷನ್. ಸೊ ಹಾಗಾಗಿ ಇದನ್ನು ಈ ಸೈಡ್ ತಾಳ್ತೀನಿ. ಇಲ್ಲಿ ಬಂತ 1.5 ಲೈವ್ ಲೋಡು ಓಕೆ ಅನ್ನೋದು. ಓಕೆನಾ? ಈಗ ಚೆಕ್ ಮಾಡಲು ಅನಲೈಸು ಚೆಕ್ ಮಾಡಲು ಸೆಲೆಕ್ಟ್ ಆಲು ಓಕೆ. ಏನು ವಾರ್ನಿಂಗ್ಸ್ ಬಂದಿಲ್ಲ. ಓಕೆನಾ? ಈಗ ರನ್ ಅನಲೈಸಿಸ್ ಆ್ಯಂಡ್ ಡಿಸೈನ್ ಅಂತ ಹೇಳ್ಬಿಡೋದು. ಇಲ್ಲಿ ಡಿಸೈನಲ್ಲಿ ಅನಲೈಸಲ್ಲಿ ರನ್ ಅನಲೈಸಿಸ್ ಆ್ಯಂಡ್ ಡಿಸೈನ್ ಅಂತ ಇದು ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಇಲ್ಲಿ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಬೋದು. ಓಕೆನಾ? ಸೊ ರನ್ ಅನಲೈಸಿಸ್ ಆ್ಯಂಡ್ ಡಿಸೈನ್. ಈಗ ನಾನು ಸೇಫ್ ಮಾಡ್ಯೂಲ್ 1.1 ಸೇವ್ ಮಾಡಿಬಿಡೋಣ. ಈಗ ರನ್ ಅನಲೈಸಿಸ್ ಆ್ಯಂಡ್ ಡಿಸೈನ್ ಆಗುತ್ತೆ. ಇದಾದಮೇಲೆ ರನ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅಪವರ್ಡ್ ಸಾಯಿಲ್ ಪ್ರೆಷರನ್ನು ಚೆಕ್ ಮಾಡಬೇಕು. ಯಾವ ಥರ? ಡಿಸ್ಪ್ಲೇಯಲ್ಲಿ ಹೋಗಬೇಕು, ಶೋ ಫೋರ್ಸ್ ಸ್ಟ್ರೆಸ್ ಡಯಾಗ್ರಾಮಲ್ಲಿ ಸಾಯಿಲ್ ಪ್ರೆಷರನ್ನು ಚೆಕ್ ಮಾಡಬೇಕು. ಇಲ್ಲಿ ಕಾಂಬೋ ಅಲ್ಲಿ
ಇದೇನಿದೆ ಒನ್ ಲೈವ್ ಲೋಡ್ ಅಂತ ಸರ್ವಿಸ್ ಲೋಡ್ ಕಾಂಬಿನೇಷನ್ಸನ್ನು ಚೂಸ್ ಮಾಡಬೇಕು ಯಾವಾಗಲೂ. ಓಕೆನಾ? ಅಪ್ಲೈ. ಓಕೆ. ಎಷ್ಟು ಬರ್ತಾ ಇದೆ ಇಲ್ಲಿ? 204 ಇದೆ, 205 ಇದೆ, 206 ಆಯಿತು. ಓಕೆನಾ? ಸಿಮಿಲರ್ಲಿ ಹೈಯೆಸ್ಟ್ ಎಷ್ಟಿದೆ ನಮ್ಮದು? 208.248 ಇದೆ. ಸೊ 208.248 ಎಂಟರ್ ಮಾಡಿದಿವಾ? ಅದಾದಮೇಲೆ ಸೆಕೆಂಡು ಏನಪ್ಪ, ಸೆಟಲ್ಮೆಂಟ್ ಚೆಕ್ ಮಾಡಬೇಕು. ಸೆಟಲ್ಮೆಂಟ್ ಯಾವ ಥರ ಚೆಕ್ ಮಾಡಬೇಕು? ಡಿಸ್ಪ್ಲೇಯಲ್ಲಿ ಹೋಗಿ ಶೋ ಡಿಫಾರ್ಮ್ ಶೇಪನ್ನು ಕ್ಲಿಕ್ ಮಾಡಿ ಇಲ್ಲಿ ಕಾಂಬೋ ಅಲ್ಲಿ ಒನ್ ಲೈವ್ ಲೋಡನ್ನು ತೊಗೊಂಡು ಅಪ್ಲೈ. ಓಕೆ. ಇಲ್ಲಿ ನೀವು ನೋಡ್ಬೋದು ಇಲ್ಲೆಷ್ಟಿದೆ ಯೂಸರ್ಡ್ ನೋಡಿ ನೀವು -20.494 ಇದೆ. ಸೊ ಇಲ್ಲೆಷ್ಟಿದೆ -20.634. ಒಂದು ಸ್ವಲ್ಪ ಹೆಚ್ಚಾಗಿ ಆಯಿತು. ಸೊ ಹೈಯೆಸ್ಟ್ ಎಷ್ಟಿದೆ ಇಲ್ಲಿ -20.825 ಇದೆ. ಸೊ ಇದೇನಿದೆ 25 mm ಒಳಗಡೆ ಇದೆ. ಸೊ ಹಾಗಾಗಿ ಇದು ಓಕೆ ಇದೆ ಅಂತ ಹೇಳ್ಬೋದು. ಓಕೆನಾ? ಇದಾದಮೇಲೆ ಪಂಚಿಂಗ್ ಶಿಯರನ್ನು ಚೆಕ್ ಮಾಡಬೇಕು. ಯಾವ ಥರ? ಡಿಸ್ಪ್ಲೇಯಲ್ಲಿ ಹೋಗಿ ಶೋ ಪಂಚಿಂಗ್ ಶಿಯರ್ ಡಿಸೈನ್ ಅಂದು ಇದು ನಮಗೆ ಏನು ತೋರಿಸ್ತಾ ಇದೆ? ಪಂಚಿಂಗ್ ವ್ಯಾಲ್ಯೂ ತೋರಿಸ್ತಾ ಇದೆ, ರೇಷಿಯೋ ತೋರಿಸ್ತಾ ಇದೆ. ಇದು ಎಷ್ಟು ಇರಬೇಕಪ್ಪ ಅಂತಂದರೆ 1ಕ್ಕಿಂತಲೂ ಒಳಗಡೆ ಇತ್ತು ಅಂತಂದರೆ ಪಾಸು ಅಂತ ಅರ್ಥ. ಓಕೆನಾ? ಸೊ ಇದು 1ಕ್ಕಿಂತಲೂ ಒಳಗಡೆ ಇದೆ. ಬಟ್ ಅದಾದಮೇಲೆ ಅದಕ್ಕಿಂತಲೂ ಒಂದಿಷ್ಟು ಡೆಪ್ತಲ್ಲಿ ನೋಡೋಣ. ಇದನ್ನು ಸೆಲೆಕ್ಟ್ ಮಾಡಿ ಪಾಯಿಂಟನ್ನು ಮೌಸ್ದು ರೈಟ್ ಕ್ಲಿಕ್ ಮಾಡಿದರೆ ನಮಗೆ ಡೀಟೇಲ್ಸ್ ಸಿಗುತ್ತೆ. ಈ ಡೀಟೇಲ್ಸಲ್ಲಿ ನೀವು ನೋಡ್ಬೋದು ಇಲ್ಲಿ ಕಾಲಮ್ ಲೊಕೇಶನ್. ಇಫ್ ನಮ್ಮದು ಐಸೋಲೇಟೆಡ್ ಫೂಟಿಂಗ್ ಇದೆ ಮತ್ತು ಫೂಟಿಂಗ್ದು ಸೆಂಟ್ರಲ್ಲಿ ಕಾಲಮ್ ಬರ್ತಾ ಇದೆ ಅಂತಂದರೆ ಇಂಟೀರಿಯರ್ ಅಂತ ಕಾಲಮ್ ಲೊಕೇಶನ್ ಆಗಿದೆ ಇಲ್ಲ ಅಂತ ನಾವು ಚೆಕ್ ಮಾಡಬೇಕು. ಓಕೆನಾ? ಇಫ್ ಆಗಿದ್ದಿಲ್ಲ ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಈ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ಕಾಂಕ್ರೀಟ್ ಸ್ಲ್ಯಾಬ್ ಬೀಮ್ ಡಿಸೈನಲ್ಲಿ ವ್ಯೂ ರಿವೈಸ್ ಸ್ಲ್ಯಾಬ್ ಪಂಚಿಂಗ್ ಚೆಕ್ ಓವರ್ ರೈಡ್ಸನ್ನು ಚೂಸ್ ಮಾಡಿ ಇಲ್ಲೇನು ಮಾಡಬೇಕು? ಲೊಕೇಶನ್ ಟೈಪನ್ನು ಇಂಟೀರಿಯರ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಹೇಳಬೇಕು. ಈಗ ಆಲ್ರೆಡಿ ನಂದು ಆಗಿದೆಯಲ್ಲ, ಸೊ ಹಾಗಾಗಿ ನಾನು ಅದನ್ನು ಮಾಡ್ತಾ ಇಲ್ಲ. ಓಕೆನಾ? ಈಗ ನೆಕ್ಸ್ಟು ಮತ್ತೇನೇನು ನೋಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಎವರೇಜ್ ಎಫೆಕ್ಟಿವ್ ಸ್ಲ್ಯಾಬ್ ಥಿಕ್ನೆಸ್ ಏನು ತೋರಿಸ್ತಾ ಇದೆ? 538 mm ತೋರಿಸ್ತಾ ಇದೆ. ಬಟ್ ನಮ್ಮದು ಎರಡರಲ್ಲಿ ಏನು ಬಂದಿದೆ? 544 ಇದೆ. ಏನು ಪ್ರಾಬ್ಲಮ್ ಆಯ್ತು ಇಲ್ಲಿ? ಇದು ಕೂಡ ಚೇಂಜ್ ಆಯಿತು. ಬಿ ಡ್ಯಾಶ್ ಪಂಚಿಂಗ್ ಪೆರಿಮೀಟರ್ ಕೂಡ ಚೇಂಜ್ ಆಗಿದೆ. ಸೊ ಪಂಚಿಂಗ್ ಪೆರಿಮೀಟರ್ ಅಂತಂದರೆ ಇಲ್ಲಿ ಎಷ್ಟಿದೆ? 3096 ಇದೆ. ಇಲ್ಲಿ ಎಷ್ಟು ಬಂದಿದೆ? 3072 ಬಂದಿದೆ. ಕವರ್ 62 ತೋರಿಸ್ತಾ ಇದೆ. ಯಾಕೆ 62 ತೋರಿಸ್ತಾ ಇದೆ? 50+ ನಾವು ಏನು ಡಿಫೈನ್ ಮಾಡಿದ್ದೀವಲ್ಲ ಇಲ್ಲಿ 12 mm ಡಿಸೈನ್ ಕಾಂಕ್ರೀಟ್ ವ್ಯೂ ರಿವೈಸ್ ಪ್ರಿಫರೆನ್ಸಲ್ಲಿ ಇಲ್ಲೇನು 12 mm ತೊಗೊಂಡಿದ್ದೀವಲ್ಲ, ಇದು ನಾವು ಡಿಮೆರಿಟ್ ಅನ್ಬೋದು, ಸಾಫ್ಟ್ವೇರ್ದು, ಅಥವಾ ನೀವು ಏನಂತೀರ ಅಂದ್ಕೊಳ್ಳಿ, ರಾಂಗ್ ಅನ್ಬೋದು, ಪ್ರಾಬ್ಲಮ್ ಅನ್ಬೋದು, ಸಾಫ್ಟ್ವೇರ್ ಪ್ರಾಬ್ಲಮ್ ಅನ್ಬೋದು, ಏನಂತೀರ ಅಂದ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ 50+12 ಅಂತ ಕನ್ಸಿಡರ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ನಮ್ಮದು ಇದನ್ನು ಮ್ಯಾಚ್ ಮಾಡಬೇಕಂದ್ರೆ 12/2 ಆಗಬೇಕು. ಸೊ ಹಾಗಾಗಿ 6 ಅಂತ ತೊಗೊಳ್ತೀನಿ. ಈಗ ಚೆಕ್ ಮಾಡೋಣ. ಓಕೆನಾ? ಸೊ ಇನ್ನೊಮ್ಮೆ ಅನ್ಲಾಕ್ ಮಾಡಿ ಇನ್ನೊಮ್ಮೆ ಡಿಸೈನ್ ಮಾಡ್ತೀನಿ. ರನ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್. ಇದಾದಮೇಲೆ ಚೆಕ್ ಮಾಡೋಣ. ಓಕೆನಾ? ಇಲ್ಲಿ ಡಿಸ್ಪ್ಲೇ ಶೋ ಪಂಚಿಂಗ್ ಶಿಯರ್ ಡಿಸೈನ್ ಇದನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ 150%. ಓಕೆ. ಈಗ ನೋಡ್ಬೋದು ನೀವು ಇಲ್ಲಿ ಎವರೇಜ್ ಎಫೆಕ್ಟಿವ್ ಸ್ಲ್ಯಾಬ್ ಥಿಕ್ನೆಸ್ 544 ತೋರಿಸ್ತಾ ಇದೆ. ಸೊ ಎಲ್ಲವೂ ಸೇಮ್ ಆಯಿತಾ? ಅದಾದಮೇಲೆ ಎಫೆಕ್ಟಿವ್ ಪಂಚಿಂಗ್ ಪೆರಿಮೀಟರ್ ಬಿ ಡ್ಯಾಶ್ ಎಷ್ಟು ತೋರಿಸ್ತಾ ಇದೆ? ಇಲ್ಲಿ ಸೇಫಲ್ಲಿ 3096 mm ತೋರಿಸ್ತಾ ಇದೆನಾ? ಓಕೆ. ಇದು ಕೂಡ ಓಕೆ ಆಯಿತು. ಕವರ್ ಕೂಡ 56 ಆಯಿತು. ನೋಡ್ಬೋದು ನೀವು ಇಲ್ಲಿ ಕವರ್ ಕೂಡ 56 ಆಯಿತು. ಇದಾದಮೇಲೆ ಇಲ್ಲೇನಿದೆ? ಮ್ಯಾಕ್ಸಿಮಮ್ ಡಿಸೈನ್ ಶಿಯರ್ ಸ್ಟ್ರೆಸ್ ಟೌವಿ ಎಷ್ಟು ಬಂದಿದೆ? 0.85 ಇದೆ. 0.85 ಒಂಚೂರು ಕಡಿಮೆ ಬಂದಿದೆ ಇವು ಎರಡಕ್ಕಿಂತಲೂ ಕಂಪೇರ್ ಮಾಡಿದರೆ. ಓಕೆನಾ? ಟೌಸಿ ಎಷ್ಟಿದೆ? 1.12 ಇದೆ. 1.12 ಆಲ್ಮೋಸ್ಟ್ ಸೇಮ್ ಇದೆ. ಸೊ ನಮ್ಮದು ಪಂಚಿಂಗ್ ಶಿಯರ್ ರೇಷೋ ಏನಾಯಿತು? ಟೌವಿ ಡಿವೈಡೆಡ್ ಬೈ ಟೌಸಿ ಏನಾಗ್ತಾ ಇದೆ? 0.76 ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಪಂಚಿಂಗ್ ಶಿಯರ್ ರೇಷೋ 0.76. ಇದು 1ಕ್ಕಿಂತಲೂ ಕಡಿಮೆ ಇರಬೇಕು. ಆಲ್ಮೋಸ್ಟ್ ನಾವು ಸೇಫರ್ ಸೈಡಲ್ಲಿ 0.9 ಒಳಗಡೆ ಇದ್ದರೆ ಓಕೆ. ಓಕೆನಾ? ಇದಾದಮೇಲೆ ಈಗ ಒನ್ ವೇ ಶಿಯರ್ ಇದೆ. ಒನ್ ವೇ ಶಿಯರ್ ಸಲುವಾಗಿ ನಮ್ಗೆ ಏನು ಬೇಕಾಗುತ್ತೆ? ರೀಇನ್ಫೋರ್ಸ್ಮೆಂಟು ಬೇಕಾಗುತ್ತೆ. ಸೊ ಈಗ 2 ವೇ ಶಿಯರ್ ಓಕೆ ಆಯ್ತಲ್ಲ. ಈಗ ಒನ್ ವೇ ಶಿಯರ್ ಸಲುವಾಗಿ ನಮಗೆ ರೀಇನ್ಫೋರ್ಸ್ಮೆಂಟ್ ಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ನಾವು? ಫಸ್ಟ್ ಮಾಡ್ಲಿಂಗ್ ಮಾಡೋಣ. ಸ್ಟ್ರಿಪ್ಪನ್ನು ಮಾಡ್ಲಿಂಗ್ ಮಾಡೋಣ. ಸೊ ಇಲ್ಲೇನು ಮಾಡ್ತೀನಿ? ಡ್ರಾ ಡಿಸೈನ್ ಸ್ಟ್ರಿಪ್ಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಫಸ್ಟ್ ನಾನು ಇದು ವಿಡ್ತ್ ಅಲಾಂಗ್ ವಿಡ್ತ್ ಅಂತ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ನಾನು ಸ್ಟ್ರಿಪ್ ಲೇಯರ್ ಬಿ ಅಂತ ತೊಗೊಳ್ತೀನಿ. ನೀವು ಎ ತೊಗೊಳ್ಬೋದು, ನಿಮ್ಮ ಮೇಲೆ ಚಾಯ್ಸು. ಸೊ ಇದನ್ನು ಬಿ ಅಂತ ಕನ್ಸಿಡರ್ ಮಾಡ್ತೀನಿ ಈ ಡೈರೆಕ್ಷನಲ್ಲಿ, ಎಕ್ಸ್ ಡೈರೆಕ್ಷನಲ್ಲಿ. ಓಕೆನಾ? ಸೊ ಇಲ್ಲಿ ಕಾಲಮ್ ಸ್ಟ್ರಿಪ್ ಆ್ಯಸ್ ಇಟ್ ಈಸು ಸ್ಟಾರ್ಟ್ ವಿಡ್ತ್ ಲೆಫ್ಟ್
mm ಎಷ್ಟಿದೆ. ಈಗ ನಾನು ಇಲ್ಲಿಂದ ಇಲ್ಲಿವರೆಗೆ ಡ್ರಾ ಮಾಡಬೇಕಾಗಿದೆ, ಇಲ್ಲಿ ಸೆಂಟರಲ್ಲಿ. ಹೌದಾ, ಇಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಡ್ರಾ ಮಾಡ್ಬೇಕಂತಂದರೆ ಸ್ಟ್ರಿಪ್ ಬೇಕಾಗಿದೆ ನಮಗೆ. ಸೊ ಸ್ಟ್ರಿಪ್ ಅಂತಂದರೆ ಇದ್ರದ್ದು ಲೆಫ್ಟ್ ಎಷ್ಟಿದೆ, ಇದು ಮತ್ತು ಇದು ಡಿವೈಡೆಡ್ ಬೈ 2, ಅಂದರೆ ಇದು ಟೋಟಲ್ 2300 ಇದೆಯಲ್ಲ, 2300 ಡಿವೈಡೆಡ್ ಬೈ 2 ಅಂತಂದರೆ 1150 ಆಗುತ್ತೆ. 1150 ಓಕೆನಾ. ಎಲ್ಲವೂ 1150 ಅಂತ ಹಾಕ್ತೀನಿ. ಈಗ ಡ್ರಾ ಮಾಡ್ಬೇಕಂತಂದರೆ ಇಲ್ಲಿ ನನಗೆ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇದು ಸೆಲೆಕ್ಟ್ ಆಬ್ಜೆಕ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮೌಸ್ದು ರೈಟ್ ಕ್ಲಿಕ್ ಮಾಡಿ ಸ್ನ್ಯಾಪ್ ಆಪ್ಷನ್ಸಲ್ಲಿ ಲೈನ್ ಎಂಡ್ಸ್ ಆ್ಯಂಡ್ ಮಿಡ್ ಪಾಯಿಂಟ್ಸನ್ನು ಟಿಕ್ ಮಾಡಿ ಅಪ್ಲೈ. ಓಕೆ, ಈಗ ಸ್ಟ್ರಿಪ್ಪನ್ನು ಡ್ರಾ ಮಾಡೋಣ. ಇಲ್ಲೆಲ್ಲ ಕರೆಕ್ಟ್ ಇದೆಯಲ್ಲ, ಲೇಯರ್ ಬಿ ಇದೆ, 1150 ಆಲ್. ಓಕೆ, ಈಗ ನೀವು ಇಲ್ಲಿ ನೋಡ್ಬೋದು ಮಿಡ್ ಪಾಯಿಂಟನ್ನು ಕ್ಯಾಚ್ ಮಾಡ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಡ್ರಾ ಮಾಡಬೇಕು. ಹೌದಾ, ಈಗ ಇದು ಡ್ರಾ ಆಗಿದ್ದು ಈ ಕಡೆ ಮತ್ತು ಈ ಕಡೆ ಕರೆಕ್ಟ್ ಇದೆ ಇಲ್ಲ. ಇಫ್ ನೀವು 1 ಮೀಟರ್ ಕನ್ಸಿಡರ್ ಮಾಡ್ತಾ ಇದ್ದರೆ ಈ ಕಡೆ 500 mm, ಈ ಕಡೆ 500 mm ಅಂತಂದರೆ ಇಲ್ಲಿ ಎಲ್ಲವೂ 500 ಬಂದಿರುತ್ತೆ. ಓಕೆನಾ. ಸೊ ಈಗ ಇದು ಕರೆಕ್ಟ್ ಇದೆ ಇಲ್ಲ ಅಂತ ಯಾವ ಥರ ನೋಡ್ಬೋದು ಅಂತಂದರೆ ಸೆಟ್ ಡಿಸ್ಪ್ಲೇ ಆಪ್ಷನ್ಸಲ್ಲಿ ಹೋಗಿ ಅದರ್ ಅಸೈನ್ಮೆಂಟ್ಸಲ್ಲಿ ಶೋ ವಿಡ್ತ್ ಅಂತ ಹೇಳಿ ಅಪ್ಲೈ ಅನ್ಬೇಕು. ಫುಲ್ ವಿಡ್ತ್ ಇದೆಯಲ್ಲ. ಈಗ ನಾವು ರಾಂಗ್ ಮಾಡಿದ್ದು ಯಾವ ಥರ ಗೊತ್ತಾಗುತ್ತೆ ಅಂತ ಯಾವ ಥರ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗ್ತಾ ಇಲ್ಲಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇಫ್ ನಾನು ಇದು ಸ್ಟಾರ್ಟ್ ವಿಡ್ತ್ ಏನಿದೆ ಲೆಫ್ಟು ನಾನು ಇಫ್ ನಾನು 1 ಮೀಟರ್ ಅಂತ ಹಾಕಿದೆ, ತಪ್ಪಾಗಿ ಹಾಕಿದ್ದೇನೆ. ಓಕೆನಾ, ಬೈ ಮಿಸ್ಟೇಕಾಗಿ ಹಾಕಿದ್ದೇನೆ. ಆಗ ನಮಗೆ ಯಾವ ಥರ ತೋರಿಸುತ್ತೆ, ಇಲ್ಲಿ ನೋಡಿ ಫೂಟಿಂಗ್ ಏರಿಯಾ ಇಲ್ಲಿದೆ, ಬಟ್ ಇದು ಸ್ಟ್ರಿಪ್ ಇಲ್ಲಿ ತನಕ ಮಾತ್ರ ಮಾಡಲ್ ಆಗಿದೆ. ಸೊ ಈ ಥರ ನಾವು ತಿಳ್ಕೊಳ್ಬೋದು. ಓಕೆನಾ. ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ 1.15 ಅಂತ ಮಾಡ್ತೀನಿ. ಓಕೆ, ಈ ಕಡೆನೂ ಫುಲ್ ಸ್ಟ್ರಿಪ್ ಮಾಡಲಿಂಗ್ ಆಗಿದ್ದಿರಬೇಕು, ಈ ಕಡೆನೂ ಫುಲ್ ಸ್ಟ್ರಿಪ್ ಮಾಡಲಿಂಗ್ ಆಗಿದ್ದಿರಬೇಕು. ಓಕೆನಾ. ಇದಾಯಿತು. ಇದಾದಮೇಲೆ ಇದನ್ನು ಯಾವ ಥರ ಚೇಂಜಸ್ ಮಾಡಬೇಕು, ಇನ್ನೂ ಒಂದಿಷ್ಟು ಮಾಡಿಫಿಕೇಷನ್ ಇದೆ. ಇದನ್ನು ಸೆಲೆಕ್ಟ್ ಮಾಡಿ ಮೌಸ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಸೈನ್ಸಲ್ಲಿ ರೀಬಾರ್ ಮಟೀರಿಯಲ್ ನಮ್ದು ಏನಿದೆ HYSD 500 ಇದೆ, ಅಂದರೆ FE 500 ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಅನ್ಬೇಕು. ಓಕೆ, ಈಗ ಲೇಯರ್ ಬಿ ಆಯಿತು. ಈಗ ಲೇಯರ್ ಎ ಇಲ್ಲಿಂದ ಇಲ್ಲಿವರೆಗೂ ಮಾಡಲಿಂಗ್ ಮಾಡಬೇಕು. ಯಾವ ಥರ, ಸೇಮ್ ಡ್ರಾ ಡಿಸೈನ್ ಸ್ಟ್ರಿಪ್ ಅಂತ ಹೇಳಿ ಇಲ್ಲಿ ವೈ ಡೈರೆಕ್ಷನಲ್ಲಿ ನಾನು ಏನು ಮಾಡ್ತೀನಿ, ಸ್ಟ್ರಿಪ್ ಲೇಯರ್ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಸೊ ಇದು ಕೂಡ ಎಷ್ಟಿದೆ, ಇದು ಟೋಟಲು 2300 mm ಇದೆ. ಇದು ಹಾಫ್ ಅಂದರೆ 1150. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಿಡ್ ಪಾಯಿಂಟ್ ಕ್ಯಾಚ್ ಆಗ್ತಾ ಇದೆ. ಡ್ರಾ ಮಾಡಿಬಿಡ್ತೀನಿ ಸ್ಟ್ರಿಪ್ ಲೇಯರ್ ಎ ಕೂಡ. ಕಾಣಿಸ್ತಾ ಇದೆನಾ, ಕವರ್ ಆಯಿತಾ. ಈಗ ಸ್ಟ್ರಿಪ್ಸ್ ನಾವು ಇದು ಮಾಡಲಿಂಗ್ ಕರೆಕ್ಟ್ ಇದೆ ಅಂತ ನಾವು ನೋಡಿದ್ದೀವಿ. ಅದಾದಮೇಲೆ ಆಪ್ಷನ್ಸಲ್ಲಿ ಇಲ್ಲಿ ಸೆಟ್ ಡಿಸ್ಪ್ಲೇಲಿ ಇದನ್ನು ಆಫ್ ಮಾಡಿಬಿಡ್ತೀನಿ, ಶೋ ವಿಡ್ತನ್ನು ಆಫ್ ಮಾಡಿಬಿಡ್ತೀನಿ. ಓಕೆನಾ. ಇದು ಮಾಡಿಫಿಕೇಷನ್ ವೈ ಡೈರೆಕ್ಷನಲ್ಲಿ ಏನೇನಿದೆ ಮಾಡಿಫಿಕೇಷನು ಸ್ಟ್ರಿಪ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಈ ಸ್ಟ್ರಿಪ್ಪನ್ನು ಮೌಸ್ ರೈಟ್ ಕ್ಲಿಕ್ ಮಾಡಿ ರೀಬಾರ್ ಮಟೀರಿಯಲ್ಲು FE 500 ತೊಗೊಂಡು ಓಕೆ ಅಂತ ಹೇಳಿ ಮಾಡಿಫಿಕೇಷನ್ ಮಾಡಿಬಿಡ್ಬೇಕು. ಓಕೆನಾ. ಈಗ ಸ್ಟಾರ್ಟ್ ಆಗುತ್ತೆ ನಮ್ಮದು ಫ್ಲೆಕ್ಚರಲ್ ಡಿಸೈನ್. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ರನ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಅಂತ ಮಾಡ್ತೀನಿ. ಡಿಸೈನ್ ಆದಮೇಲೆ ಡಿಸ್ಪ್ಲೇಯಲ್ಲಿ ಶೋ ಸ್ಲ್ಯಾಬ್ ಡಿಸೈನಲ್ಲಿ ಇಲ್ಲೇನು ಮಾಡಬೇಕಪ್ಪ, ಡಿಸೈನ್ ಬೇಸಿಸಲ್ಲಿ ಏನು ಮಾಡಬೇಕು, ಸ್ಟ್ರಿಪ್ ಬೇಸ್ಡ್ ಅಂತಲೇ ಚೂಸ್ ಮಾಡಬೇಕು. ಓಕೆನಾ. ಸೊ ಡಿಸ್ಪ್ಲೇ ಟೈಪಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಎನ್ವಲಪಿಂಗ್ ಫ್ಲೆಕ್ಚರಲ್ ರಿನ್ಫೋರ್ಸ್ಮೆಂಟ್ ಅನ್ನೇ ತೊಗೊಳ್ತಾ ಇದ್ದೀವಿ. ಇದನ್ನು ಟಿಕ್ ಮಾಡಬೇಕು, ಇಂಪೋಸ್ ಮಿನಿಮಮ್ ರಿನ್ಫೋರ್ಸ್ಮೆಂಟ್. ಇಫ್ 0.12%ಗಿಂತಲೂ ಕಡಿಮೆ ಇತ್ತು, ರಿಕ್ವೈರ್ಡ್ ಇತ್ತು ಅಂತಂದರೆ ಅದು ಮಿನಿಮಮ್ 0.12% ಅಪ್ಲೈ ಮಾಡಿಬಿಡುತ್ತೆ. ಓಕೆನಾ. ಅದಾದಮೇಲೆ ಶೋ ಟಾಪ್ ರಿಬಾರ್ ಅಂತ ಇದನ್ನು ನಮಗೆ ಬೇಕಾಗಿಲ್ಲ. ಐಸೋಲೇಟೆಡ್ ಫೂಟಿಂಗಲ್ಲಿ ನಾವು ಟಾಪ್ ರಿಬಾರ್ಸನ್ನು ಹಾಕೋದಿಲ್ಲ. ಯಾವಾಗ ಹಾಕ್ತೀವಿ ಅಂತ ಅನ್ನೋದನ್ನು ನಾನು ಹೇಳ್ತೀನಂತೆ ಬರೋ ಇದರಲ್ಲಿ ಕಂಬೈನ್ಡ್ ಫೂಟಿಂಗಲ್ಲಿ ಬರುತ್ತೆ. ಸೊ ಶೋ ಬಾಟಮ್ ರಿಬಾರ್ಸ್ ಅಂತ ಇದೆನಾ. ಇದಾದಮೇಲೆ ಶೋ ರಿಬಾರ್ ಇಂಟೆನ್ಸಿಟಿ ಏರಿಯಾ ಪರ್ ಯೂನಿಟ್ ವಿಡ್ತ್ ಅಂತ ಇದೆ. ಸೊ ನಾವು ಪರ್ ಯೂನಿಟ್ ವಿಡ್ತ್ ಅಂತೂ ಮಾಡ್ತಾ ಇಲ್ಲ, ಸ್ಟ್ರಿಪ್ ಎಷ್ಟು ಮಾಡಿದ್ದೀವಿ ನಾವು, ಫುಲ್ ಸ್ಟ್ರಿಪ್ ಮಾಡಿದ್ದೀವಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಶೋ ಟೋಟಲ್ ರಿಬಾರ್ ಏರಿಯಾ ಫಾರ್ ಸ್ಟ್ರಿಪ್. ನಾನು ಏನು ಸ್ಟ್ರಿಪ್ ಮಾಡೆಲ್ ಮಾಡಿದ್ದೀನಲ್ಲ ಆ ಸ್ಟ್ರಿಪ್ಗೆ ಟೋಟಲ್ ಎಷ್ಟು ಬರ್ತಾ ಇದೆ ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಅದಾದಮೇಲೆ ಫಸ್ಟ್ ನಾನೇನು ಮಾಡ್ತೀನಿ, ಇದು ಲೇಯರ್ ಬಿಗೆ ಸೆಲೆಕ್ಟ್ ಮಾಡ್ತೀನಿ, ಲೇಯರ್ ಬಿ. ಅದಾದಮೇಲೆ ಇಲ್ಲಿ ನನ್ನಂತ ಹೇಳಿ ಅಪ್ಲೈ ಮಾಡಿದರೆ ಏನಾಗುತ್ತೆ, ಟೋಟಲ್ ಏರಿಯಾ ಎಷ್ಟು ಬೇಕಾಗ್ತಾ ಇದೆ ಅಂತ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ. 1883 ಅಂತ ನಮಗೆ ರಿಕ್ವೈರ್ಡ್ ಇದೆ ಅಂತ ತೋರಿಸ್ತಾ ಇದೆ. ಹೌದಾ. ಸೊ ಇದನ್ನು ನಾವು ಯಾವ ಥರ ಸ್ಪೇಸಿಂಗಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದರೆ, ಈಗ ನಾವು 12 mm ಅಂತ ಕನ್ಸಿಡರ್ ಮಾಡಿದ್ದೀವಿ. ಹೌದಲ್ಲ. ಸೊ 12 mm ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತಂದಮೇಲೆ
12 ಎಮ್ ಎಮ್ದು ಎಷ್ಟು ಏನಿದೆ 113 ಇದೆ ಹೌದಾ. ಸೊ ಇದು ಎಷ್ಟು ಬರ್ತಾ ಇದೆ 1883 ಬರ್ತಾ ಇದೆ. ಸೊ 1883 ಮಲ್ಟಿಪ್ಲೈಡ್ ಬೈ ವಿಡ್ತು ಎಷ್ಟಿದೆ 2300 ಇದೆ. ಸೊ ಏನು ಬರುತ್ತೆ ಆನ್ಸರು 138 mm ಬರ್ತಾ ಇದೆ. ಸೊ ಇದನ್ನು ನಾವು ಏನು 125 ರೌಂಡ್ ಡೌನ್ ಮಾಡ್ಬೋದಾ 125 ಅಂತ. ಸೊ ಲೇಯರ್ ಬಿ T12 ಎಟ್ 125 mm ಸೇಫ್ ಸಲುವಾಗಿ ಹೌದಾ, ಸೇಫಲ್ಲಿ ಓಕೆನಾ. ಈ ಥರ ಕೂಡ ಮಾಡ್ಬೋದು. ಇನ್ನೊಂದು ಆಪ್ಷನ್ ಇದೆ ಇಲ್ಲಿ, ಯಾವ ಥರ ಅಂತಂದರೆ ಇದೇನು 1883 ಇದೆಯಲ್ಲ, ಇದು ನನ್ನಂಥ ಆಪ್ಷನ್ ಚೂಸ್ ಮಾಡೋ ಬದಲಿಗೆ ಟಿಪಿಕಲ್ ಯೂನಿಫಾರ್ಮ್ ರಿನ್ಫೋರ್ಸಿಂಗ್ ಸ್ಪೆಸಿಫೈಡ್ ಬಿಲೋ ಅಂತ ಇದನ್ನು ಚೂಸ್ ಮಾಡಿದರೆ ಇಲ್ಲಿ ಬಾಟಮು ನಾವು 12 mm ಬಾರ್ ಆಗ್ತಾ ಇದೀವಲ್ಲ, ಸೊ 12 mm ಅಂತ ಸೆಲೆಕ್ಟ್ ಮಾಡ್ತೀನಿ. ಸ್ಪೇಸಿಂಗ್ ನಾವು ಏನು ಮಾಡ್ತೀವಿ 300 ನಮ್ಮದು ಆ್ಯಸ್ ಪರ್ ರೂಲ್ಸು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ 300 ಅಂತ ಅಪ್ಲೈ ಅಂತ ಹೇಳ್ತೀನಿ. ಆಗ ಇನ್ನೂ ರಿಕ್ವೈರ್ಡ್ ಇದೆ ಅಂತ ಹೇಳ್ತಾ ಇದೆ ಸ್ಟೀಲು, ಇನ್ನೂ 1016 ರಿಕ್ವೈರ್ಡ್ ಇದೆ ಅಂತ ಹೇಳ್ತಾ ಇದೆ. ಸೊ ಇದನ್ನು ನಾನು 250 ಅಂತ ಮಾಡ್ತೀನಿ. ಆಗ 842 ಅಂತ ಇನ್ನೂ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾ ಇದೆ. ಸೊ 200 ಅಂತ ಅನ್ನೋಣ, ಅಪ್ಲೈ. ಇನ್ನು 582 ರಿಕ್ವೈರ್ಮೆಂಟ್ ಇದೆ, 150 ಎಷ್ಟು 149 ಇನ್ನೂ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾ ಇದೆ, 125 ಅಪ್ಲೈ. ಫುಲ್ ವ್ಯಾನಿಷ್ ಆಯ್ತಲ್ಲ, ಅಂದರೆ ಸ್ಯಾಟಿಸ್ಫೈ ಆಯಿತು. T12 ಎಟ್ 125 ಸ್ಯಾಟಿಸ್ಫೈ ಆಗ್ತಾ ಇದೆ. ನಾವು ಆಲ್ರೆಡಿ ಇಲ್ಲಿ ಈ ಥರ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಓಕೆನಾ. 125 ಸ್ಯಾಟಿಸ್ಫೈ ಆಯಿತು. ಇದು ಲೇಯರ್ ಬಿದಾಯಿತು. ಲೇಯರ್ ಎ ಅಂತಂದರೆ ವರ್ಟಿಕಲಲ್ಲಿ ನನ್ನಂತ ಇದು ಮಾಡಿ ಎಷ್ಟು ಬೇಕಾಗ್ತಾ ಇದೆ 1860 ಬೇಕಾಗ್ತಾ ಇದೆ. 1860 ಅಂತಂದರೆ ನಾವು ಸೆಕೆಂಡ್ ಆಪ್ಷನನ್ನು ಚೂಸ್ ಮಾಡಿ T12 300 ಅಪ್ಲೈ. ರಿಕ್ವೈರ್ಮೆಂಟ್ ಇದೆ ಇನ್ನು 250 ಅಪ್ಲೈ. ರಿಕ್ವೈರ್ಮೆಂಟ್ ಇದೆ ಇನ್ನು 200 ಅಪ್ಲೈ. ಇನ್ನೂ ರಿಕ್ವೈರ್ಮೆಂಟ್ ಇದೆ 150 ಅಪ್ಲೈ. ಇನ್ನೂ ರಿಕ್ವೈರ್ಮೆಂಟ್ ಇದೆ 125 ಅಪ್ಲೈ. ವ್ಯಾನಿಷ್ ಆಯಿತಾ. ಸೊ ಫುಲ್ಲಿ ಸ್ಯಾಟಿಸ್ಫೈಡ್ ಆಯಿತು. ಅಂದರೆ T12 ಎಟ್ 125 ನಮಗೆ ಲೇಯರ್ ಎ ಅಲ್ಲೂ ಬೇಕು, ಇನ್ ವೈ ಡೈರೆಕ್ಷನ್ ಅಲಾಂಗ್ ಲೆಂತಲ್ಲೂ ಕೂಡ T12 ಎಟ್ 125 ಬೇಕಾಗ್ತಾ ಇದೆ ಅಂತ ಹೇಳ್ಬೋದು ಓಕೆನಾ. ಸೊ ಈಗ ರಿನ್ಫೋರ್ಸ್ಮೆಂಟ್ ನಮಗೆ ಗೊತ್ತಾಯಿತು, T12 ಎಟ್ 125 ಅಂತ ಎರಡು ಕಡೆ ಬೇಕಾಗ್ತಾ ಇದೆ ಅಂತ ಅನ್ನೋದು ಗೊತ್ತಾಯಿತು. ಈಗ ಒನ್ ವೇ ಶಿಯರ್ ಯಾವ ಥರ ಚೆಕ್ ಮಾಡಬೇಕು, ಈಗ ಇಲ್ಲಿ ನಾನು ನೋಟ್ ಡೌನ್ ಮಾಡಿಬಿಡೋಣ. T12 ಎಟ್ 125 mm ವಿಡ್ತ್ ಮತ್ತು ಇದು ಏನಿದೆ ಸೇಮ್ ಇದೆ 2300 ಕ್ರಾಸ್ 2300 ಓಕೆನಾ. ಇದಾದಮೇಲೆ ಈಗ ಒನ್ ವೇ ಶಿಯರ್ ಚೆಕ್ ಮಾಡಬೇಕು ಆ್ಯಸ್ ಪರ್ ಇದರ ಪ್ರಕಾರ. ಯಾವ ಥರ, ಇದು ಒಂಚೂರು ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಇದೆ, ಸೊ ಹಾಗಾಗಿ ನಾನು ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಇಫ್ ನಮ್ಮದು 2 ವೇ ಶಿಯರ್ ಪಾಸ್ ಆಯಿತು ಅಂತಂದರೆ ಫುಟಿಂಗಲ್ಲಿ 1 ವೇ ಶಿಯರ್ ಕೂಡ ಆಲ್ಮೋಸ್ಟ್ ಪಾಸ್ ಆಗುತ್ತೆ. ಬಟ್ ಸ್ಟಿಲ್ ನಾನು ಇದನ್ನು ಕೂಡ ಹೇಳಬೇಕಾಗುತ್ತೆ, ಹೇಳ್ತೀನಂತೆ ಓಕೆನಾ. ಸೊ 1 ವೇ ಶಿಯರ್ ಯಾವ ಥರ ಚೆಕ್ ಮಾಡ್ಬೇಕಂತಂದರೆ ಇದೇನಿದೆ ಇದು ನಮ್ಮದು ಕಾಲಮು, ಇದು ಫೂಟಿಂಗ್ ಇದೆ ಎಟ್ ಫ್ರಮ್ ಫೇಸ್ ಡಿ ಡಿಸ್ಟೆನ್ಸ್. ಇದು ಕ್ರಿಟಿಕಲ್ ಸೆಕ್ಷನ್ ಇದೆ. ಸೊ ಈ ಕ್ರಿಟಿಕಲ್ ಸೆಕ್ಷನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಫಸ್ಟ್ ನಾಮಿನಲ್ ಶೇರನ್ನು ಆ್ಯಕ್ಚುಯಲ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಂದರೆ ಟವಿ ಅಂತ. ಅದಾದಮೇಲೆ ಈ ಕಾಂಕ್ರೀಟ್ಗೆ ಇದೇನು ನಾವು ಯಾವ ಥರ ಹೇಳ್ಬೋದು ಅಂತಂತಂದರೆ ಕೆಪ್ಯಾಸಿಟಿ, ಈ ಕಾಂಕ್ರೀಟ್ ಕೆಪ್ಯಾಸಿಟಿ ಏನಿದೆಯಲ್ಲ ಈ ಸೆಕ್ಷನ್ದು ಕಾಂಕ್ರೀಟ್ ಕೆಪ್ಯಾಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ, ಅದು ಏನು ಟೌಸಿ ಹೌದಾ. ಸೊ ಇವೆರಡು ಚೆಕ್ ಮಾಡಿ ಟವಿ ಈಸ್ ಲೆಸ್ ದೆನ್ ಟೌಸಿ ಇತ್ತು ಅಂತಂದರೆ ಒನ್ ವೇ ಶಿಯರ್ ಕೂಡ ಸೇಫ್ ಅಂತ ಹೇಳ್ಬೋದು. ಸೊ ಈಗ ನಾವು ಟವಿ ಅಂತಂದರೆ ಯಾವ ಥರ ಸೇಫಲ್ಲಿ ಯಾವ ಥರ ಚೆಕ್ ಮಾಡಬೇಕು, ಫಸ್ಟ್ ಶಿಯರ್ ಫೋರ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ಶಿಯರ್ ಫೋರ್ಸನ್ನು ಚೆಕ್ ಮಾಡ್ಬೇಕಂತಂದರೆ ನಮಗೆ ಫ್ರಮ್ ಫೇಸ್ ಆಫ್ ಕಾಲಮಿಂದ ಡಿ ಡಿಸ್ಟೆನ್ಸು ನಮಗೆ ಗೊತ್ತಾಗಬೇಕು ಹೌದಾ. ಅದು ಯಾವ ಥರ ಎಷ್ಟಿದೆ, ಈಗ ನಾನು ಇಲ್ಲಿ ಮಾಡಲಿಂಗ್ ಮಾಡಬೇಕಂತಂದರೆ ಸೆಂಟರ್ ಪಾಯಿಂಟನ್ನು ರೆಫರೆನ್ಸ್ ಅಂತ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ಓಕೆನಾ. ಏನಿದೆ ಡಿ ಡಿಸ್ಟೆನ್ಸ್ ಇದೆ ಹೌದಾ. ಇಲ್ಲಿ ನಮ್ಮದು ಸೆಂಟರ್ ಪಾಯಿಂಟ್ ಇದೆ ಸೇಫಲ್ಲಿ ಹೌದಾ. ಇದೆಷ್ಟಿದೆ 230 ಇದೆ. ಸೆಂಟರ್ ಪಾಯಿಂಟ್ ಅಂತಂದರೆ 230/2 ಅಂದರೆ 115 ಆಯಿತು. ಇದೆಷ್ಟಿದೆ 544 ಇದೆ. 115 + 544 ಎಷ್ಟಾಗ್ತಾ ಇದೆ
659 mm ಆಗ್ತಾಯಿದೆ. ಸೊ ಇಲ್ಲಿಂದ 659 ಇಲ್ಲಿ ಒಂದು ಪಾಯಿಂಟ್ ಮಾಡಬೇಕು. ಅದಾದಮೇಲೆ ವೈ ಡೈರೆಕ್ಷನಲ್ಲಿ ಕೂಡ ಸೇಮ್ ಇದೆ, ಯಾಕಂತಂದರೆ ನಮ್ಮದು ಸ್ಕ್ವೇರ್ ಕಾಲಮು ಸ್ಕ್ವೇರ್ ಫೂಟಿಂಗ್ ಇರೋದ್ರಿಂದ ಸೇಮ್ ಇದೆ. ಸೊ ಇದು ಕೂಡ 659 mm ಇದೆ. ಹೌದಾ, ಡ್ರಾ ಮಾಡಿಬಿಡೋಣವಾ. ಇದನ್ನು ಅನ್ಲಾಕ್ ಮಾಡಿ ಈ ಸ್ಟ್ರಿಪ್ಸ್ಗಳನ್ನು ಹೈಡ್ ಮಾಡಿಬಿಡ್ತೀನಿ. ಸೆಲೆಕ್ಟ್ ಮಾಡಿ ನಮ್ಮದು ಮೌಸ್ದು ರೈಟ್ ಕ್ಲಿಕ್ಕಲ್ಲಿ ಹೈಡ್ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಅಂತ ಹೇಳಿ ಈಗ ಡ್ರಾ ಜಾಯಿಂಟ್ಸನ್ನು ಮಾಡೋಣ. ಡ್ರಾ ಜಾಯಿಂಟ್ ಆಬ್ಜೆಕ್ಟ್ಸ್ ಎಲ್ಲಿಂದ, ಎಕ್ಸ್ ಡೈರೆಕ್ಷನಲ್ಲಿ 659 ಇಲ್ಲಿ ಕ್ಲಿಕ್ ಮಾಡಿಬಿಡೋಣ. ಇಲ್ಲಿ ಡ್ರಾ ಆಯಿತು. ಅದಾದಮೇಲೆ ವೈ ಡೈರೆಕ್ಷನಲ್ಲಿ 659. ಓಕೆನಾ. ಈಗ ಮತ್ತೆ ನಾನೇನು ಮಾಡ್ತೀನಿ, ರನ್ ಅನಾಲೈಸಿಸ್ ಆ್ಯಂಡ್ ಡಿಸೈನ್ ಅಂತ ಮಾಡಿಬಿಡ್ತೀನಿ. ಈಗ ಇಲ್ಲಿ ಶಿಯರ್ ಫೋರ್ಸ್ ಎಷ್ಟಿದೆ ಅಂತ ನೋಡಬೇಕು, ಹೌದಲ್ಲ. ಶಿಯರ್ ಫೋರ್ಸನ್ನು ಯಾವ ಥರ ಚೆಕ್ ಮಾಡಬೇಕಪ್ಪ ಅಂತಂದರೆ, ಡಿಸ್ಪ್ಲೇಯಲ್ಲಿ ಹೋಗಿ ಶೋ ಫೋರ್ಸ್ ಸ್ಟ್ರೆಸ್ ಡೈಗ್ರಾಮಲ್ಲಿ ಸ್ಟ್ರಿಪ್ ಫೋರ್ಸಸ್ಸಲ್ಲಿ ಇಲ್ಲಿ ಕಾಂಬಿನೇಷನ್ ಏನಿದೆ ಡಿಸೈನ್ದು ನಮ್ಮದು 1.5 ಬೇಕಾಗುತ್ತೆ. ಸೊ ಹಾಗಾಗಿ 1.5 ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಶಿಯರ್ ಫೋರ್ಸ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ನಾನೇನು ಮಾಡ್ತೀನಿ, ಲೇಯರ್ ಬಿ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಶೋ ವ್ಯಾಲ್ಯೂ ಆನ್ ಡೈಗ್ರಾಮ್, ಅಪ್ಲೈ. ಓಕೆನಾ. ಇಷ್ಟಾದರೂ ನಮಗೆ ಇಲ್ಲಿ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ, ನಾವು ಸ್ಟ್ರಿಪ್ಪನ್ನು ಆಫ್ ಮಾಡಿದ್ದೀವಿ. ಸೊ ಇದನ್ನು ಮೌಸ್ದು ರೈಟ್ ಕ್ಲಿಕ್ ಮಾಡಿ ಶೋ ಆಲ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ಮೇಲೆ ಇಲ್ಲಿ ನಮಗೆ ತೋರಿಸುತ್ತೆ. ಓಕೆನಾ. ಸೊ ಇಲ್ಲಿ ಎಷ್ಟು ಬರ್ತಾ ಇದೆ, ಇಲ್ಲಿ ಅರೌಂಡ್ 340 348 49 ಬರ್ತಾ ಇದೆ. ಹೌದಾ. ಸೇಮು ವೈ ಡೈರೆಕ್ಷನಲ್ಲಿ ಯಾವ ಥರ, ಡಿಸ್ಪ್ಲೇ ಶೋ ಫೋರ್ಸ್ ಸ್ಟ್ರಿಪ್ ಫೋರ್ಸಸಲ್ಲಿ ಇಲ್ಲೇನು ಮಾಡಬೇಕು, ಲೇಯರ್ ಬಿ ಅನ್ನು ಆಫ್ ಮಾಡಿ ಲೇಯರ್ ಎನ್ನು ಆನ್ ಮಾಡಬೇಕು. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ತೋರಿಸ್ತಾ ಇದೆ, ಸೇಮ್ 348 349 ಅಷ್ಟೇ ತೋರಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ, 349 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಸೊ ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಒಂದೇ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಯಾವ ಥರ, ಟವಿ ಫಸ್ಟ್ ಟವಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಿ ಯು ಬೈ ಬಿ ಡಿ. ಬಿ ಅಂತಂದರೆ 2.3 ಮೀಟರ್, 2300 or 2.3. ಇದೇನಿದೆ 0.544 ಇದೆ. ಸೊ ಇದು ವಿ ಯು ಈಗ ಎಷ್ಟು ನಾವು ಚೆಕ್ ಮಾಡಿದ್ವಲ್ಲ ಅದು ವ್ಯಾಲ್ಯೂ 349. ಸೊ ಆನ್ಸರ್ ಏನು ಬರುತ್ತೆ, 0.27 ನ್ಯೂಟನ್ ಪರ್ mm² ಬರುತ್ತೆ. ಇದು ನಮ್ಮದು ಟವಿ ವ್ಯಾಲ್ಯೂ. ಹೌದಾ. ಟೌಸಿ ವ್ಯಾಲ್ಯೂ ಈಗ ನಾವು ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಟೀಟೋಲೆಟ್ 125 ಕೊಟ್ಟಿದ್ದೀವಿ. ಸೊ ಇದ್ರದ್ದು ಎ ಎಸ್ ಟಿ ಏನಾಗುತ್ತೆ, ಬೋತ್ ಡೈರೆಕ್ಷನ್ ಕೊಟ್ಟಿದ್ದಿದೆ. ಸೊ ಹಾಗಾಗಿ ಎ ಎಸ್ ಟಿ ಪ್ರೊವೈಡೆಡ್ ಏನಾಗುತ್ತೆ, ಇಲ್ಲಿ ನೀವು 1000 ಮೀಟರ್ 1000 mm ಕನ್ಸಿಡರ್ ಮಾಡಿದರೆ 1000, ಇಲ್ಲ ಅಂದರೆ ಟೋಟಲ್ ವಿಡ್ತ್ ಆಫ್ ಫೂಟಿಂಗು. ಓಕೆನಾ. ಸೊ 5/4 12² ಎಸ್ ಪ್ರೊವೈಡೆಡ್ ಎಷ್ಟಿದೆ, 125 ಇದೆ. ಟೋಟಲ್ ವಿಡ್ತು 2300 ಇದೆ. ಸೊ ಏನು ಬರುತ್ತೆ, 2079.2 mm² ಎ ಎಸ್ ಟಿ ಪ್ರೊವೈಡೆಡು. ಹೌದಾ. ಸೊ ಇದರದ್ದು ಪಿ ಟಿ ಎಷ್ಟಾಗುತ್ತೆ, ಪರ್ಸೆಂಟೇಜ್ ಪ್ರೊವೈಡೆಡು ಎ ಎಸ್ ಟಿ ಡಿವೈಡೆಡ್ ಬೈ ಬಿ ಇಂಟು ಡಿ ಇದೆ. ಸೊ ಎ ಎಸ್ ಟಿ ಎಷ್ಟಿದೆ, 2079.2 ಡಿವೈಡೆಡ್ ಬೈ ಬಿ ಅಂತಂದರೆ 2300 ಮಲ್ಟಿಪ್ಲೈಡ್ ಬೈ 600 ಇಂಟು 100 ಎಷ್ಟಾಗ್ತಾ ಇದೆ, ಪಿ ಟಿ 0.1506% ಆಗ್ತಾ ಇದೆ. ಓಕೆನಾ. ಸೊ ಇದು ಪಿ ಟಿ ಪ್ರೊವೈಡೆಡು. ಈಗ ನಾವೇನು ಮಾಡಬೇಕಾಗುತ್ತೆ, IS 456 ಟೇಬಲ್ 19ನಲ್ಲಿ ಎಷ್ಟು ಬಂದಿದೆ ನಮ್ಮದು ಪಿ ಟಿ, 0.1506
0.1506. ಸೊ M20 ಅಂತಂದರೆ 0.28 ಬರ್ತಾ ಇದೆ. ಸೊ ಟೌ ಸಿ ವ್ಯಾಲ್ಯೂ ಏನಾಯಿತು 0.28. ಟೌ ವಿ ವ್ಯಾಲ್ಯೂ ಏನಿದೆ 0.27. ಟೌ ವಿ ಈಸ್ ಲೆಸ್ ದ್ಯಾನ್ ಟೌ ಸಿ, ಹೆನ್ಸ್ ಸೇಫ್ ಇನ್ ಒನ್ ವೇ ಶಿಯರ್ ಆಲ್ಸೋ. ಓಕೆನಾ? ಸೊ ಈಗ ಇನ್ಪುಟ್ ಇಲ್ಲಿ ಕೊಟ್ಬಿಡೋಣ. ಇದೇನಿದೆ ಟೌ ವಿ ಎಷ್ಟು ಬಂದಿದೆ 0.27 ಬಂದಿದೆ, ಟೌ ಸಿ 0.28 ಬರ್ತಾ ಇದೆ. ಓಕೆನಾ? ಸೊ ಈ ಥರ ನಾವು ಮ್ಯಾನ್ಯುವಲ್ಲು, ಎಕ್ಸೆಲ್ಲು, ಸೇಫು ಸಾಫ್ಟ್ವೇರಲ್ಲಿ ಕಂಪ್ಯಾರಿಸನ್ ಮಾಡಿ ನೋಡಿದ್ವಿ. ಆಲ್ಮೋಸ್ಟ್ ಎಲ್ಲವೂ ಸಿಮಿಲರ್ ಇದೆ. ಓಕೆನಾ? ಇಲ್ಲಿ T12 at 100 ಬಂದಿದೆ, ಇಲ್ಲಿ T12 at 125 ಬರ್ತಾ ಇದೆ. ಸೇಫಲ್ಲಿ ಸ್ವಲ್ಪ ಅಕ್ಯುರೇಟ್ ಬರ್ತಾ ಇದೆ. ಓಕೆನಾ? ಓಕೆ, ಇದೇ ಥರ ನಾವು ಇನ್ಡೆಪ್ತ್ ಆಗಿ ನಮ್ಮದು ಈ ಟ್ಯಾಬ್ಸ್ ಕೋರ್ಸ್ ಕೂಡ ಇದೆ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೇಫ್ ಅಂತೂ ಈಗ ಬರ್ತಾ ಇದೆ, ಅದು ಕೂಡ ನೀವು ನೋಡ್ಬೋದು. ಸೊ ನಮ್ಮದು ವೆಬ್ಸೈಟ್ ಏನಿದೆ www.phbconsultants.in. ಈ ವೆಬ್ಸೈಟಲ್ಲಿ ನೀವು ನಮ್ಮ ಕೋರ್ಸನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಓಕೆನಾ? ಓಕೆ.